dreams. She was my queen, a castle in the mountaintops, rivers and streams. Fucking sunlight from the sky in my pocket, give it to you later on in the form of a rocket. Baby, it's on you, baby. What you wanna do, baby? It's on you, baby. Who rocks mics till they bust and swell, Joe? Who rocks mics till they bust and swell, Joe? One time, but it's wrong. Let me do it, do it. People wanna get down with you. Excuse me. I love you. I love you. I love you. ಥ್ಯಾಂಕ್ ಯು. ತೂ ಕಾಯ್ಕೊಂಡ್ ನಿಂತಿರ್ತೀರಲ್ವಾ ಗಂಡ್ಮಕ್ಳು ಸಿಕ್ಕರೆ ಹಾಳ್ ಮಾಡ್ಬಿಡಣ ಅಂತ. ಮಗ ಅಲ್ಲಿ ನೋಡ ಆಗ್ಲೇ ಪ್ರಪೋಸ್ ಮಾಡ್ತಿದ್ದಾನೆ. ಪ್ರಪೋಸ್ ಮೊನ್ನೆ ತಾನೇ ನೀನ್ ನವೀನ್ ಒಪ್ಕೊಂಡಿದ್ದೆ ತಾನೆ? ಅವನ್ಕಿಂತ ನೀನ್ ಬೆಟರ್ ಅನಿಸ್ತು, ಅದಕ್ಕೇನೆ ಒಪ್ಕೊಂಡೆ. ಈ ಶತಮಾನದ ಮಾದರಿ ಹೆಣ್ಣು. ಹೆಂಗಿದ್ದವ್ರು ಹೆಂಗಾದ್ರವ್ವ. ಏನಾದ್ರೂ ಆಗು, ಎಂತಾದ್ರೂ ಆಗು, ಮೊದ್ಲು ಹೆಣ್ಣಾಗು. ಹೋಗೆ ಸೈಡ್ಗೆ. ಹಾ ಹೇಳು ಡಾರ್ಲಿಂಗ್. ಇರ್ಲಿ ಮಗ, ಇದಕ್ಕೊಂದು ಮಾಡೇ ಮಾಡ್ತೀನಿ. ಕರೆಕ್ಟ್ ಮಗ. ಎಲ್ಲೋ ಮಗ ಫಿಗರ್? ಅಯ್ಯೋ ಮೆಸೇಜ್ ಇವಾಗ ಬಂತಾ? ಅವಳು ಬಂದಾಗ್ಲೇ ಕಳಿಸ್ದೆ, ಅವಳು ಹೋಗ್ಬಿಟ್ಲು. ನಾನು ಮಗನೆ ಇಲ್ಲೇ ಇದ್ದೆ ತಾನೆ ನಾನು. ಬಾಯಲ್ಲಿ ಹೇಳಕ್ಕೇನ್ ದಾಡಿ ನಿನಗೆ? 100 SMS ಫ್ರೀ ಮಗ. ಯಾರಿಗೆ ಕಳಿಸ್ಲಿ? ವೇಸ್ಟ್ ಆಗ್ಬಿಡುತ್ತೆ, ಅದಕ್ಕೆ ಯೂಸ್ ಮಾಡ್ಕೊಂಡೆ. ಇದ್ದಿದ್ದೆ ಅಲ್ರೋ. ಯಾಕ್ರೋ ಏನಾಯ್ತು? ಇನ್ನೇನು ಇದ್ದಿದ್ದೆ ಮಗಂದು ಮೆಸೇಜ್ ಟ್ರಾನ್ಸ್ಫರ್. ಯಾವ್ದೋ ಹುಡುಗಿನ ಪ್ರಪೋಸ್ ಮಾಡ್ದಂಗಿತ್ತು. ಎಸ್, ಅವಳು ಒಪ್ಕೊಂಡ್ಬಿಟ್ಲಾ? ನಿಂದೆಂತದಲ್ಲೇ ಟಾರ್ಚರ್ಲಿ? ಹುಡುಗಿರೆಲ್ಲ ಒಪ್ಕೊಳ್ಳಲ್ಲ ನಮ್ ಚಿಂತೆ ಆದ್ರೆ ನಿನ್ಗೇನಲ್ಲೇ? ಹುಡುಗಿರು ಒಪ್ಕೊಂಡ್ರು ಊಗುದ್ ಕಳಿಸ್ತಿಯಲ್ಲೇ. ನೋಡೋ, ಲೈಫಲ್ಲಿ ಯಾವ್ದೇ ಆದ್ರೂ ಸಿಂಪಲ್ ಆಗಿ ಸಿಗ್ಬಾರ್ದು. ಬೆಲೆ ಇರಲ್ವೋ, ಡೆಡಿಕೇಶನ್ ಇರ್ಬೇಕು. ಮಗನೇ, ಡೆಡಿಕೇಶನ್ ಬೇರೆ. ಏನಪ್ಪ ಎಲ್ಲಿ ಹೋಗ್ತಿದ್ದಾನಪ್ಪ? ಶುರು ಆಯ್ತು ಲೆಕ್ಚರ್. ನೋಡ್ರೋ, ಸಿಂಪಲ್ ಆಗಿ ಸಿಕ್ಕಿದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಡ್ತೀವಿ. ಇವಳಿಲ್ಲ ಅಂದ್ರೆ ಇನ್ನೊಬ್ಳು, ಅವಳಿಲ್ಲ ಅಂದ್ರೆ ಮತ್ತೊಬ್ಳು ಅಂತ ಬಿಟ್ಬಿಡ್ತೀವಿ. ಅದೇ ಕಷ್ಟಪಟ್ಟಿದ್ರೆ ಕಾಂಪ್ರಮೈಸ್ ಆಗ್ಬಿಡ್ತೀವ. ಯಾಕೆಂದ್ರೆ ಕಷ್ಟಪಟ್ಟಿರೋಳು ಮಿಸ್ ಆಗ್ಬಿಡ್ತಾಳೆ ಅನ್ನೋ ಭಯ. ಈ ಲವ್ಗೆ ಲೈಫ್ ಜಾಸ್ತಿ. ಅದಕ್ಕೆ ನಾನ್ ಪ್ರಪೋಸ್ ಮಾಡಿರೋ 98ನೇ ಹುಡುಗಿ ಇವಳು. ಲೇ, 98 ಹುಡುಗಿರ ಮೇಲೆ ಲವ್ ಆಗಿದೆ. ಅದೇನು ಹಾರ್ಟೋ ಟಾಯ್ಲೆಟೋ? ಶಾಜಾನ್ ಕೂಡ 4ನೇ ಹೆಂಡ್ತಿಗೆ ತಾಜ್ ಮಹಲ್ ಕಟ್ಸಿದ್ದು. ಇವನೇ ಕಣ 98 ಜನ ಹುಡುಗಿರಿಗೆ ಪ್ರಪೋಸ್ ಮಾಡಿರೋದು. ಮರೆ ಬಮ್ಮ ಇಲ್ಲ ಇರೋ ಬರೋ ಕಾಲೇಜ್ ಹುಡುಗಿರಿಗೆಲ್ಲ ನೀನೇ ಪ್ರಪೋಸ್ ಮಾಡೋದ್ರ ನಾವೇನ ಮಾಡೋದು? ನಿಂಡವಕ್ ಪ್ರಪೋಸ್ ಮಾಡಿದೀನ ಗುರು. ಎಲ್ಲಾ ಕಾಲೇಜ್ ಹುಡುಗಿರ್ಗೂ ನೀನೇ ಪ್ರಪೋಸ್ ಮಾಡಿದ್ರೆ ನಾವೆಲ್ಲ ಹೋಗೋದು? ಯಾವಾಗಿಂದ ಬಂತು ನಿನ್ಗೆ ಈ ತರ ಹುಚ್ಚು? ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಅಪ್ಪ ಒಂದ್ ಸಿನಿಮಾ ತೋರಿಸಿದ್ರು, ಅವಾಗಿಂದ ಹಿಂಗ ಆಗ್ಬಿಟ್ಟೆ. ಅದ್ಯಾವ್ದಪ್ಪ ಅಂತ ಸಿನಿಮಾ? ಫಸ್ಟ್ ಟೈಮ್ ರೀ ನನ್ನ ಲೈಫಲ್ಲಿ ನನ್ನ ಮನ್ಸಲ್ಲಿ ಒಂದು ಹುಡುಗಿನ ಮಾತಾಡ್ಸಕ್ ಭಯ ಪಟ್ಟಿದ್ವಿ. ಪ್ರಪೋಸ್ ಮಾಡಿದ್ರೆ ಎಲ್ಲಿ ಒಪ್ಕೊಂಡ್ಬಿಡ್ತಾಳೆ ಅನ್ನೋ ಭಯ ಆಗಿತ್ತು. ಎಕ್ಸ್ಕ್ಯೂಸ್ ಮೀ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಥ್ಯಾಂಕ್ ಯು. ಯಾರು ಏನಂತಾನೆ ಗೊತ್ತಿಲ್ಲ,
ಬಟ್ ಸೂಪರ್ ಆಗಿದ್ದಾಳೆ. ಕಾನ್ವೆಂಟ್ ಹುಡುಗಿ ತರ ಬೇರೆ ಇದ್ದಾಳೆ. ಹೆಂಗಪ್ಪ ಮಾತಾಡ್ಸೋದು? ಏನಾರ ಮಾಡೋಣ. ಹಾ ಹಲೋ ಮಚ್ಚ, ಇಫ್ ಯು ಕಮ್ ಟುಡೇ ಇಟ್ಸ್ ಟು ಅರ್ಲಿ ಮಚ್ಚ, ಕಮ್ ಟುಮಾರೋ ಟೂ ಲೇಟ್, ಯು ಫಿಕ್ಸ್ ದ ಟೈಮ್ ಐ ಸೇ. ಹಲೋ ಮೇಡಮ್, ಹಲೋ ಎಕ್ಸ್ಕ್ಯೂಸ್ ಮಿ ಮೇಡಮ್, ಒನ್ ಸೆಕೆಂಡ್ ಇದು ಸ್ವಲ್ಪ ಹಿಡ್ಕೋತೀರಾ ಮೇಡಮ್? ಬಿದೋಗತ್ ಮೇಡಮ್, ಪ್ಲೀಸ್ ಇಟ್ಕೊಳ್ಳಿ. ಥ್ಯಾಂಕ್ ಯು. ಇದನ್ನ ಕಾರಲ್ಲಿ ಇಟ್ಟು ಬಂದ್ಬಿಡ್ತೀನಿ. 2 minutes ಇಟ್ಕೋತೀರಲ್ಲ? ಓಕೆ, ಥ್ಯಾಂಕ್ ಯು. ಎಲ್ಲಿ ಅವನು? ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಟೈಮ್ ಬೇರೆ ಆಗ್ತಿದೆ, ಹೋಗ್ಬೇಕು. ಇವನ್ ಇವತ್ ಬರೋದಿಲ್ಲ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ ಸರ್. ಹಾ ಹೇಳಿ ಮೇಡಮ್. ಸರ್, ಇದ್ ಯಾರೋ ನಂಗೆ ಕೊಟ್ಟು ಹೋಗಿದ್ದಾರೆ. ನಂಗೆ ಟೈಮ್ ಆಗ್ತಿದೆ, ಹೋಗ್ಬೇಕು. ಇದನ್ನವ್ರು ಕೊಡ್ತೀರಾ ಪ್ಲೀಸ್? ಮೇಡಮ್ ಇದು ನಿಮ್ಗೆ ಕೊಟ್ಟಿರೋದು, ಬಿಲ್ ಪೇ ಮಾಡಿದ್ದಾರೆ, ತಗೊಳ್ಳಿ ಮೇಡಮ್. ಸಾರಿ ಸರ್, ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ನಮ್ಗದೆಲ್ಲ ಗೊತ್ತಿಲ್ಲ ಮೇಡಮ್, ತಗೊಂಡೋಗಿ. ರೀ, ಹೇಳ್ತಿಲ್ವಾ ಅವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ನಂಗೆ ಯಾಕ್ರಿ ಕೊಡ್ತಾರೆ? ಸಾರಿ ಮೇಡಮ್, ಗಲಾಟೆ ಮಾಡಬೇಡಿ ಪ್ಲೀಸ್. ಒಂದ್ಸಲಿ ಸೆಲ್ ಆಗಿರೋ ಐಟಮ್ನ ನಾವು ತಗೊಳಲ್ಲ ವಾಪಸ್ಸು. ರೀ, ನಿಮ್ಗೆ ಬೇಡ ಅಂದ್ರೆ ಹೊರಗಡೆ ಹಾಕ್ಬಿಡಿ, ಇಲ್ಲ ಅಂದ್ರೆ ಇಟ್ಕೊಳ್ಳಿ. ಡಬ್ಬ ನನ್ ಮಗ ಏನ್ ಅನ್ಕೊಂಡಿದ್ದಾನೆ ಹುಡ್ಗಿರ್ ಬಗ್ಗೆ? ಕೈಗ್ ಸಿಗ್ಲಿ ಕೆಚ್ಚಾಕ್ಬಿಡ್ತೀನಿ ಅವನ. ಇಂಗ್ಲಿಷಲ್ಲಿ ಬಿಲ್ಡಪ್ ಬೇರೆ. ಏನ್ ಹಿಂಸೆ ಉಳ್ದು. ಹಾ ಹೇಳು ಡಾರ್ಲಿಂಗ್, ಚಿಲ್ಡ್ರನ್ಸ್ ಡೇಗೆ ಗಿಫ್ಟ್ ಕೊಡಿಸ್ತೀನಿ ಅಂದಿದ್ರಿ. ಯಾಕೆ ಚಿಲ್ಡ್ರನ್ಸ್ ಬೇಡವಾ? ಛೀ ಪೋಲಿ. ಆ ಲೋಫರ್ ಏನ್ ಅನ್ಕೊಂಡಿದ್ದಾನೆ ನನ್ ಬಗ್ಗೆ? ಮೈಸೂರು ಹುಡ್ಗಿರ್ತಾರ ಅಂತ ಅನ್ಕೊಂಡಿರ್ಬೇಕು. ಹಾ ಡಾರ್ಲಿಂಗ್, ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಬಾಯ್. ಸಿಕ್ತವ್ರೆಲ್ಲ ಗಿಫ್ಟ್ ಕೊಟ್ಕೊಂಡು ಪಟಾಯಿಸ್ಕೊಂಡಿರ್ಬೇಕು ಅಂತ. ಲೇ, ಏನೇ ನಿಂದು? ಏನಾಯ್ತೆ? ಶ್ವೇತಾ ಬರ್ಡೇಗೆ ಗಿಫ್ಟ್ ತಗೊಳ್ಳೋಣ ಅಂತ ಹೋಗಿದ್ದೆ. ಯಾವ್ದೋ ಲೋಫರು ನಂಗೆ ಬಂದ್ ಗಿಫ್ಟ್ ಕೊಟ್ಟು ಹೋಗಿದ್ದಾನೆ. ಯಾಕೆ ಮಗ ಫುಲ್ ಡಲ್ ಆಗಿ ಕೂತಿದ್ಯಾ? ಏನಾಯ್ತು? ನನ್ ಡವ್ ಮಾನಸ ಅವಳ ಜಿಮೇಲ್ ಅನ್ಕೊಂಡಿದ್ದೆ ಮಗ, ಆದ್ರೆ ಅವಳ ಫೇಸ್ಬುಕ್. ನಿನ್ನೆ ನೈಟ್ ಯಾರ ಜೊತೆನೋ ಪಬ್ಗೆ ಹೋಗಿದ್ದಾಳ. ಈ ಹುಡ್ಗಿರೇ ಸರಿಯಿಲ್ಲ ಮಗ. ನೋಡ್ ಮಗ, ಈ ಹುಡ್ಗಿರಲ್ಲಿ 2 ವಿಧ. ಒಂದು ಕೈ ತೊಳ್ಕೊಂಡ್ ಮುಟ್ಟೋದು, 2ನೇದು ಮುಟ್ಟದ್ಮೇಲೆ ಕೈ ತೊಳ್ಕೊಳ್ಳೋದು. ಅವಳ್ದೇನ್ ತಪ್ಪಿಲ್ಲ, ತಪ್ಪೆಲ್ಲ ನಿಂದೆ. ಅವಳು ಒಳ್ಳೆವಳು ಅನ್ಕೊಂಡಿದ್ದು ನೀನೆ, ಅವಳಗ್ ಪಬ್ ಹೋಗಲ್ಲ ಅಂತ ಅನ್ಕೊಂಡಿದ್ದು ನೀನೆ. ಒಳ್ಳೆ ನಾಯಿ ತರ ಆಡ್ತಾನ ಪ್ರಿನ್ಸಿ. ಏ, ಇದೆಲ್ಲ ಮಾಮೂಲಿ ಕಣೆ, ತಲೆ ಕೆಡ್ಸ್ಕೋಬೇಡ. ಅವಳ ಜೊತೆ ಸೂರಿ ಕಣ ಪಬ್ಗೆ ಹೋಗಿದ್ದು. ನೋಡು ನೋಡು, ಗೊತ್ತಿದ್ರು ಹೇಗಿದಾನೆ? ಏನು ಗೊತ್ತಿಲ್ದಾರ ಪಾಪು ತರ ಕೂತಿದ್ದಾನೆ. ಫ್ರೆಂಡ್ಶಿಪ್ ಮಗ, ಹಂಗೆಲ್ಲ ಬಿಟ್ಕೊಡಕ್ ಆಗಲ್ಲ. ಇಲ್ಲ ಮಗ, ಇಲ್ಲ ಕೊಳ್ಳ. ನಮ್ ಕಾಲೇಜಾ? ನಿಂತ್ಕೊಳ್ಳೋ. ಏ, ಯಾರೇ ಎಲ್ಲೋಗ್ತಿದ್ಯಾ? ಅವನೇ ಕಡೆ ಗಿಫ್ಟ್ ಕೊಟ್ಟಿದ್ದು. ಕ್ಲಾಸಿಗೆ ಟೈಮ್ ಆಯ್ತು. ಯಾಕೆ ಓಡೋದು? ಸರಿ ಸರಿ ಸರಿ, ಬಾ ಬಾ ಬಾ. ಎಷ್ಟೊತ್ತು ನಮ್ಮ ಕಾಲೇಜಲ್ಲೇ ಇರ್ತಾನೆ. ಅಯ್ಯಪ್ಪ, ಈ ನನ್ ಮಕ್ಕಳು ಬೇರೆ ಬಂದ್ರಲ್ಲ, ಇವ್ರಿಗೆ ಏನ್ ಹೇಳೋದ್ ಗುರು? ಬಂದ್ರು ಬಾ. ಯಾಕ ಮಗ, ಯಾರೋ ಅವಳು ಹಿಂಗ್ಯಾಕೆ ಓಡ್ ಬಂದ? ಅವಳು ಯಾರೋ ಗೊತ್ತಿಲ್ಲ ಮಗ, 1 ವಾರದಿಂದ ನನ್ನ ಹಿಂದೆ ಬಿದ್ದಿದ್ದಾಳೋ. ಅವಳು ನೋಡಿದ್ರೆ ಭಯ ಆಗುತ್ತೋ, ಅದಕ್ಕೆ ಓಡ್ ಬಂದ್ಬಿಟ್ಟೆ. ಹುಡ್ಗಿರ್ಗೆ ಎದ್ರಕೊಂಡು ಓಡ್ ಬಂದ. ಹಾಗಾದ್ರೆ ಲವ್ವೇ ಇರ್ಬೇಕು ಮಗ. ಬಟ್ಟೆ ತವ, ಕ್ಲಾಸ್ ಟೈಮ್ ಆಯ್ತು, ಬನ್ನಿ. ಬರಲಿ.
ಖಾಲಿ ನನ್ ಮಕ್ಳು ಹೇಳಿದ್ದೆಲ್ಲ ನಂಬ್ತಾರ ಗುರು. ಗೊತ್ತಿತ್ ನಂಗೆ ಅವ್ನ್ ಸಿಗ್ತಾನಂತ. ಮಾಡ್ತೀನಿ ಅವ್ನ್ಗೆ. ಹಾ ಹೇಳು. ನನ್ ಮೊಬೈಲ್ ಅಲ್ಲಿ ಇನ್ಕಮಿಂಗ್ ಕಾಸ್ ಕಟ್ ಆಗ್ತಿದೆ, ಪ್ಲೀಸ್ ಕರೆನ್ಸಿ ಹಾಕ್ಸ್ತೀಯಾ? ನಾನು ಹಳ್ಳಿಯಲ್ಲಿ ಇದ್ದೀನಿ, ಇಲ್ಲಿ ಕರೆನ್ಸಿ ಅಂಗಡಿ ಯಾವ್ದು ಇಲ್ಲ, ನೀನೇ ಅಲ್ಲಿ ಎಲ್ಲಾದ್ರೂ ಹಾಕ್ಸ್ಕೋ. ಅಪ್ಪನ್ ಕಾಲ್ ಬರ್ತಿದೆ, ಮತ್ತೆ ಕಾಲ್ ಮಾಡ್ತೀನಿ. ಹಾ ಹೇಳು ಡಾರ್ಲಿಂಗ್. ನಾನ್ ನಿನ್ನ ಬಿಟ್ಟು ಯಾರನ್ನಾದ್ರೂ ನೋಡ್ತೀನಾ? ಡೌಟಾ? ಐ ಹೇಟ್ ಯು. ಅವ್ನ್ ಮುಖದ ಮೇಲೆ ಬಿಸಾಕ್ತೀನಿ ನೋಡು. ಅವನ ಹೆಸರು ಜೀವ ಅಂತ. ಈಗಾಗ್ಲೇ ನಮ್ ಕಾಲೇಜಲ್ಲಿ 70% ಹುಡುಗಿರಿಗೆ ಪ್ರಪೋಸ್ ಮಾಡಿದಾನೆ. ಇಷ್ಟಕ್ಕೂ ಎಲ್ರೂ ಒಪ್ಕೊಂಡಿದ್ದಾರೆ. ಒಂದ್ಸಲಿ ಪ್ರಪೋಸ್ ಮಾಡದ್ಮೇಲೆ ಅವ್ರ ಕಡೆ ತಿರ್ಗೂ ನೋಡಲ್ಲ. ಸರಿ ಹೋಯ್ತು. ಇನ್ ಮಾತಾಡ್ಸಲ್ಲ ಬಿಡು. ಮಾಡ್ತೀನಿ ಅವ್ನ್ಗೆ ಮುಖದ ಮೇಲೆ ಹೆಸ್ದು ಅವನಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಮೇಡಮ್ ಬೆಲ್. ನಾನ್ ಬಿಲ್ ಕೊಡ್ತೀನಿ. ಕೊಡು ಕೊಡು ಕೊಡು. ನೀನು ಬೇಡ ನಾನು ಬೇಡ. ಬಿಲ್ ಕೊಡೋಕೆ ಅಂತಾನೆ ದೇವ್ರು ಬೇರೆಯವ್ರನ್ನ ಹುಟ್ಟಿಸಿದಾನೆ. ಈ ಬಿಲ್ ನ ಅವ್ರು ಕೊಡಿ, ಪೇ ಮಾಡ್ತಾರೆ. ಸರ್ ಇದನ್ನ ಮೇಡಮ್ ಕೊಡಕ್ ಹೇಳಿದ್ರು. ಲೇ ಇದ್ಯಾಕೋ ಸರಿ ಇಲ್ಲ ಕಣೆ. ಲೇ ಭೂಮಿಲಿ ಇಬ್ರಿಗೆ ಒಂದೇ ಹುಡುಗಿ ಕಣೆ ಇರೋದು. ನಿಂತರ ಒಬ್ಬನೇ ಲವ್ ಮಾಡೋ ಸಿದ್ಧಾಂತ ಮಾಡಿದ್ರೆ ಹುಡುಗರ್ ಗತಿ ಏನ್ ಹೇಳು? ಪಾಪ ಅವ್ರಿಗೋಸ್ಕರ ಇನ್ ಯಾರೇ ಇದ್ದಾರೆ. ಇದು ಒಂಥರ ಸಮಾಜ ಸೇವೆನೆ. ಸರಿ ಬಿಡಮ್ಮ, ನಡಿ. ಏಯ್ ಯಾಕ ಮಗ ಹುಡುಗಿಯರ್ ಗಾಡಿಯಲ್ಲಿ ಪೆಟ್ರೋಲ್ ಕದೀತೀಯಾ? ತು ಉಗಿ ಮೊಕ್ಕೆ, ಗಾಡಿ ಮಾತ್ರ ಹುಡುಗಿರ್ದು, ಪೆಟ್ರೋಲ್ ನಮ್ದೇ ಮಗ. ನಮ್ ಅಣ್ತಮ್ದಿರ್ ಯಾರು ಹಾಕ್ಸಿರ್ತಾರೆ. ನೀನ್ ಹೇಳೋದ್ ಕರೆಕ್ಟ್ ಬಿಡು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಇಷ್ಟ ದಿನ ಪೆಟ್ರೋಲ್ ಕದ್ದಿದ್ದೀನಿ, ಒಂದಾದ್ರೂ ಕಂಪ್ಲೇಂಟ್ ಬಂದಿದ್ಯಾ? ಬರಲ್ಲ. ಅವ್ರು ಹಾಕ್ಸಿದ್ರ ತಾನೇ ಬರಕ್ಕೆ. ಈಗಿರೋ ರೇಟಲ್ಲಿ ಪೆಟ್ರೋಲ್ ಕೊಂಡ್ಕೊಳಕ್ ಆಗುತ್ತೇನೋ ಕಂದ? ಆಗಲ್ಲಪ್ಪ. ಥೂ, ಈ ಹಿಟ್ಲರ್ ಯಾಕಪ್ಪ ಬಂದ್ಲು? ಏಯ್ ಏನು? ಏನಕ್ಕ? ಎಲ್ಲಿ ಆ ನಿನ್ ಫ್ರೆಂಡು? ಅವನಾ? ಅವನು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಅಲ್ಲೇ ಇರ್ಬೇಕು. ಓದ್ಲು ಪ್ರಪಂಚ ಹತ್ತಿ ಉರಿತಿದ್ರೆ ಈ ಬಟ್ಟೆ ತಗೋಕ್ ಲವ್ ಅಂತೆ ಲವ್. ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲಪ್ಪ. ಸಕ್ಕತ್ತಾಗಿತ್ತಲ್ಲ ಮ್ಯಾಚ್. ಬಿಸ್ಲವ್ ಮಗ. ಎಲ್ಲಿ ಅವ್ನ್ ಬರದ್ರ ಮಗ? ಓಯ್ ಇಲ್ಲತ್ಯಾ? ಮಾಡ್ತೀನಿ. ಓಯ್ ಅಲ್ಲಿ ನೋಡು. ಈ ಕೊಳ್ಳಿದ್ದೇವ ಯಾಕೆ ಇಲ್ಲಿ ಬಂತು? ಮಾನ ಮರ್ಯಾದೆ ಪ್ರಶ್ನೆ. ನಾವೇ ಹೋಗೋದು ಒಳ್ಳೇದು. ಮಗ ಇವಳ್ಯಾಕ್ ಬಂದ್ಲು ಇಲ್ಲಿಗೆ? ಪ್ರಪೋಸ್ ಮಾಡಕ್ ಇರ್ಬೇಕು ಮಗ. ಶುರು ಹಚ್ಕೋ. ನಿನ್ ಮಕ್ಕಕ್ಕಿಷ್ಟು ಏನ್ ಅನ್ಕೊಂಡಿದ್ಯಾ? ಏನ್ ಹೇಳ್ತಿದ್ದೊಳ್ಳೆ? ಲವ್ ಮಾಡು ಅಂತ ಎಲ್ಲ ಕೇಳ್ಕೊತಾ ಇರ್ಬೇಕು. ತಗೋ ನಿನ್ ಹಾಳಾದ್ ಗಿಫ್ಟು. ಹಲೋ ರೀ, ಆಕ್ಚುಲಿ ನಾ ಇನ್ನ ನಿಮಗ್ ಪ್ರಪೋಸೇ ಮಾಡಿಲ್ಲ. ಹೆಂಗ್ ಗೊತ್ತಾಯ್ತು ನಾ ನಿಮ್ ಲವ್ ಮಾಡ್ತಾ ಇದೀನಿ ಅಂತ? ನಿನ್ ಮುಖಕ್ಕೆ ಅದ್ ಬೇರೆ ಕೇಡು. ಮಗ ಗಿಫ್ಟ್ ಕೊಟ್ಲು. ಬಾಬಾ ನೋಡೋಣ ಏನಂತ. ಓದ್ಲು
ಏನೋ ಮಗ ಅದು ಏನ್ ಸಮಾಚಾರ ಏನ್ ಏನ್ ಹೇಳ ಮಗ ಏನೋ ಮಗ, ಏನಂತ ಅವ್ಳ್ದು? ಅದು ಗೊತ್ತಿಲ್ಲ ಮಗ, ಫುಲ್ ಸೆಂಟಿಮೆಂಟಲ್ ಮಾತಾಡ್ಕೊಟ್ಟೋದ್ಲು, ಕಣ್ಣೀರ್ ಹಾಕೊಂಡ್ಲು. ಹೌದಾ? ಹೌದಾ? ತುಂಬಾ ದೊಡ್ಡದಾಗಿದೆ, ಕೊಡು ಬಿಸ್ತೀವಿ. ಕೊಡಿಲಿ ನೋಡೋಣ ಏನಿದೆ ಅಂತ. ಮಗ, ತಾಜ್ ಮಹಲ್ ಡೀಪ್ ಆಗಿ ಲವ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಒಪ್ಕೊಬಿಡ್ತೀಯ ಮಗ? ಅವನೆಲ್ಲ ಒಪ್ಕೋತಾನೆ. ಅವನ್ ಪ್ರಪೋಸ್ ಮಾಡಿದ ಹುಡ್ಗಿವ್ರು ಒಪ್ಕೊಂಡ್ರೆ ಬಿಟ್ಬಿಟ್ ಬರ್ತಾನೆ. ಇನ್ನು ಅವ್ಳು ಮೂರ್ನು ಬಿಟ್ ಬಂದ್ ಪ್ರಪೋಸ್ ಮಾಡಿದ್ರೆ ಇವನ್ ಒಪ್ಕೋತಾನ? ಅಯ್ಯ, ಒಪ್ಕೊಂಡ್ಬಿಡ್ತೀನಿ ಮಗ. ಯಾಕೋ ಮಗ, ಏನಾಯ್ತು ನಿನ್ ಸಿದ್ಧಾಂತ? ಹಂಗಲ್ಲ ಮಗ, ಅವಳು ನಂತರನೇ ಅನ್ಕೊಂಡಿದ್ರೆ, ಪ್ರಪೋಸ್ ಮಾಡಿ ಒಪ್ಕೊಂಡ್ರೆ ಬಿಟ್ಬಿಡ್ಬೇಕು ಅನ್ಕೊಂಡಿದ್ರೆ ಒಪ್ಕೊಂಡ್ಬಿಡ್ತೀನಿ, ಬಿಟ್ಬಿಡ್ತಾಳೆ. ಉಸಿರುಳ್ಳಿ. ತನು ಜೀವನ್ಗೆ ಪ್ರಪೋಸ್ ಮಾಡ್ಲಂತೆ, ತನುಗೂ ಜೀವನ್ 2 ಆಗಿದಂತೆ. ತನು ಜೀವನ್ಗೆ ಪ್ರಪೋಸ್ ಮಾಡ್ಲಂತೆ, ತನದು ಜೀವನ್ 2 ಆಗಿದೆಯಂತೆ. ಲೇ, ತನು ಜೀವಾಗೆ ಪ್ರಪೋಸ್ ಮಾಡಿದ್ಲಂತೆ, ಅವರಿಬ್ರು 2 ಆಗಿದಂತೆ ಕಣ. ಮಗ, ತನು ಜೀವನ್ ಪ್ರಪೋಸ್ ಮಾಡಲಂತೆ, ತನದು ಜೀವನ್ 2 ಆಗಿದೆಯಂತ್ರೋ. ಜೀವನ ನೋಡಿದ್ರಾ? ಅಲ್ಲಿದಾನ್ ನೋಡಿ, ಅಲ್ಲ, ಅಲ್ಲಿ ಮಲಗಿದಾನೆ. ಥ್ಯಾಂಕ್ ಯು. ಮಗ, ಜೀವನ್ ಡವ್ ಅಲ್ವಾ ಇವಳು? ಟಪ್ಪ ನನ್ ಮಗ, ಇಡೀ ಕಾಲೇಜ್ ಪೂರ್ತಿ ನನ್ನ ಹೆಸರು ಹಾಳು ಮಾಡಿದಾನೆ. ನೋಡ್ ಮಗ, ಜೀವನ್ ಹೋಗ್ತಾವಳೆ. ಇವಳೇನು ಪ್ರಪೋಸ್ ಮಾಡಿದ್ದು? ಇವ್ರೇ ನಿಂತ್ಕೊಂಡ್ ಪ್ರಪೋಸ್ ಮಾಡಿಸ್ದಂಗೆ. ನೀನೆಲ್ಲ ಹಾಳಾಗೋದಾ? ನೀ ಆ ಹುಡುಗಿಗೆ ನಿಂತ್ಕೊಂಡ್ ಪ್ರಪೋಸ್ ಮಾಡ್ತಿದಾನೋ ಏನೋ. ಎಲ್ಲೋತಿದ್ದೆ ರುದ್ರ? ಏನಿದು ಕಾಲೇಜಲ್ಲೆಲ್ಲ ಹೇಳಿರೋದು? ಸಾರಿ, ಹೇಳಿರೋದಲ್ಲ, ಹೇಳ್ತಿರೋದು. ಅದನ್ನೇ ಕೇಳ್ತಿರೋದು, ಏನು ಅಂತ. ನೀವ್ ನಂಗ್ ಪ್ರಪೋಸ್ ಮಾಡಿದಿರಂತೆ, ನಮ್ಮಿಬ್ರಿಗೆ ಲವ್ ಆಗಿದ್ಯಂತೆ, ನಾವಿಬ್ರು ಮದ್ವೆ ಆಗ್ತಾ ಇದೀವಂತೆ. ನಂಗಿದೆಲ್ಲ ಇಷ್ಟ ಇಲ್ಲ. ಏನು, ಮದ್ವೆನಾ? ಅಲ್ಲ, ಲವ್. ನನಗೂ ಇದೆಲ್ಲ ಇಷ್ಟ ಇಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಮದ್ವೆ ಆಗ್ಬಿಡಣ. ನೋಡು, ನನ್ ತಲೆ ಕೆಟ್ರೆ ಚೆನ್ನಾಗಿರಲ್ಲ. ಇವಾಗ್ಲೇ ಹೇಳ್ತಿದ್ದೀನಿ, ನಾನು ನಿನ್ನ ಇಷ್ಟ ಪಡ್ತಿಲ್ಲ ಅಂತ ಎಲ್ರಿಗೂ ಹೇಳು. ರೀ, ನಾನ್ ಯಾಕ್ರಿ ಹೇಳಿ? ನಮ್ಗೂ ನಿಮ್ಗೂ ಏನ್ ಸಂಬಂಧ? ನಾನೇ ನಿಮ್ಗೆ ಪ್ರಪೋಸ್ ಮಾಡಿದೀನ? ಇಲ್ಲ ನಾವೇನ್ ಕುಚುಕು ಫ್ರೆಂಡ್ಸಾ? ಬೇಕಂದ್ರೆ ಫ್ರೆಂಡ್ಸ್ ಅಂತ ಹೇಳಿ, ನಾನು ಅದೇ ಹೇಳ್ತೀನಿ. ಸರಿ, ಇವತ್ತಿಂದ ನಾವಿಬ್ರು ಫ್ರೆಂಡ್ಸ್. ಇವಾಗ್ಲೇ ಹೋಗಿ ಎಲ್ಲಾರ್ಗೂ ಹೇಳು ನಮ್ಮಿಬ್ರ ಮಧ್ಯೆ ಏನೂ ಇಲ್ಲ ಅಂತ. ರೀ, ಅದನ್ನೇ ಸ್ವಲ್ಪ ನಗ್ನಗ್ತಾ ಹೇಳ್ಬಾರ್ದಾ? ಸರಿ. ರೀ, ಇರ್ರಿ, ಒಂದ್ ಅರ್ಧ ಗಂಟೆ ಲವ್ ಮಾಡ್ಕೊಂಡು ಹೋಗೋಣ. ಹಂಗೂ ಹಿಂಗೂ ಫ್ರೆಂಡ್ಸ್ ಆಗಿದೀವಿ ಬಾವ. ಲೈಟ್ ಆಗಿ ಲೈಕ್ ಆಗಿದೆ, ಲೇಟ್ ಆಗಿ ಲವ್ ಆಗ್ಬೋದು. ಹೇಗಿದ್ದಾಳೆ ಮಾಮ ಅಕ್ಕ? ಅಷ್ಟೇನ್ ಚೆನ್ನಾಗಿಲ್ಲ ಪುಟಿ, ಒಳ್ಳೆ ವಯಸ್ಸಾದ ಹುಡುಗಿ ತರ ಇದ್ದಾಳೆ. ಹೆಂಗ್ ನೋಡಿದ್ರು ಹೆಣ್ ತರ ಕಾಣಿಸ್ತಾಳೆ, ಅದಕ್ಕೆ ಇಷ್ಟ ಆಗ್ಬಿಟ್ಲು. ಇದು ರೀಲಾ ಇಲ್ಲ ರಿಯಲ್ಲ? ಅದಕ್ಕೆ ಇನ್ನ ಪ್ರಪೋಸ್ ಮಾಡಿಲ್ಲ ಬಾವ. ಒಪ್ಕೊಂಡ್ಬಿಟ್ರೇನೋ ಭಯ. ಇಷ್ಟು ದಿನ ಇಷ್ಟ ಆದವ್ರಿಗೆಲ್ಲ ಒಂದು ಕಾರಣ ಇತ್ತು, ಬಟ್ ಇವಳು ಯಾಕೆ ಇಷ್ಟ ಆಗ್ತಾ ಇದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಇದು ಬೇರೆ. ಒಂದ್ ವೇಳೆ ಗೊತ್ತಾದ್ರೆ ಬಿಟ್ಬಿಡ್ತೀನಿ ಅನ್ಸುತ್ತೆ. ಸರಿ, ಬರ್ತೀನಿ ಬಾವ. ಬ್ಯಾಗ್ ತಗೊಂಡೋಗೋ. ಬ್ಯಾಗ್ ತಗೊಂಡೋದ್ರೆ ಫೈನ್ ಹಾಕ್ತಾರ ಬಾವು. ಥೂ, ಬಡ್ಡಿ ಮಗನ್ ಬೆಳಗ್ಗೆನೆ ಬೈಕ್ ಪಂಚರ್ ಆಯ್ತು ಗುರು. ಕರೆನ್ಸಿ ಬೇರೆ ಖಾಲಿ ಆಗಿದೆ. ಏಯ್, ನಮ್ ಸುಂದ್ರಿ ಏನ್ ಒಬ್ಳೆ ಬಂದ್ಬಿಟ್ಟಿದ್ದಾಳೆ. ಕಾಯಿನ್ ಹತ್ರ ಬೇರೆ ಹೋಗ್ತಾವಳೆ. ಯಾರ ಲವ್ವರ್ಗ್ ಫೋನ್ ಮಾಡ್ತಾವಳ? ನಿಮಗೇನಾರ ಮಗದಿರ ಫಿಲಂ ಫ್ಲಾಶ್ ಬ್ಯಾಕ್ ಇದೆಯಾ? ಅಬ್ಬಾ, ಇಟ್ಲು ಫೋನ್. ಇರೇ ನಾನೇ ನೋಡ್ತೀನಿ ಯಾವ ಎಣದ್ ಫೋನ್ ನಂಬರ್ ಇರ್ಬೇಕು ಅಂತ.
8860444063. ನಿನಗಿದೆ ಮಗನೇ ಮಾರಿ ಹಬ್ಬ. ಹಲೋ ಹಲೋ ಹುಡುಗಿನ ಐ ಲವ್ ಯು. ತಲೆ ಕೆಟ್ಟಿದ್ಯಾ ನಿಂಗೆ? ಲೂಸಾ? ಯಾಕೆ ನೀವು ತಲೆ ಸರಿ ಇರೋನ್ ಲವ್ ಮಾಡೋಲ್ವಾ? ರೀ ಯಾರೇ ನೀವು? ರೀ ಮೇಡಮ್, ನಾನು ಬೆಳದಿಂಗಳ ಬಾಲೆ ಫಿಲಂ ನೋಡ್ದಾಗಿಂದ ಯಾರನ್ನಾರ ಫೋನಲ್ಲಿ ಲವ್ ಮಾಡ್ಬೇಕಂತ ಆಸೆ ಆಗ್ಬಿಟ್ಟಿದೆ. ಆದ್ರೆ ನನ್ಗೆ ಯಾವ ಹುಡುಗಿದು ಕಾಲು, ಮಿಸ್ಡ್ ಕಾಲು, ಮೆಸೇಜ್ ಬಂದೇ ಇಲ್ಲ ರೀ. ಅದಕ್ಕೆ ಇಲ್ಲಿರೋ ಬೈಕ್ ನಂಬರ್ ಎಲ್ಲ ಸೇರಿಸಿ ನಿಮಗೆ ಕಾಲ್ ಮಾಡಿದೀನಿ. ಇವಾಗ ಹೇಳಿ ಮೇಡಮ್, ನೀವು ಫ್ರೀನಾ, ಎಂಗೇಜಾ, ಮದ್ವೆ ಆಗಿದ್ಯಾ, ಹೆಂಗೆ? ಬೇಕಂದ್ರೆ ನೀವು ನನ್ನ ಬೆಳದಿಂಗಳ ಬಾಲ ಅಂತಾನು ಕರಿಬಹುದು. ನಿಮ್ಗೆ ಅಷ್ಟು ಫ್ರೀಡಮ್ ಕೊಡ್ತೀನಿ. ತೂ ನಿಮ್ ಮುಖಕ್ಕೆ ಫೋನ್ ಇಡ್ರಿ. ಓಕೆ, ಫ್ರೆಂಡ್ಸ್ ಆಗಿರೋಣ. ಇಡ್ರಿ ಫೋನು. ಫೋನ್ ಯಾರ್ದು ಅಂತ ಕೇಳ್ರಿ ಫೋನ್ ಯಾರ್ದಂತ. ರೀ ಯಾವ್ದೋ ಹುಡುಗಿ ಕಾಲ್ ಮಾಡಿದ್ಲು. ಮುಖ ನೋಡ್ದೆ ಲವ್ ಮಾಡೋಣ ಅಂದ್ಲು. ಮುಖ ನೋಡೇ ಹುಡ್ಗಿರಿಂಗೆ, ಇನ್ ಮುಖ ನೋಡ್ದೆ ಲವ್ ಮಾಡಿದ್ರೆ ಹೆಂಗಪ್ಪ ಅಂತ ಬೇಡ ಅಂದೆ. ಸರಿ ಅಲ್ವಾ? ರೀ ನಿಮ್ ಪರ್ಸನಲ್ ಮ್ಯಾಟರ್ ಎಲ್ಲ ಯಾಕ್ರಿ ನಂಗೆ ಹೇಳ್ತೀರಾ? ನನ್ ಫ್ರೆಂಡ್ ರೀ ನೀವು. ನಂಗೆ ಯಾವ್ದಾರ ಫೋನ್ ಬಂದ್ರೆ ಯಾರಂತ ಕೇಳ್ಬೇಕು ತಾನೆ? ಹಂಗಂದ್ರೆ ನನ್ ಫ್ರೆಂಡ್ ತರ ಆಕ್ಟ್ ಮಾಡ್ತಿರೋದಾ? ಹಾಗಾದ್ರೆ ಲವ್ ಮಾಡ್ತೀನಿ ಹೋಗ್ರೆ. ಓಕೆ ಓಕೆ ಓಕೆ, ನೆಕ್ಸ್ಟ್ ಟೈಮ್ ಇಂದ ಕೇಳ್ತೀನಿ. ಅದ್ ಸರಿ, ಎಷ್ಟು ಜನ ಮಕ್ಳು ನೀವು? ಒಬ್ಳೆ. ಅಮ್ಮ? ಒಬ್ರೆ. ಅಪ್ಪ? ಓ ಸಾರಿ, ಟ್ರೈನ್ ಬಂತಂತ ಬಂದ್ಬಿಟ್ಟೆ. ಹೆಂಗೋ ಪೇಪರ್ ಹಾಕೊಂಡು ನಮ್ಮ ಹುಡ್ಗಿನ ಫ್ರೆಂಡ್ ಅಂತ ಮಾಡ್ಕೊಂಡೆ. ಆದ್ರೆ ಹೊರಗಡೆ ಪ್ರಚಾರ ಮಾಡಿದ್ದಲ್ಲ ನನ್ನ ಲವರ್ ಅಂತಾನೆ. ನನ್ನ ಲವ್ಗೆ ದೇವ್ರು ಬಿಟ್ಟು ಇನ್ನೆಲ್ಲಾರು ಹೆಲ್ಪ್ ಮಾಡಿದ್ದಾರೆ. ಹೆಂಗ್ ಹೆಲ್ಪ್ ಮಾಡಿದ್ರಪ್ಪ ಅಂದ್ರೆ, ನಮ್ ಜೀವನ್ ಲವರ್ ತನು ಅಲ್ವಾ ಇವಳು? ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೇ. ಮಗ, ನಿನ್ ಡವ್ ದೇವಸ್ಥಾನಕ್ಕೆ ಬಂದಳ್ಕಣೋ, ಬೇಗ ಬಾ. ಹಾ ಸರಿ ಸರಿ ಸರಿ, ಓಕೆ ಓಕೆ, ಹಾ ಓಕೆ, ಬೇಗ ಬಾ. ಮೇಡಮ್, ಇವತ್ತು ಷಷ್ಠಿ ಪೂಜೆ ಇದೆ. ನಿಮ್ ಮನ್ಸಲ್ಲಿ ಏನಿದ್ರು ಬೇಡ್ಕೊಳ್ಳಿ, ದೇವ್ರು ಒಳ್ಳೇದ್ ಮಾಡ್ತಾನೆ. ಓಕೆ? ಎಲ್ಲಿ ನನ್ನ ಮಗ ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ಫಿಗರ್ನ ಎಷ್ಟೋ ತನಕ ಮೇಂಟೈನ್ ಮಾಡೋದು, ಇಲ್ಲೇ ಮಳೆ ಓಡಿಸ್ಕೊಂಡು. ಈ ನನ್ನ ಮಗ ಯಾವಾಗ ಬರ್ತಾನೋ, ಏನ್ ಕತೆನೋ. ಏನ್ ಗುರು, ದೇವ್ರಿಗೆ ಇಷ್ಟೊಂದು ಜಾಗ ಬೇಕಾ ಗುರು ಇರಕ್ಕೆ? ಇನ್ನೂ ಬಂದಿಲ್ಲ ಇವನ್, ಇನ್ನೂ ಎಷ್ಟೊತ್ತು ಕಾಯ್ಬೇಕೋ. ನಾ ಬಂದೆ. ಅಲ್ಲಪ್ಪ, ದೇವ್ರ ಹತ್ರ ಇವರೆಲ್ಲ ಏನ್ ಕೇಳ್ಕೊಂತಾರೆ? ನಾವು ಮನುಷ್ಯರೇ ಗುರು. ಅರೆ, ನಾವು ಯಾವತ್ತು ಕೇಳ್ಕೊಬೇಕಂತ ಅನ್ಸೇ ಇಲ್ಲ. ಹಾಳಾಗೋಗ್ಲಿ, ಇವತ್ ನಾವು ಕಣ್ಮುಚ್ಕೊಳ್ಳೋಣ. ಅಪ್ಪ ದೇವ್ರೆ, ನಂಗೂ ಬೇಡ್ಕೊಳಂಗೇನಾರ ವರ ಕೊಡಪ್ಪ. ಇವನ್ ಯಾಕೆಲ್ಲ ಬಂದ? ಏನ್ ಕೈ ಇದು ಮೇಡಮ್? ಎಂತ ಕೈ ಇದು? ಅಮಿತಾಬ್ ಬಚ್ಚನ್ ಹೈಟ್, ಸಲ್ಮಾನ್ ಖಾನ್ ಬಾಡಿ, ಅಭಿಷೇಕ್ ಬಚ್ಚನ್ ತರ ಹುಡುಗ ಸಿಗ್ತಾನೆ. ಟೋಟಲಿ ಇವನ್ ತರ ಇರ್ತಾನಮ್ಮ. ಈ ತರ ಇದ್ರನ?
ಅಲ್ಲ ನೀವು ಡೈಲಿ ದೇವಸ್ಥಾನಕ್ ಬರ್ತೀರಾ? ಇಲ್ಲ, ಇವತ್ತು ನಮ್ ತಾಯಿ ಹುಟ್ಟದಬ್ಬ ಅದಕ್ಕೆ. ಹೌದು, ನಮ್ಮ ಅತ್ತೆದು ಇವತ್ತೇ ಬರ್ಡೇ. ಪ್ರಾಮಿಸ್ ರೀ. ಸರಿ, ನನ್ ಕಡೆಯಿಂದ ವಿಶಸ್ ತಿಳಿಸ್ಬಿಡಿ. ಹಾಗಾದ್ರೆ ಸಂಜೆ ಪಾರ್ಟಿಗೆ ಬರ್ತೀರಾ ಅಲ್ವಾ? ಪಾರ್ಟಿನಾ? ಯಾವ್ದು? ಪ್ರತಿ ವರ್ಷ ನಮ್ಮ ಅತ್ತೆ ಬರ್ಡೇಗೆ ನಾನ್ ಪಾರ್ಟಿ ಕೊಡಿಸ್ತೀನಿ. ಈ ವರ್ಷ ನೀವು ನನ್ನ ಫ್ರೆಂಡು, ಪಾರ್ಟಿಗೆ ಬರ್ತೀರಾ ಬಿಡಿ. ಸಾರಿ, ನಂಗೆ ಪಾರ್ಟಿ ಎಲ್ಲ ಇಷ್ಟ ಇಲ್ಲ, ನಾನ್ ಬರಲ್ಲ. ನಮ್ಮ ಅತ್ತೆಗೆ ಎಷ್ಟು ಬೇಜಾರಾಗಲ್ಲ, ನೀವು ದಯವಿಟ್ಟು ಬರಲೇಬೇಕು. ಏನ್ ತಲೆ ತಿಂತಾನಪ್ಪ ಇನ್ನು. ಆಗಲ್ಲ, ಬರಲ್ಲ. ರೀ, ನೀವು ಪಾರ್ಟಿಗೆ ಬರ್ತೀರಾ ನಾನು ಲವ್ ಮಾಡ್ತೀರಾ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿ, ಎಷ್ಟೊತ್ಗೆ? ಎಲ್ಲಿ? ಸಂಜೆ 4:30 ಕಾಫಿ ಡೇ. ಒಳ್ಳೆ ಮಾತಿಗೆ ಬೆಲೆನೇ ಇಲ್ಲ. ಹಲೋ ಹಲೋ ರೀ, ರಾತ್ರಿ ನೀವು ನನ್ ಕನ್ಸಲ್ ಬಂದಿದ್ರಿ. ರೀ, ಯಾರೇ ನೀವು? ಅಯ್ಯೋ ಮರ್ತ್ಬಿಟ್ರಾ? ನಾನು ಮೊನ್ನೆ ಕಾಲ್ ಮಾಡಿದ್ನಲ್ಲ, ನಿಮ್ ಕ್ಲೋಸ್ ಫ್ರೆಂಡ್ ಆದ್ನಲ್ಲ, ಅದೇ ಬೆಳದಿಂಗಳ ಬಾಲ. ನೀವಾ? ಏನ್ ವಿಷಯ? ರಾತ್ರಿ ನೀವು ನನ್ ಕನ್ಸಲ್ ಬಂದಿರಿ. ಸೇಮ್ ಟು ಸೇಮ್ ಐಶ್ವರ್ಯ ರೈ ತರ ಇದ್ರಿ. ಹಾಗಾದ್ರೆ ರಾತ್ರಿ ಕನ್ಸಲ್ ಬಂದಿರೋದು ನಾನಲ್ಲ, ಐಶ್ವರ್ಯ ರೈ. ಹಂಗಂತೀರಾ? ಯಾರ ಜೊತೆ ಮಾತಾಡ್ತಿದ್ದಾಳು? ಇಷ್ಟು ಬಿಸಿ ಇದೆ. ನನಗ್ ಕಾಲ್ ವೇಟಿಂಗ್ ಇದೆ, ಆಮೇಲೆ ಮಾಡ್ತೀನಿ ಕಾಲ್. ಯಾರ್ದು? ತನುದಾ? ಹಾ, ನಿಮ್ಗೆ ಗೊತ್ತಾಯ್ತು? ರೀ, ನೀವ್ ಹೇಳಿದ್ರಲ್ರಿ ಅವಳ ನನ್ ಕ್ಲೋಸ್ ಫ್ರೆಂಡು ಬೆಂಗಳೂರಲ್ಲಿ ಓದ್ತಾ ಇದ್ದಾಳೆ ಅಂತ. ಹೌದಾ? ಸರಿ ಸರಿ, ಕಾಲ್ ಕಟ್ ಮಾಡಿ. ವಾಕೆ. ಏನು ಫೋನ್ ಬಿಸಿ? ಯಾರ್ದು? ಹಾ, ಹೇಳಿದ್ನಲ್ಲ, ಬೆಳದಿಂಗಳ ಬಾಲ. ಹೋಗ್ಲಿ, ಏನ್ ವಿಷಯ? ಆ ಲೂಸು ಇವತ್ ದೇವಸ್ಥಾನಕ್ ಬಂದಿದ್ದ, ಪಾರ್ಟಿ ಕರ್ದಿದ್ದಾನೆ. ಅವ್ರ ಅತ್ತೆ ಬರ್ಡೇ ಅಂತೆ. ಏ, ಪಾರ್ಟಿಗೆಲ್ಲ ಹೋಗ್ಬೇಡ, ಹುಡುಗರು ಹಚ್ಕೊಂಡ್ಬಿಡ್ತಾರೆ. ಲವ್ ಮಾಡು, ಇಲ್ಲ ಅಂದ್ರೆ ಪಾರ್ಟಿಗ್ ಬಾ ಅಂತ 2 ಆಪ್ಷನ್ ಕೊಟ್ಟಿದ್ದಾನೆ. ನೀನ್ ಪಾರ್ಟಿಗೆ ಹೋಗೋದೇ ಬೆಟರ್ ಅನ್ಸುತ್ತೆ. ಸರಿ, ಓಕೆ. ಬನ್ನಿ 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 ಬನ್ನಿ, ಕೂತ್ಕೊಳ್ಳೋವಾ? ಕೂತ್ಕೊಳ್ಳಿ. ಎಲ್ಲಿ? ಯಾರು ಬಂದಿಲ್ಲ? ಬೆಂಗಳೂರಲ್ವಾ, ಟ್ರಾಫಿಕ್ ಜಾಮು, ಇಲ್ಲೇ ಎಲ್ಲೋ ಬರ್ತಿರ್ತಾರೆ. ನಿಮ್ಮತ್ತೆ? ನಮ್ಮತ್ತೆನಾ? ಅವ್ರೆಲ್ಲಿ ಬರ್ತಾರೆ, ಅವ್ರು ಹೋಗಿ ತುಂಬಾ ವರ್ಷ ಆಯ್ತು. ಸಾರಿ. ಸಾರಿ ಯಾಕೆ ಕೇಳ್ತೀರಾ? ನಿಮ್ದೇನ್ ತಪ್ಪು? ಗಿಫ್ಟ್ ತಗೋ ಬಂದಿದ್ದೆ. ಅಯ್ಯೋ, ಅದನ್ನ ಮಾತ್ರ ಕೊಡ್ಬೇಡಿ, ಎಡವಟ ಆಗ್ಬಿಡುತ್ತೆ. ಯಾರ್ದಪ್ಪ ಫೋನು? ದೀಪಾ, ಹೇಳು ದೀಪಾ. ಓ ಸಾರಿ, ತುಂಬಾ ಬಿಸಿ ಇದ್ದೀನಿ. ನೀನೇ ಹೋಗಿ ಬರ್ತೀಯಾ? ಓಕೆ, ಬಾಯ್. ಯಾರ್ದಂತ ಕೇಳು. ಯಾರ್ದು ಫೋನು? ಓ 11, 12, 13, 59ನೇ ಪ್ರಪೋಸಲ್ ಇತ್ತಲ್ಲ, ಇವಳಿಗೆ ಮಾಡಿದ್ದು. ನೀನೇನು ಮೆಂಟ್ಲಾ? ಲವ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಸಿಕ್ದವ್ರಿಗೆಲ್ಲ ಪ್ರಪೋಸ್ ಮಾಡ್ತೀಯಲ್ಲ, ಯಾವಾಗಿಂದ ಈ ರೋಗ ನಿನ್ಗೆ? ಬೈ ಬರ್ತ್ ಲವರ್ ನಾನು. ಮಂಡ್ಯದ ಹತ್ರ ದೊಡ್ಡ ಕೊತ್ಕೆರೆ ಅಂತ ಚಿಕ್ಕಳ್ಳಿ ನಮ್ದು. ನಿಮಗ್ ಮಂಡ್ಯ ಗೊತ್ತಾ? ಫುಲ್ ಫೇಮಸ್. ಶುರು ಆಯ್ತು. ಒಂದ್ ದೇವಸ್ಥಾನ ಇದೆ ಅಲ್ಲೇ, ಫುಲ್ ಪವರ್ಫುಲ್. ಅಲ್ಲಿ ಬೆಟ್ಟ ತುದಿಲಿ ಹೋಗ್ಬಿಟ್ಟು ಕಣ್ ಮುಚ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡ್ರೆ ಕತ್ಲು ಕತ್ಲು ಕತ್ಲು, ಏನು ಕಾಣಲ್ಲ. ನಂಗೂ ಹಿಂಗೆ ಆಶ್ಚರ್ಯ ಆಗಿತ್ತು ಕಣ್ರಿ. ಅದ್ ಬಿಡಿ. 10 ಆದ್ಮೇಲೆ ಎಷ್ಟು ಹೇಳಿ? 11. 11 ಆದ್ಮೇಲೆ? 12. 12 ಆದ್ಮೇಲೆ? 13. ಅದೇ ನೋಡಿ, ನಮ್ಮೂರಲ್ಲಿ 12 ಗಂಟೆ ಆದ್ಮೇಲೆ ಡೈರೆಕ್ಟ್ ಆಗಿ 1 ಗಂಟೆ ಆಗ್ಬಿಡುತ್ತೆ. ವಿಸ್ಮಯ ಅಲ್ವೇನ್ರಿ? ಅಯ್ಯೋ, ಹೆಂಗೆ
ಇನ್ನೇನೇನ್ ಹೇಳುತ್ತೋ. ಹೋಗ್ಲಿ ಬಿಡಿ, ನಿಮ್ ಲವ್ ಸ್ಟೋರಿ ಹೇಳಿ. ನಮ್ಮೂರು ಇದು ನಮ್ಮೂರು. ನಾನು ಈಚೆ ಕಡೆ ಬಂದ್ರೆ ಸಾಕು, ಇರೋ ಬರೋ ಹೆಣ್ಮಕ್ಳೆಲ್ಲ ಈಚೆ ಬಂದು ನಿಂತ್ಕೊಳ್ಳೋರು. ಬಟ್ ನಾನ್ ಸಖತ್ ಒಳ್ಳೆ ಹುಡ್ಗ, ಎಲ್ರನ್ನೂ ನೋಡ್ಕೊಂಡು ಸೈಲೆಂಟಾಗಿ ಓಡಾಡ್ಕೊಂಡಿರ್ತಿದ್ದೆ. ನಮ್ಮೂರಲ್ಲಿ ಆಗದೆ ಇರೋರು ಹೆಣ್ಮಕ್ಳ ಹತ್ರ ಎಲ್ಲ ಹೋಗಿ ನಮ್ಮ ಬಗ್ಗೆ ಚಾಡಿ ಹೇಳಿ ಬಿಡಿಸ್ಬಿಡ್ತಾ ಇದ್ರು. ಅಂದ್ರು ನಾವು ಬಿಡ್ತೀವಾ, ಸೈಲೆಂಟಾಗಿ ಟಿಕಾಯಿಸ್ಕೊತಾ ಇದ್ವಿ. ಇದು ನಮ್ ಸ್ಕೂಲು. ಅಲ್ಲ, ಯಾಕೆ ಸೈಲೆಂಟ್ ಆಗಿದ್ದೀನಿ ನೋಡ್ತಿದ್ದೀರಾ? ನಮಗೆ ಚಿಕ್ಕ ವಯಸ್ಸಿನ ಸ್ಕೂಲ್ ಅಂದ್ರೆ ಆಗಲ್ಲ ರೀ, ಕಟ್ಟಾಗ್ತಂಗ ಆಗ್ತಾ ಇತ್ತು. ಇವರೆಲ್ಲ ನಮ್ ಟೀಚರ್ಗಳು. ಇದು ನಮ್ ಕ್ಲಾಸ್ ರೂಮ್ ನೋಡ್ರಿ. ನಾನು ಅಲ್ಲಿ ಕುತ್ಕೊಂತ ಇದ್ದೆ. ಓಕೆ, ಇವರೆಲ್ಲ ನನ್ನ ಫ್ರೆಂಡ್ಸು. ಇವಳು ಗೀತಾ, ಶ್ಯಾಮ್ಲಾ, ರೇಖಾ, ರೀಟಾ, ಆಮೇಲಿಂದ ಗಾಯತ್ರಿ, ಆಮೇಲಿಂದ ಉಮಾ, ಎಲ್ಲ ನನ್ನ ಫ್ರೆಂಡ್ಸೇ. ಲಾಸ್ಟ್ ಬೆಂಚಲ್ಲಿ ಶಾಂತ ನನ್ನ ಪಕ್ಕನೇ ಕೂತ್ಕೊಂತ ಇದ್ಲು. ನೋಡ್ತಾ 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 ಲವ್ ಆಗೋಯ್ತು. ಆಗ್ಲೇ ನಾವು ಕ್ರೇಜಿ ಸ್ಟಾರ್ ಫ್ಯಾನು. ಹೂ ಕೊಟ್ವಿ, ಪ್ರಪೋಸ್ ಮಾಡಿದ್ವಿ ಅಷ್ಟೇ. ಹಾಗೋ ಹೀಗೋ ಒಂದೆರಡು ಅಕ್ಷರ ಬರೆಯ ಕಲ್ತಿದ್ದೆ. ಬಟ್ ನಾ ಫಸ್ಟ್ ಬರ್ದಿದ್ದೆ ಲವ್ ಲೆಟರ್ ರೀ, ಅದು ಗೀತಾಗೆ. ಸ್ಟೂಡೆಂಟ್ಸ್ಗಳನ್ನ ಲವ್ ಮಾಡಿ ಮಾಡಿ ಬೇಜಾರಾಗಿ ಕೊನೆಗೆ ಟೀಚರ್ ಮೇಲೆ ಲವ್ ಆಗೋಯ್ತು. ಅದು ನಂಗೆ ಟೀಚರ್ ಮೇಲೆ ಏನಿಗೆ ಗೊತ್ತಾ ಲವ್ ಆಗಿದ್ದು? ಅವ್ರು ಬರಿಬೇಕಾರಲ್ಲ ಎತ್ತು ಬರೆಯೋರು 3 ಬೆರಳ್ನ. ನಾವು ಹಂಗೆ ಟ್ರೈ ಮಾಡ್ತಾ ಇದ್ವಿ, ಬಟ್ ಕ್ಲಾಸಲ್ಲೆಲ್ಲ ಗುಲ್ಲಾಗೋಯ್ತು. ಸುಧಾ ಮೇಡಮ್ನ ಜೀವ ಲವ್ ಮಾಡ್ತಿದ್ದಾನಂತೆ. ಮೇಡಮ್ ಗೊತ್ತಾದ್ಮೇಲೆ ಬಿಡ್ತಾರಾ? ಎಲ್ಲಾ ಹುಡುಗಿರ್ ಕೈಲೂ ರಾಖಿ ಕಟ್ಟಿಸ್ಬಿಟ್ರು. ನಾನ್ ಸ್ಕೂಲ್ಗೆ ಹೋಗಲ್ಲ, ನಂಗೆ ಎಲ್ಲಾ ಹೆಣ್ಮಕ್ಳ ಕೈಲೂ ಟೀಚರ್ ರಾಖಿ ಕಟ್ಟಿಸ್ಬಿಟ್ಟಿದ್ದಾರೆ. ನಾನು ದಯವಿಟ್ಟು ಸ್ಕೂಲ್ ಚೇಂಜ್ ಮಾಡಿ ಅಂತ ನಮ್ಮ ಅಪ್ಪನ ಹತ್ರ ಹೋಗಿ ಹೇಳ್ದೆ. ಅದಕ್ಕೇನಂದ ಗೊತ್ತಾ? ಬಡ್ಡೆತದು ಬಡ್ಡೆತದೆ ಸ್ಕೂಲಿಗೆ ಕಳ್ಸೋದು ಓದಕ್ಕ, ಹುಡುಗಿರ್ ನೋಡಕ್ಲಾ? ಈಗಾಗ್ಲೇ ಊರ್ನ ಹುಡುಗಿಯರ್ನ ಹಾಳು ಮಾಡಿದ್ಯಾ? ಬಡ್ಡೆತದೆ ಆ ಮೇಘಲ ಮನೆ ಚೆನ್ನಿ ನಾನ್ ನೋಡೋಕೆ ಅಂತ ಬತ್ತಿದ್ದು, ಅವಳು ಬಿಟ್ಟಿಲ್ಲ. ಇಲ್ಲಿದ್ರೆ ಸರೋಗಲ್ಲ ನೀನು. ಮೈಸೂರಲ್ಲಿರೋ ನಿಮ್ಮ ಅಕ್ಕನ ಮನೆ ಕಳಿಸಿದ್ರೆ ಸರಿಕಲ್ಲ ನಿನ್ನ. ಆವತ್ತೇ ನನ್ನ ಮೈಸೂರ್ಗೆ ಹಾಕ್ಬಿಟ್ರು. ಅಲ್ಲ, ಹಳ್ಳಿಲೇ ಹಂಗೆ, ಇನ್ ನಾವು ಸಿಟಿಲ್ ಬಿಡ್ತೀವಾ? ಸಾಕಪ್ಪ, ನಿಲ್ಸು. ನೀನ್ ಲವ್ ಸ್ಟೋರಿಗಳು ನನ್ನಿಂದ ಕೇಳಕ್ಕಾಗಲ್ಲ. ಸರಿ, ನಂಗ್ ಟೈಮ್ ಆಯ್ತು, ನಾ ಹೋಗ್ತೀನಿ. ಬಾಯ್ ರೀ. ನಾವಿಬ್ರು ಇಷ್ಟೊತ್ತಂಕ್ ಮಾತಾಡಿದ್ವಲ್ಲ, ನಾವು ಫ್ರೆಂಡ್ಸಾ ಲವರ್ಸಾ? ಏನೂ ಇಲ್ಲ, ಫ್ರೆಂಡ್ಸೇ. ಬಾಯ್. ಇರಪ್ಪ, ನಮ್ ಸೆಕೆಂಡ್ ಹೀರೋಯಿನ್ ಒಂದ್ಸಲಿ ಫೋನ್ ಮಾಡ್ಬಿಡೋಣ. ಹಲೋ, ನಾನ್ ರೀ ಬೆಳದಿಂಗಳ ಬಾಲ. ನಿಮ್ ತನು ಜೊತೆ ನಾನು ಇವತ್ ಪಾರ್ಟಿ ಮಾಡ್ದೆ ಗೊತ್ತಾ? ಓ, ನಿಮ್ಗೆ ತನೂ ಗೊತ್ತು, ನಾನು ಗೊತ್ತು. ಗೊತ್ತಿದ್ದು ಕಾಲ್ ಮಾಡ್ತಿದ್ದೀರಾ? ರೀ, ನಮ್ಮ ಅಪ್ಪನಾಣೆ ನೀವ್ ಯಾರಂತ ನಂಗೆ ಗೊತ್ತಿಲ್ಲ ಕಣ್ರಿ. ತಾನು ನಾನು ಕ್ಲಾಸ್ಮೇಟ್ಸು. ಅವಳನ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ. ಏನೋ ನಿಮ್ ಹೆಲ್ಪ್ ಕೇಳೋಣ ಅಂತ ಫೋನ್ ಮಾಡ್ದೆ ಅಷ್ಟೇ. ನೀನೇನಾ ಲೂಸ್ ಜೀವ ಅವಳ ಹಿಂದೆ ಬಿದ್ದಿರೋದು? ನನ್ ಬಗ್ಗೆ ಅಷ್ಟೆಲ್ಲ ಹೇಳಿದಾಳ? ಲವ್ ಆಗಿರ್ಬೇಕು ಪಾಪ. ಅಂತದೇನೂ ಇಲ್ಲ. ನಿನಗ್ ಬೈದೇ ಇರೋ ದಿನಾನೇ ಇಲ್ಲ. ನಿನ್ ಜೊತೆ ಮಾತಾಡ್ತಿದೀನಿ ಅಂತ ಅವಳು ಗೊತ್ತಾದ್ರೆ ನನಗೂ ಸೇರ್ಸ್ ಬೈತಾಳೆ. ನನ್ ಜೊತೆ ಮಾತಾಡ್ಬೇಡ, ಬಾಯ್. ಹಲೋ ಹಲೋ ಹಲೋ, ಒಂದ್ ನಿಮಿಷ ರೀ. ನಾವೊಂದ್ ಒಪ್ಪಂದಕ್ಕೆ ಬರೋಣ. ನನ್ನ ಹತ್ರ ಮಾತಾಡೋದಿನ್ನ ತನು ಜೊತೆ ಹೇಳ್ಬಿಡಿ, ನಾನು ತನು ಹತ್ರ ಹೇಳಲ್ಲ. ನಮ್ಮಿಬ್ಬರದು ಸಪರೇಟ್ ಫ್ರೆಂಡ್ಶಿಪ್, ಓಕೆನಾ? ಓಕೆ, ಬಟ್ ನಾನು ನಿಂಗೆ ಯಾವ ಹೆಲ್ಪ್ ಮಾಡಲ್ಲ. ಓಕೆ ಓಕೆ, ಬಾಯ್. ಫಸ್ಟ್ ಟೈಮ್ ರೀ, ಅವಳೇ ಫೋನ್ ಮಾಡಿ ಏನೋ ವಿಷಯ ಹೇಳ್ಬೇಕಂತ ಕರ್ದ್ಲು. ನಾನು ಕಾಯ್ಕೊಂಡಿದ್ದೆ, ಓಡ್ ಬಂದ್ಬಿಟ್ಟೆ. ನಿಂಗೊಂದ್ ವಿಷಯ ಹೇಳ್ಬೇಕಿತ್ತು. ನೀನ್ ನನ್ ತುಂಬಾ ಹಚ್ಕೊಂಡಿದ್ಯಾ ಅಂತ ಗೊತ್ತು, ಅದಕ್ಕೆ ಹೇಳ್ತಿದ್ದೀನಿ. ಆಕ್ಚುಲಿ ನಾನು 8th ಓದ್ಬೇಕಾದ್ರೇನೆ ಒಂದ್ ಹುಡ್ಗನ್ ಲವ್ ಮಾಡಿದ್ದೆ. ನಾವಿಬ್ರು ಮದ್ವೆ ಆಗ್ಬೇಕು ಅಂತಾನು ಡಿಸೈಡ್ ಮಾಡ್ಕೊಂಡಿದೀವಿ. ಮನೇಲೂ ಒಪ್ಪಿಗೆ ಕೊಟ್ಟಿದಾರೆ. ನೀನ್ ನನ್ನ ತುಂಬಾ ಇಷ್ಟ ಪಡ್ತೀಯ ಅಂತ ಗೊತ್ತು, ಆದ್ರೆ ನಾನ್ ಏನ್ ಮಾಡ್ಲಿ? ನಾನ್ ಈ ಸ್ಥಿತಿಲಿದ್ದೀನಿ ರೀ. ನಂಗೆ ಗೊತ್ತು ರೀ, ಈಗಿನ ಕಾಲದ ಹುಡುಗಿರು ಲವ್ ಅಂದ್ ಕೂಡ್ಲೆ ನಂಗಾಗ್ಲೇ ಲವರ್ ಇದಾನೆ ಅಂತ ಕಾಗೆ ಹಾರಿಸ್ಬಿಡ್ತೀರಾ. ನನಗೇನೋ ಡೌಟ್ ಅಪ್ಪ.
ನಾನ್ ಯಾಕೆ ನಿಮ್ಗೆ ಸುಳ್ಳು ಹೇಳಿ? ಯಡಿಯೂರಪ್ಪ ಅವರೇ, ಕುಮಾರಸ್ವಾಮಿ ಅವರೇ, ಸರಿ ಹೋಗ್ಲಿ ಬಿಡಿ. ನಮ್ಗಂತೂ ಅದೃಷ್ಟ ಸಿಕ್ಕಿಲ್ಲ. ಅದೃಷ್ಟವಂತ ಯಾರನ್ನ ನಂಗೆ ತೋರಿಸ್ತೀರಾ? ಓಕೆ, ನಾಳೆ ಫೋರಂ 12:30 ಅವನಿಗೆ ಹೇಳ್ತೀನಿ. ಅವನು ಬರ್ತಾನೆ, ನೀನು ಬಾ, ತೋರಿಸ್ತೀನಿ. ಬಾಯ್ ಬಾಯ್. ಹಲೋ, ಆಕ್ಚುಲಿ ನಾನು ಇನ್ನ ನಿಮಗ್ ಪ್ರಪೋಸೇ ಮಾಡಿಲ್ಲ ಅಲ್ವಾ? ಒಳ್ಳೇದಾಯ್ತು ಬಿಡಿ. ಅಲ್ಲ, ಬಾಲ್ಯ ಪ್ರೇಮ ಇಲ್ಲಿಗಲ್ಲೋ ಅಲ್ವಾ? ಕೇಸ್ ಹಾಕ್ಬಿಡಣ್ವಾ? ಹಲೋ, ಏನೇ 2 ದಿನದಿಂದ ಫೋನೇ ಇಲ್ಲ? ಅಯ್ಯೋ, ಆ ಜೀವನ್ ಟಾರ್ಚರ್ಗೆ ತಲೆ ಕೆಟ್ಟೋಗಿದೆ ಕಣೆ. ಯಾಕೆ, ಏನಾಯ್ತು? ಏನಿಲ್ಲ, ಅದಕ್ಕೆ ಶೀಲಾ ಒಂದ್ ಐಡಿಯಾ ಕೊಟ್ಟಿದ್ದಾಳೆ. ಎಲ್ಲಾ ಹುಡುಗರು ಹುಡುಗಿರ್ ಕಮಿಟ್ ಆಗಿದ್ದಾರೆ ಅಂದ್ರೆ ಬಿಟ್ಬಿಡ್ತಾರೆ. ನಿಂಗೂ ಒಂದ್ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳು, ಅವನು ನಿನ್ನ ಬಿಟ್ಟು ಹೋಗ್ತಾನೆ ಅಂತ. ಹಾಗೆ ಹೋಗಿ ಹೇಳ್ ಬಂದಿದೀನಿ. ಅದಕ್ಕೆ ನಂಬ್ಕೊಂಬಿಟ್ನಾ? ಎಲ್ ನಂಬ್ತಾನೆ? ನಾಳೆ ಮೀಟ್ ಮಾಡ್ಸು ಅಂತ ಹೇಳಿದಾನೆ. ಮತ್ತೆ ಯಾರನ್ ಮೀಟ್ ಮಾಡಿಸ್ತಿದ್ಯಾ? ನಂಗೂ ಗೊತ್ತಿಲ್ಲ. ಶೀಲಾನೇ ಯಾವ್ದೋ ಹುಡ್ಗನ್ನ ಅರೇಂಜ್ ಮಾಡ್ಸಿರ್ತೀನಿ ಅಂತ ಹೇಳಿದಾಳೆ. ಅವನನ್ನ ಮೀಟ್ ಮಾಡಿಸ್ತೀನಿ. ಮೊದ್ಲು ಒಂದ್ ಕಾಟ ತಪ್ಪಿದ್ರೆ ಸಾಕು. ಏನೋ ಮಾಡು, ಯಾವ್ದಕ್ಕೂ ಹುಷಾರಾಗಿರು. ಓಕೆ, ಬಾಯ್. ಈ ಡ್ರೆಸ್ ಚೆನ್ನಾಗಿದೆ ಅಲ್ವೇನೆ? ಲೇ, ಏನೇ ಲೇ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅವನು? ಸ್ವಲ್ಪ ತೀರ ಏನೇ ಅರ್ಜೆಂಟ್ ಇವಾಗ? ನನ್ ಕಷ್ಟ ನನ್ಗೆ. ಏ, ಇವನ್ ಬೇರೆ ಬಂದ್ಬಿಟ್ಟ. ಎಲ್ಲಿದನ್ ಕಾಲ್ ಮಾಡಿ ಕೇಳು. ಬೇಗ ಬೇಗ ಬೇಗ. ಹಲೋ ರಮೇಶ್, ಎಲ್ಲಿದ್ಯೋ? ನನ್ ಮಗ ಟ್ರಾಫಿಕ್ ಪೊಲೀಸ್ ಟಿಎಲ್ ಇಲ್ಲ ಅಂತ ಇಟ್ಕೊಂಡಿದ್ದಂಗ್ ಕಣೆ. ಬೇರೆ ಯಾರನ್ನಾದ್ರು ನೋಡ್ಕೋ, ನಾನ್ ಬರಕ್ಕಾಗಲ್ಲ. ಏನಂತೆ? ಟ್ರಾಫಿಕ್ ಪೊಲೀಸ್ ಹತ್ರ ಸಿಗಾಕೊಂಡಿದ್ದಾನಂತೆ, ಬರಕ್ಕಾಗಲ್ವಂತೆ. ಇವಾಗ ಏನೇ ಮಾಡೋದು? ಸರಿ ಬಿಡು, ನಾಳೆ ಮೀಟ್ ಮಾಡಿಸ್ತೀನಿ ಅಂತೀನಿ. ಬೇಡ ಬೇಡ, ನಿಂತ್ಕೋ. ಯಾವತ್ತಿದ್ರು ಟಾರ್ಚರ್, ಇವತ್ತೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಅಯ್ಯೋ, ಏನೇ ಮಾಡೋದು? ಹಾಯ್. ಹಾಯ್. ಎಲ್ಲಿ ನಿಮ್ಮ ಅಪ್ರಾಪ್ತ ಲವರು? ಯಾವನತ್ರ ದುಡ್ಡು ಕೇಳ್ತಾ ಇದೀಯಾ? ನೋಡು, ಖರಾಬ್ ಆಗಿದ್ದಾನೆ. ಒಮ್ಮೆ ತನು ಲವರ್ ಅಂತ ಹೇಳೋದಾ? ಅಲ್ಲಿದ್ದಾನಲ್ವಾ, ಅವನೇ ತನು ಲವರ್. ಏನ್ ಹೆಣ್ಮಕ್ಳು ಡೀಸೆಂಟ್ ಆಗಿರೋ ಹುಡುಗರ್ನ ಲವ್ವೇ ಮಾಡಲ್ಲ ಅಂತಾರೆ. ಈ ರೌಡಿಗಳ ಸಿನಿಮಾ ನೋಡ್ ಹಾಳಾಗೋಗ್ಬಿಟ್ರಪ್ಪ. ಏನಾಗುತ್ತೋ ಏನೋ. ಹಲೋ ಬಾಸ್, ಹಲೋ ಬಾಸ್, ಹಲೋ ಬಾಸ್, ಹಲೋ ಬಾಸ್. ನಾನು ನಿಮ್ ಲವರ್ ತನು ಲವರ್ ಜೀವ. ಸಾರಿ ಬಾಸ್, ನೀವು ತನೂನ್ ಲವ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲದೆ ಲವ್ ಮಾಡ್ಬಿಟ್ಟೆ. ಸೂಪರ್ ಸೆಲೆಕ್ಷನ್ ಬಾಸ್. ಏನೇ ಮಾಡ್ತಿದ್ದಾನೆ? ಉಪ್ಪು ಏನೇ ಮಾಡೋದು? ಹತ್ರ ಬರ್ತಿದ್ದಾನೆ. ಏನಾಗಲ್ಲ, ಸುಮ್ನೆ ಇರೆ. ಜಾಸ್ತಿ ಅಂದ್ರೆ ಮಾಡ್ತಾನ ಅಷ್ಟೇ. ಬುಲ್ಬುಲ್, ಏನ್ ಸಮಾಚಾರ? ಮಾತಾಡಕ್ಕಿಲ್ವಾ? ಓಕೆ ಬಾಸ್, ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್. ಸಿಕ್ಕಾಬಟ್ಟೆ ವರ್ಷ ಸಖತ್ತಾಗಿರಿ. ಇವಳು ತನು ಫ್ರೆಂಡು ಸರಿ ಇಲ್ಲ, ಹತ್ರ ಸೇರಿಸ್ಬೇಡಿ. ಸಾರಿ ಸರ್, ಅವನು ನಂಗೆ ಲವ್ ಅಂತ ತುಂಬಾ ಟಾರ್ಚರ್ ಕೊಡ್ತಿದ್ದ. ಅದಕ್ಕೆ ನಿಮ್ಮನ್ನ ನೋಡಿದ್ರೆ ಹೆದ್ರೋಗ್ತಾನೆ ಅಂತ ಆಗ ಹೇಳ್ದೆ. ಸಾರಿ. ಅಷ್ಟನಾ? ಉಪ್ಪು ಅಣ್ಣ, ಅಕ್ಕ ಚೆನ್ನಾಗಿದ್ದಾಳೆ, ಬಿಡಬೇಡ ಅಣ್ಣ. ಏಯ್, ಏನ ಪಾಪ ಹುಡುಗಿ, ಅವಳ ಪ್ರಾಬ್ಲಮ್ ಹೇಳ್ಕೊಂಡಿದ್ದಾಳೆ. ಮಕ್ಳ ನಿಮ್ಮಂತವ್ರಿಂದಾನೆ ರೌಡಿಗಳಿಗೆ ಮರ್ಯಾದೆ ಇಲ್ದಂಗ ಆಗಿರೋದು. ಹಬ್ಬಾ, ತೊಲಗ್ತು ಪೀಡೆ. ಆ ಪೀಡೆನೂ ಬಿಡ್ತು.
ನಡಿ. ಏಯ್, ಆ ಬಂಕ್ಸಿನ ಮಾಮೂಲಿ ಬಂತನಾ? ಬೆಳಗ್ನೆ ಬಂತಣ್ಣ. ಓ, ಇಲ್ಲೂ ಹುಡ್ಕೊಂಬಂದ್ಬಿಟ್ರಾ? ಅಂತೂ ಇಂತೂ ನನ್ನ ಲೈಫ್ಗೂ ವಿಲನ್ ಎಂಟ್ರಿ ಕೊಟ್ಬಿಟ್ಟ. ನಂಗೂ ಈ ಫೈಟು ಗೀಟು ಆಗ್ಬರಲ್ಲ, ಸೈಲೆಂಟಾಗಿ ಸೈಡಲ್ಲಿ ಇದ್ಬಿಟ್ಟೆ. ಆವಾಗಲೇ ಗೊತ್ತಾಗಿದ್ದು ಈ ಹುಡುಗಿರ್ಗೆ ಡೀಸೆಂಟ್ ಹುಡುಗರೇ ಇಷ್ಟ ಆಗಲ್ಲ ಅಂತ. ಹಾಳಾಗಿ ಹೋಗ್ಲಿ ಅಂತ ಒಂದು ಫೀಲಿಂಗ್ ಸಾಂಗ್ ಬೇರೆ ಹೇಳ್ಬಿಟ್ಟೆ. ಇಲ್ಲಿ ನೋಡಿ, ಇವಳು ನನ್ನ ಮಗಳು ತನು ಅಂತ. ತನು ಅಂತ ತನು ಅಂತ ತನು ಅಂತ. ಹಾಳಾದ ಹುಡುಗಿರ ಪ್ರೀತಿಯ ಮಾಡಿ ಹಾಳಾಗದೆ ಬೇರೆ ದಾರಿ ಇಲ್ಲ. ಹಾಳಾದ ಹುಡುಗಿರ ಪ್ರೀತಿಯ ಮಾಡಿ ಹಾಳಾಗದೆ ಬೇರೆ ದಾರಿ ಇಲ್ಲ. ಹಾಳಾದ ಮೇಲೂ ಹುಡುಗಿರು ಯಾಕೆ ಹಾರ್ಟನ್ನು ಬಿಟ್ಟು ಹೋಗೋದಿಲ್ಲ. ಯಾರೂನು ಇಲ್ಲದಾಗ ಎಲ್ಲಾನು ನೆನೆದು ಹೆಂಗಾದ್ರೂ ಕಷ್ಟಪಟ್ಟು ಅತ್ತು ಬಿಡಲ. ಅತ್ತಾರು ಬಿಟ್ಟಿಲ್ಲ ನನ್ನೋಳ ನೆನಪು, ಏನ್ ಮಾಡ್ಲಿ ಸತ್ತು ಹೋಗಲ್ಲ. ಯಾರೂನು ಇಲ್ಲದಾಗ ಎಲ್ಲಾನು ನೆನೆದು ಹೆಂಗಾದ್ರೂ ಕಷ್ಟಪಟ್ಟು ಅತ್ತು ಬಿಡಲ. ಅತ್ತಾರು ಬಿಟ್ಟಿಲ್ಲ ನನ್ನೋಳ ನೆನಪು, ಏನ್ ಮಾಡ್ಲಿ ಸತ್ತು ಹೋಗಲ್ಲ. ಪ್ರೀತಿ ಹುಟ್ಟೋದು ಗೋರಿಲಿ ಬೇರೆ ದಾರಿ ಇಲ್ಲ. ನಾವು ಸಾಯುವ ತನಕ ಗೋರಿ ಸಿಗೋದಿಲ್ಲ. ಏಳೇಳು ಜನ್ಮಕ್ಕೂ ಪಾಪಿ ಪ್ರೇಮಿಯುನ. ಪ್ರೇಮಿಗೆ ಜನ್ಮಾನ ನೀಡಿದ ಬ್ರಹ್ಮ ಪಾಪಿ ನೀನ. ಹುಟ್ಟೋದೆ ಸಾಯೋಕೆ ಹಾಳಾಗಲಿ, ನಾ ಪ್ರೀತಿಸಿದ ತಪ್ಪಿಗೆ ಏನ್ ಮಾಡಲಿ. ಮೋಸಾನ ಮಾಡಿದೊಳ ಮುಂಜಾನೆ ನೆನೆದು ಗುಟ್ಟಾಗಿ ಮನಸ್ಸಲ್ಲಿ ಪೂಜೆ ಮಾಡಲ. ಕೈ ಕೊಟ್ಟ ಹುಡುಗಿಯ ಚಟ್ಟಕ್ಕೆ ಕಟ್ ಹಾಕಿ ಬೆಂಕಿ ಇಟ್ಟು ಸುಟ್ಟು ಹಾಕಲ. ಕೈಲಿ ಹೂವಿಟ್ಟು ಹೇಳ್ತೀವಿ ನಾವು ಪ್ರೀತಿಯಲ್ಲಿ. ಸೀದಾ ಹುಡುಗಿರು ಇಡ್ತಾರೆ ಹೂ ಕಿವಿಯಲ್ಲಿ. ಮೋಸ ಅನ್ನೋದು ಪ್ರೀತಿಲಿ ಎಲ್ಲ ಮಾಮೂಲಿನ. ಆದ್ರೂ ಗೊತ್ತಿದ್ದು ಯಾಕೆ ಪ್ರೀತಿ ಮಾಡ್ತಾರ ಜನ. ಯಾರಾದ್ರೂ ಹೇಗಾದ್ರೂ ಹಾಳಾಗಲಿ, ನಾ ಪ್ರೀತಿಸಿದ ತಪ್ಪಿಗೆ ಏನ್ ಮಾಡಲಿ. ಮುಕ್ಕೋಟಿ ದೇವರ ಒಟ್ಟಿಗೆ ಕೂರಿಸಿ ನನ್ನೋಳ ಕೊಡು ಎಂದು ಅತ್ತು ಬಿಡಲ. ಅತ್ತಾರು ಕೊಟ್ಟಿಲ್ಲ ಕಲ್ಲಿನ ದೇವರು, ಏನ್ ಮಾಡ್ಲಿ ಸತ್ತು ಹೋಗಲ್ಲ.
ಇವ್ರು ಯಾಕೋ ತನು ಕ್ಲಾಸ್ ರೂಮ್ ಯಾವ್ದ್ರು? ನಿಮ್ಗೆ ಯಾಕ್ರೋ ಅದಲ್ಲ? ಅಲ್ಲಿದೆ ಸರ್. ಯಾರೋ ಅವರು? ಮಗ ಅವ್ನ್ ತನು ಲವರ್ ಕಣ. ಈ ರೌಡಿನ ಆ ರೌಡಿದಲ್ವಾ ಈ ಜೀಪು? ಲೇ ಇವನ್ ಯಾಕೆ ಇಲ್ಲಿ ಬಂದಿದ್ದಾನೆ? ಯಾಕೋ ಬಂದಿರ್ತಾನ, ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ? ಬಾ. ಲೇ ಈ ಹುಡುಗರು ಯಾಕೆ ಇಲ್ಲಿ ನಿಂತಿದ್ದಾರೆ? ನಂಗೆ ಯಾಕೋ ಭಯ ಆಗ್ತಿದೆ. ಸುಮ್ನೆ ಏನು ಗೊತ್ತಿಲ್ದೇ ಇರೋಳ್ ತರ ಬಾ. ಹಾಯ್ ಅಕ್ಕ ಬರ್ತಾರ, ಸೈಡ್ಗೆ ಹೋಗ್ರ. ಲೇ ಎಲ್ಲ ನಿನ್ನಿಂದಾನೇ ಆಗಿದ್ದು. ಇವ್ ನನ್ನೇ ಹುಡ್ಕೊಂಡ್ ಬಂದಿರೋದೀಗ. ಸುಮ್ನೆ ಜಾಸ್ತಿ ಎಲ್ಲ ಬರ್ಸಿ ನಮ್ಮ ಹುಡುಗಿ ಕೈ ನೋವು ಮಾಡ್ಸಿದ್ರೆ ನಿನ್ ಕೈ ಸರಿ ಇರಲ್ಲ ಮಗನೇ, ಹುಷಾರ್. ಯಾರೋ ನೀನು? ಯಾವ ಮರದ್ರೆ ಶನೇಶ್ವರನ್ಗೆ ಆಗ್ಲಿರ್ತೀನಿ ನಾನು. ನಿನ್ ಬಿಡ್ತೀನ? ಸರಿ ಸರಿ ಬೇಗ ಬಾ, ಕ್ಲಾಸ್ ಹೋಗೋಣ. ಹೋಗ್ಚಿನ, ನಿನ್ ಬಗ್ಗೆ ಎಲ್ಲ ಮಾತಾಡಿದೀನಿ, ಇನ್ನೇನು ತಲೆ ಕೆಡ್ಸ್ಕೊಬೇಡ. Four phosphorus plus 3 oxygen gives phosphorus oxide. Excuse me, sir. ಯಾರಮ್ಮ ಅವನು? ನನಗೆ ವಾರ್ನ್ ಮಾಡ್ತಾನೆ, ಮಾರ್ಕ್ಸ್ ಕೊಡಿ ಅಂತ ಕೇಳ್ತಾನೆ. ನಾನು ನನ್ನ ಹೆಂಡ್ತಿನ ಬಿಟ್ಟು ಬೇರೆ ಯಾರ ಕೈಲೂ ಹೊಡ್ಸ್ಕೊಂಡಿಲ್ಲ. ಅಂತದ್ರಲ್ಲಿ ನೋಡಮ್ಮ, ಇದು ಹೀಗೆ ಮುಂದುವರೆದ್ರೆ ನಿನ್ನ ಸಸ್ಪೆಂಡ್ ಮಾಡಿ TC ಕೊಟ್ಟು ಕಳ್ಸ್ಬಿಡ್ತೀನಿ. ಸಾರಿ ಸರ್. ಓಕೆ, ಇಟ್ಸ್ ಆಲ್ ರೈಟ್. ಕಮ್ ಇನ್. ಹಲೋ. ಹಾಯ್ ಚಿನ್ನ. ಯಾವನೋ ನೀನು? ನಾನು ಉಪೇಂದ್ರ. ನಾಳೆ ಅಣ್ಣನ್ ಸಿನಿಮಾ ರಿಲೀಸ್ ಇದೆ, ಬರ್ತೀಯ? ಹೋಗೋಣ. ಲೋಫರ್, ಏನ್ ಅನ್ಕೊಂಡಿದ್ಯೋ ನನ್ನ? ಚಪ್ಪಲಿ ತಗೊಂಡ್ ಹೊಡಿತೀನಿ ಇನ್ನೊಂದ್ ಮಾತಾಡಿದ್ರೆ. ನಾನ್ ಮಾಡಿದ ತಪ್ಪಿ ಅವತ್ತೇ ಸಾರಿ ಕೇಳಿದ್ನಲ್ಲ, ಮುಗೀತು. ನನ್ ಸವಾಸಕ್ ಬರ್ಬೇಡ. ಇವ್ರದ್ ಬೇರೆ, ಇವ್ರಿಗೆ ಕಂಪೇರ್ ಮಾಡಿದ್ರೆ ಆ ಜೀವನೇ ಎಷ್ಟೋ ಪರವಾಗಿಲ್ಲ. ಈ ನನ್ ಮಕ್ಳು ಯಾಕೆ ನಿಂತಿದ್ದಾರೆ? ಏನಾಯ್ತನು? ಹೋಗ. ಪಾಪ ಒಳ್ಳೆ ಹುಡ್ರ ಅನ್ಸುತ್ತೆ. ಯಾಕೆ ತಾನು ಸಪ್ಪ ಕೂತಿದ್ಯಾ? ಆ ರೌಡಿ ಉಪೇಂದ್ರ ಕಾಲ್ ಮಾಡಿದ್ದ. ಅವನ್ ನಿನ್ ಲವರ್ ಅಲ್ವಾ? ಇಲ್ಲ, ಅವನ್ ಯಾರಂತಾನೂ ನಂಗೆ ಗೊತ್ತಿಲ್ಲ. ಇದೆಲ್ಲ ಆ ಶೀಲಾ ಮಾಡಿದ್ದು. ಅಲ್ಲಿದ್ದಾನಲ್ವಾ, ಅವನೇ ತಾನು ಲವರ್. ಏನ್ ಹೆಣ್ಮಕ್ಳು ಏನೋ ಬಡ್ಡೆ ತವ, ಲವ್ ಮಾಡಲ್ಲ, ಮಾಡೋರ್ನು ಬಿಡಲ್ಲ. ಹಲೋ. ನೀನೇ ಬಂದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ನಾನೇ ಬಂದು ಎತ್ತಾಕೊಂಬರ್ತೀನಿ. ಯಾವ ಮಾರಿದ್ರೆ ಶನೇಶ್ವರನೇ ಎಗ್ಲಿರ್ತೀನಿ ನಾನು. ಇನ್ನು ನಿನ್ನ ಬಿಡ್ತೀನಾ? ಯಾರ್ದಮ್ಮ ಫೋನು? ನಾಳೆ ಸಿನಿಮಾ ಕರ್ದಿದ್ದಾನೆ. ನಾನು ಹೋಗಿಲ್ಲ ಅಂದ್ರೆ ಅವ್ರ ಹುಡ್ಗರ್ನ ಕಳ್ಸಿ ಎತ್ತಾಕೊಂಡ್ ಹೋಗ್ತಾನಂತೆ. ಒಂದ್ ಪ್ಲಾನ್ ಮಾಡೋದಾ? ಏನು? ಈ ವಿಷಯನೆಲ್ಲ ಜೀವಾಗ ಹೇಳ್ಬಿಡೋದಾ? ಅವನೇ ಸರಿ ಇದನ್ನೆಲ್ಲ ಸರಿ ಮಾಡೋದಕ್ಕೆ. ಮತ್ತೆ ಅವನ್ ಸವಾಸನ? ಬೇಡಪ್ಪ. ಇವ್ರಿಗೂ ಹೋಲ್ಸಿದ್ರೆ ಜೀವ 100 ಪಾಲ್ ಬೆಟ್ರು. ಅವನ್ ನಿನ್ನ ಲವ್ ಮಾಡ್ತಾ ಇದ್ದಾನೆ. ಹುಡುಗರು ಯಾವತ್ತು ಹುಡುಗಿರು ಕಷ್ಟದಲ್ಲಿದ್ದಾರೆ ಅಂದ್ರೆ ಕೈ ಬಿಡಲ್ಲ. ನೀನ್ ಹೋಗಿ ಹೇಳು, ನಿನ್ಗಿನ್ನೂ ಅವನ್ ಬಗ್ಗೆ ಗೊತ್ತಿಲ್ಲ. ಸರಿ, ಬಾರ ಹೋಗೋಣ.
ಹಾಗಾದ್ರೆ ಈಗೇನ್ ಮಾಡೋಣ ಅಂತ? ಅವ್ನ್ ಟಾರ್ಚರ್ ಸಹಿಸ್ಕೊಳಕ್ ಆಗ್ತಿಲ್ಲ. ಏನಾದ್ರೂ ಮಾಡು. ಹಾಗಂತ ನಾನು ನಿನ್ ಲವ್ ಮಾಡ್ತಿದೀನಿ ಅಂತ ಅಲ್ಲ, ಒಂದೊಳ್ಳೆ ಫ್ರೆಂಡ್ ತರ ಕೇಳ್ತಿದೀನಿ ಅಷ್ಟೆ. ಓಕೆ, ಹಾಗಾದ್ರೆ ಆಮೇಲೆ ಲವ್ ಮಾಡ್ತೀಯಾ? ಸಂಕಟ ಬಂದಾಗ್ಲೇ ವೆಂಕಟರಮಣ ಅನ್ನೋದ್ ಜನ. ನಿಮ್ ಬೇಡ ಅಂದ್ರು ನೀ ಹೇಳಿದ ಕೆಲ್ಸ ನಾನು ಮಾಡ್ತೀನಿ. ಯಾಕೆ ಹೇಳೋ? ನಾನೇನ್ ಲವ್ ಮಾಡ್ತಾ ಇದ್ದೀನಿ ಅದಕ್ಕೆ. ನೀನು ನಾಳೆ ಸಿನಿಮಾಗೆ ಹೋಗ್ಬೇಡ, ಕಾಲೇಜಿಗೆ ಬಾ. ಅವನು ಅಲ್ಲೇ ಬರ್ತಾನೆ. ಅವನು ಗೊತ್ತು ನೀ ಸಿನಿಮಾಗೆ ಬರೋ ಹುಡುಗಿ ಅಲ್ಲ ಅಂತ. ಏಯ್, ಯಾವ್ದೋ ಪಾಪು ಕೂತಿದೆ. ಇವಳು ನನ್ ಮಗಳು ತನು ಅಂತ. ಚುಕು 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 ಕುಟು 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 ಕುಟು. ಇದೇನಿದು? ಯಾವ ಮಕ್ಕಳು ನೋಡಿದ್ರು ಹೀಗೆ ಹೇಳ್ತ್ಯಾ? ನಂಗೆ ಚಿಕ್ಕ ಮಕ್ಳು ಕಂಡ್ರೆ ತುಂಬಾ ಇಷ್ಟ. ನೀನಂತೂ ನಂಗೆ ಸಿಗಲ್ಲ. ಅಟ್ಲೀಸ್ಟು ನನ್ ಮಗುಗೆ ಹೆಸರಿಡೋಣ ಅಂತ. ಹೆಂಗೆ? ಸಿನಿಮಾ ಕರೆದು ಬಿಟ್ಟು ಕಾಲೇಜ್ ಹತ್ರ ಬಂದ್ಬಿಟ್ಟಿದ್ದೀರಾ? ಅವಳು ಸಿನಿಮಾಗ್ ಬರೋ ಹುಡುಗಿ ಅಲ್ವೋ? ಅಕ್ಕ ಹಾಗಾದ್ರೆ ಕಾಲೇಜಿಗೆ ಬರ್ತಾಳೋ? ಈ ಹೆಣ್ಮಕ್ಳು ಎಣತಾರ ಬದುಕಿರ್ತಾವ ಅಷ್ಟೇ. ಎಲ್ಲ ಆಗೋದು ಹೋಗೋದು ಹಾಳಾಗೋದು ಎಲ್ಲ ಅವರಿಂದಾನೆ. ಆದ್ರೆ ಏನು ಗೊತ್ತಿಲ್ದಾರೆ ಹೆಣ್ಗಳ ತರ ಇರ್ತಾರಷ್ಟೇ. ನಾವೇ ಸರಿ ಇಲ್ವೋ ಪ್ಯಾದಗಳು? ಪ್ರೀತಿಗೆ ಇರ್ತೀವಿ, ಅವರು ಪ್ರಳಯ ಆದ್ರೆ ಇದ್ರಲ್ಲ ರೋಬೋಟ್ಗಳ ತರ. ಅಣ್ಣ, ಅಕ್ಕ ಬಂದ್ರು. ಇವನಾಗ್ಲೇ ಬಂದ್ಬಿಡಿದಾನೆ. ಏನಾಗುತ್ತೋ ಏನೋ. ಜೀವ ಎಲ್ಲಿ? ಇನ್ನೂ ಬರ್ಲೇ ಇಲ್ಲ. ಓ ಬ್ರದರ್, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಸತ್ಯ, ಇವನೇ ಅವನು ಬಂದು ಅಟ್ಕಾಯಿಸ್ಕೊಂಡಲ್ಲ. ಏನ್ ಹೇಳ್ತಿರ್ಬೋದು ಇವನು? ಏನೋ ಬೈತಿರೋ ಆಗಿದೆ. ಅಕ್ಕವು ಸಾರಿ ಕಣಕ್ಕವು, ನೀವು ಅಣ್ಣನ್ ಗೌಡ್ರು ಅಂತ ಗೊತ್ತಿರ್ಲಿಲ್ಲ. ಇನ್ನೊಂದ್ಸರಿ ನಾನು ನಮ್ಮ ಹುಡುಗರು ಯಾರು ನಿಮ್ ಸಾಹಸಕ್ಕೆ ಬರ್ದಿಲ್ಲ ಅಕ್ಕವು. ನಮಸ್ಕಾರ ಅಕ್ಕವು. ಅಣ್ಣ ಬರ್ತೀರ ನಾವು. ನಮಸ್ಕಾರ. ಹೇ, ಏನೋ ಹೇಳ್ದೆ ಅವನ್ಗೆ? ಏನಿಲ್ಲಮ್ಮ, ಟಿವಿ ನಲ್ಲಿ ಬರೋ ರೌಡಿಗಳ ಹೆಸರೆಲ್ಲ ಪಟ್ಪಟ ಅಂತ ಹೇಳ್ಬಿಟ್ಟೆ. ಹೆದರ್ಕೊಂಬಿಟ್ಟ. ಅದಕ್ಕೆ ಹೇಳೋದು ಟಿವಿನೇನ್ ಅವಾಗ ಅವಾಗ ನೋಡ್ತಾ ಇರ್ಬೇಕು ಅಂತ. ನಂಗೇನೋ ಡೌಟ್, ನೀನ್ ಬೇರೆದೇನೋ ಹೇಳಿರ್ತೀಯ ಅಂತ. ಸರಿ ಬಾಬಾ, ಫಿಲ್ಮ್ಗೆ ಹೋಗೋಣ. ಫಿಲ್ಮ್ಗ? ನಂಗ್ ಟೈಮ್ ಇಲ್ಲ, ಓದ್ಕೊಬೇಕು. ಬಾಯ್. ಏನೋ ಗೌರ್ಮೆಂಟ್ ಕೆಲ್ಸ ಸಿಗೋ ತರ. ನಮಸ್ಕಾರ ಸರ್. ಮಗ ಏನೋ ಕಾಣಿಸ್ತಾ ಇತ್ತು ಒಳಗಡೆ. ಏಯ್, ಮಗ ಬರ್ತದೆ. ಹೆಣ್ಮಕ್ಳು ಇಲ್ಲ, ಇಲ್ಲಿ ನೋಡ್ಕೊಂಡು ಕೂತ್ಕೊಳ್ಳೋಣ ಅಂದ್ರೆ. ಏಯ್, ಸಾರಿ ಸರ್. ಹೇಯ್ ಹೇಯ್ ಬಾರೋ. ಏಯ್, ಏನಾ?
ಸರ್ ಫ್ರೆಂಡ್ಸ್ ಬೇಕಿತ್ತು ಸರ್. ಅವರೆಲ್ಲ ಎಕ್ಸಾಮ್ ಬರೀತಾ ಇದಾರೆ. ನಂದಾಗ್ಲೇ ಆಗೋಯ್ತು. ಅವರೆಲ್ಲರೂ ಪಾಸ್ ಆಗಕ್ ಬರೀತಾ ಇದಾರೆ. ನಾವೇನ್ ಹಂಗೆ ಬರೀತಿದೀವ? ಏನ್ ನನ್ ಮಕ್ಳು ಯಾರು ಕಾಣಿಸ್ತಾ ಇಲ್ಲ. ಅಲ್ಲ, ನಾವು ಅದೇ ಕ್ಲಾಸು ಅದೇ ಸೆಕ್ಷನ್, ನಾವು ಬರ್ದ್ ಮುಗಿಸಿಲ್ವಾ? ಏನೋ ನನ್ನ ಮಕ್ಳು 100ಕ್ಕೆ 150 ಬರೋ ತರ ಬರೀತಾರೆ. ಕೊನೆಗೆ ನೋಡಿದ್ರೆ ಅದೇ ಫೇಲೆ. ಏಯ್ ಶೀಲಾ, ಒಂದ್ ನಿಮಿಷ. ಎಲ್ಲಿ ನಮ್ಮ ಹುಡುಗಿ ಕಾಣಿಸ್ತಾ ಇಲ್ಲ? ಅಯ್ಯೋ ಅದಾ, ಏನೋ ತಲೆನೋಯ್ತಿದೆ ಅಂತ ರೆಸ್ಟ್ ತಗೋತಿದ್ದಾಳೆ. ಏನೋ ಹುಷಾರಿಲ್ವಾ? ಏನಿಲ್ಲ ಅಪ್ಪ, ನೆನ್ನೆ ನಡೆದಿದ್ದ ಇನ್ಸಿಡೆಂಟ್ಸ್ಗೆ ಸ್ವಲ್ಪ ಶಾಕ್ ಆಗಿದ್ದಾಳೆ ಅಷ್ಟೇ. ರೆಸ್ಟ್ ತಗೋತಿದ್ದಾಳೆ. ನಮ್ಮ ಹುಡುಗಿಗೆ ಹುಷಾರಿಲ್ವಾ? ಇರು. ಏನ್ ಮಾಡ್ತಿದ್ದಾನೆ? ಹಲೋ ಮಗ, ನಮ್ಮ ಹುಡುಗಿಗೆ ಹುಷಾರಿಲ್ವಂತೆ ಕಣೋ. ರೂಮ್ ನಂಬರ್ 108 ಲೇಡೀಸ್ ಹಾಸ್ಟ್ಲು. ಬಂದೊಂದ್ಸಲಿ ಚೆಕ್ ಮಾಡ್ತೀಯಾ? ಓಕೆ ಕಣೋ, ಬಾಯ್. ಯಾರದು? ಡಾಕ್ಟ್ರು, ನಾನೇ ಓದಿಸಿದ್ದು. ಮುಂದಿದ್ದಿದ್ದೆ. ಹಲೋ ಮಗ, ನಮ್ಮ ಹುಡುಗಿಗೆ ಹುಷಾರಿಲ್ವಂತೆ ಕಣೋ, ಒಂದ್ಸಲಿ ಚೆಕ್ ಮಾಡ್ತೀಯಾ? ಅದೇ ಲೇಡೀಸ್ ಹಾಸ್ಟ್ಲು. ಎಕ್ಸ್ಕ್ಯೂಸ್ ಮಿ ಮೇಡಮ್, 108 ತನು ನಾ ಪೇಷಂಟ್ ನೋಡ್ಬೇಕಿತ್ತಲ್ಲ. ಆಗ್ಲೇ ನಮ್ಮ ಹಾಸ್ಟೆಲ್ ಡಾಕ್ಟರ್ ಬಂದು ನೋಡ್ಕೊಂಡು ಹೋದ್ರಲ್ಲ. ಮೇಡಮ್, ನಾನು ಅವ್ರ ಪರ್ಸನಲ್ ಡಾಕ್ಟರ್. ಓಕೆ. ಪ್ರಕಾಶ್, ಮೇಡಮ್ ಬನ್ನಿ ಇಲ್ಲಿ. ಇವ್ರಿಗೆ ಆ ರೂಮ್ ನಂಬರ್ 108 ನ ತೋರಿಸಿ. ಸರಿ ಮೇಡಮ್. ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್. ರೂಮ್ ನಂಬರ್ 108 ಅಲ್ಲಿರೋ ತನುವನ್ನ ನೋಡ್ಬೇಕಿತ್ತು. ಅವ್ರ ಪರ್ಸನಲ್ ಡಾಕ್ಟರ್ ಬಂದು ನೋಡ್ಕೊಂಡು ಹೋದ್ರಲ್ಲ. ನಾನು ಅವ್ರ ಫ್ಯಾಮಿಲಿ ಡಾಕ್ಟರ್ ಮೇಡಮ್. ಓಕೆ, ಸರಿ, ಹೋಗಿ 108 ಮೇಲ್ ಹೋಗಿ. ಥ್ಯಾಂಕ್ ಯು ಮೇಡಮ್. ಲೇ, ಒಂದ್ ಸಣ್ಣ ತಲೆನೋವು ಅಂದಿದ್ದಕ್ಕೆ ಎಷ್ಟ್ ಜನ ಡಾಕ್ಟರ್ನ್ ಕಳ್ಸಿದಾನೆ. ಈಗಿನ ಕಾಲದಲ್ಲಿ ಲವ್ ಮಾಡಿ ಕೈ ಕೊಡೋ ಹುಡುಗರೇ ಜಾಸ್ತಿ. ಅಂತದ್ರಲ್ಲಿ ನಿನ್ ಬಗ್ಗೆ ಇಷ್ಟೊಂದು ಕೇರ್ ತಗೋತಿದ್ದಾನಲ್ಲ. ಯಾವ್ದೋ ಬೀದಿಲ್ ಹೋಗೋ ರೌಡಿನ್ ಎದ್ರಾಕೊಂಡಿದ್ದಾನಲ್ಲ. ನೀನ್ ಲವ್ ಮಾಡು ಅಂತ ನಾನ್ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಒಂದ್ ಥ್ಯಾಂಕ್ಸ್ ಆದ್ರೂ ಹೇಳ್ಬೋದಲ್ವಾ? ಇವಾಗ ಹೆಂಗು ಕಾಲೇಜ್ ಎಲ್ಲ ಮುಗ್ದಿದೆ, ಊರ್ ಹೆಂಗು ಹೋಗ್ತಿದೀವಿ, ಜೀವನ ಖುಷಿ ಆಗ್ತಾನೆ. ಸರಿ, ಅವನ್ ಮನೆ ಅಡ್ರೆಸ್ ಕೊಡು, ನಾನೇ ಹೋಗಿ ಸರ್ಪ್ರೈಸ್ ಕೊಡ್ತೀನಿ. ಓ ತನು, ಬಾಮ್ಮ, ಮೊದಲನೇ ಬಾರಿ ಮನೆಗ್ ಬಂದಿದ್ಯಾ? ಬಾಮ್ಮ, ಬಾ ಬಾ ಕೂತ್ಕೋ. ಹಾಯ್ ಅಕ್ಕ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ತನು, ನನಗೆ ಲೇಟ್ ಆಯ್ತು ಆಫೀಸ್ಗೆ, ತಿಂಡಿ ತಿನ್ಕೊಂಡು ಹೋಗು ಆಯ್ತಾ? ಓಕೆ, ಬಾಯ್ ಮಾಡಪ್ಪ ಅಕ್ಕನ್ಗೆ. ಬಾಯ್ 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 ಬಾಯ್. ಏನಮ್ಮ ಎಲ್ರು ಈಗ ನೋಡ್ತಿದಾರೆ ಅಂತ ಆಶ್ಚರ್ಯ ಆಗ್ತಾ ಇದ್ಯಾ? ಜೀವ ನಿನ್ ಬಗ್ಗೆ ಎಲ್ಲ ಹೇಳಿದಾನೆ. ಆಂಟಿ, ಜೀವ ಎಲ್ಲಿ? ಅವನಾ ಸ್ನಾನ ಮಾಡ್ತಿದ್ದಾನೆ. ಇರು, ಕಾಫಿ ತರ್ತೀನಿ. ಓ, ನೀನ್ ಕಾಫಿ ಕುಡಿಯಲ್ಲ ಅಲ್ವಾ? ಇರು, ಟೀ ತರ್ತೀನಿ. ನನ್ ಬಗ್ಗೆ ಇಷ್ಟೆಲ್ಲ ಗೊತ್ತಾ ಮನೆಯಲ್ಲಿ? ಏನ್ ಮಾಡ್ತಿದ್ಯಾ? ಅಕ್ಕ, ಲ್ಯಾಪ್ಟಾಪ್ ನೋಡ್ತಿದ್ದೀನಿ. ನಾನು ನೋಡ್ಲಾ? ಆಯ್ತು. ನನ್ ಲೈಫ್ ಹಾಳಾಗಿದ್ದೆ ಇಲ್ಲಿ. ನಾನು ಅವಳನ್ನ ಪಟಾಯ್ಸಕ್ ಮಾಡಿದ ಪ್ಲಾನು ಅವಳಿಗೆ ಎಲ್ಲ ಗೊತ್ತಾಗೋಯ್ತು. ನೀವ್ ಅನ್ಕೊಂಡ್ರಂಗೆ ರೌಡಿ ಉಪೇಂದ್ರ ನಿಜವಾದ ರೌಡಿ ಅಲ್ವೇ ಅಲ್ಲ. ನನ್ ಚಡ್ಡಿ ಅಲ್ಲ, ನನ್ ಕಾಚಾ ದೋಸ್ತವನು. ಅವನ್ಗೂ ಸಿನಿಮಾದಲ್ಲಿ ಮಾಡ್ಬೇಕು ಅನ್ನೋ ಹುಚ್ಚು
ನಮ್ಗೆ ನಮ್ ಹುಡ್ಗಿನ್ ಪಟಾಯಿಸ್ಬೇಕನ್ನೋ ಕಿಚ್ಚು. ಹಂಗೋ ಹಿಂಗೋ ಪ್ಲಾನ್ ಮಾಡಿ ನಮ್ ಹುಡುಗಿ ಕ್ಲೋಸ್ ಫ್ರೆಂಡ್ ಶೀಲಾನ್ ಪಟಾಯಿಸ್ದೆ. ಅವಳೆ ನಮ್ ಹುಡುಗಿನ ಉಪೇಂದ್ರನ ಹತ್ರ ತಗ್ಲಾಕಳಂಗ್ ಮಾಡಿದ್ದು. ನಾನೇನೋ ಅವಳ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸಿಂಪತಿ ಮೇಲೆ ಲವ್ ಆಗುತ್ತೆ ಅನ್ಕೊಂಡೆ. ಬಟ್ ಹಿಂಗ್ ರಿವರ್ಸ್ ಹೊಡಿಯತ್ತೆ ಅಂತ ಯಾವನು ಗೊತ್ತಿತ್ತು. ಎಲ್ಲಿ ತನು ಕಾಣ್ತಿಲ್ಲ. ದೀಪಾ ಅಕ್ಕ ಎಲ್ಲೇ? ಅಮ್ಮ ಆಗ್ಲೇ ಹೊರಗಡೆ ಹೋದ್ರು. ಹೊರಗಡೆ ಹೋದ್ಲಾ? ಭಟ್ರತ್ರ ಮಾತಾಡ್ತೀನಿ, ಎಲ್ಲಿ ಹೋದ್ಲು ಒಳ್ಳೆ ಇವ್ಳು? character fix. ಸರಿ ಮಚ್ಚ, ಬಾಯ್. ಏನಕ್ಕ ಇದು ಕೇಳಕ್ಕಿನ್ ಮುಂಚೆನೆ ಟೀ ತಂದ್ಬಿಟ್ಟಿದೀರಾ? ತನು ಬಂದಿದ್ಲು, ಟೀ ತರ್ತೀನಿ ಅಂತ ಒಳಗೋದೆ. ಅಷ್ಟೊತ್ಗಾಗ್ಲೇ ಎಲ್ಲೋ ಹೋದ್ಲಲ್ಲ. ತನು ಬಂದಿದ್ಲಾ? ಹ್ಮ್. ಇರಿ ಒಂದ್ ಫೋನ್ ಮಾಡ್ತೀನಿ. ಎಲ್ಲೋದ್ಲಿ ಇವಳು? ಸ್ವಿಚ್ ಆಫ್ ಬರ್ತಿದೆ. ಸ್ವಿಚ್ ಆಫಾ? ಈಗ ತಾನೇ ಹೋದ್ಲಲ್ಲೋ. ಹಾ ಶೀಲಾ, ತನು ಎಲ್ಲಿ? ಅವಳು ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಓ ಹೌದಾ? ಏನಂತೋ? ತನು ಆಗ್ಲೇ ಹಾಸ್ಟೆಲ್ ಖಾಲಿ ಮಾಡಿ ಸಕಲೇಶ್ಪುರಕ್ಕೆ ಹೋಗಿದ್ದಾಳಂತೆ. ನೋಡಿ ಇಷ್ಟ ಆಗಿದೆ. ನಮ್ ಹುಡ್ಗಿನ ಹುಡುಕೊಂಡು ಇಷ್ಟ ದೂರ ಬಂದೀನಿ. ಯಾರಿದಾರೋ ಏನೋ ಗೊತ್ತಿಲ್ಲ. ಅವಳು ಎಂಗೇಜ್ಮೆಂಟ್ ಬೇರೆ ಆಗ್ತಿದ್ಯಂತೆ. ಈ ಊರಲ್ಲಿ ಬೇರೆ ಮೈಲ್ಗೊಂದ್ ಮನೆ ಇದೆ. ಅಡ್ರೆಸ್ ಕೇಳ್ಬೇಕಂದ್ರೆ ಒಂದ್ ಪ್ರಾಣಿನೂ ಕಾಣಿಸ್ತಿಲ್ಲ. ಸರ್, ಅದು ಇಲ್ಲಿ ಭೈರಪ್ನವ್ರದ್ದು ತನು ಎಸ್ಟೇಟ್ ಎಲ್ಲಿ ಬರುತ್ತೆ? ಅದು ನಮ್ಮ ಯಜಮಾನ್ ಮನೆನೆ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಈ ಕಡೆನಾ? ನಾನು ಆ ಕಡೆ ಎಲ್ಲ ಹುಡುಕ್ದೆ. ಅದ್ ಸರಿ, ಮಂಡ್ಯ ಈ ಕಡೆ ಇದೆಯೋ ಅಥವಾ ಆ ಕಡೆ ಇದೆಯೋ? ಸರ್ ಸರ್, ಹಲೋ ಅಣ್ಣ, ಹಲೋ, ಏನ್ರಿ ಆಯ್ತು ನಿಮ್ಗೆ? ಅಡ್ರೆಸ್ ತೋರಿಸ್ತೀನಿ, ಕರ್ಕೊಂಡ್. ಹಲೋ ಬಾಸ್, ಮಾತಾಡಿ. ಹಲೋ, ಇಲ್ಲಿದ್ದೀನಿ ನೋಡಿ. ಏಯ್, ಏನ್ರಿ ಆಯ್ತು ನಿಮ್ಗ? ಬಾಸ್, ಹಲೋ ಸರ್, ಹಲೋ. ಈ ಊರಲ್ಲಿ ಗಂಡಸರು ಯಾರಿಗೂ ಅಡ್ರೆಸ್ಸೇ ಕೇಳ್ಬಾರ್ದಪ್ಪ. ಯಾವ್ದಾರ ಹೆಣ್ಮಕ್ಳನ್ನ ನೋಡ್ಕೋಬೇಕು. ಏನಾರ ಐಡಿಯಾ ಮಾಡೋಣ. ನಾರ್ಮಲ್ ಆಗಿ ಹುಡುಗಿರ ಹತ್ರ ಅಡ್ರೆಸ್ ಕೇಳ್ಬೋದು. ಏನಾರ ಮಜಾ ತಗೊಳ್ಳೋಣ. ಬಂದ್ಲು ಬಂದು 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 ಮಾತಾಡಲ್ವಾ? ಈ ಅಡ್ರೆಸ್ ಇದು ನಮ್ ಫ್ರೆಂಡ್ ಮನೆ ಅಡ್ರೆಸ್. ನೀವ್ಯಾರು? ಓ ಸಾರಿ, ನಿಮಗ್ ಮಾತ್ ಬರಲ್ಲ ಅಲ್ವಾ? ಬನ್ನಿ ಕರ್ಕೊಂಡು ಹೋಗ್ತೀನಿ. ಓ, ನೀವು ಯಾವ ಕಡೆಯಿಂದ ಬಂದಿರೋದು? ಓ, ನಿಮಗ್ ಮಾತ್ ಬರಲ್ಲ ಅಲ್ವಾ? ನನ್ ಮಗ, ನನ್ ಫ್ರೆಂಡ್ ಒಬ್ಬ ಇದ್ದಾನೆ, ಎಷ್ಟ್ ಮಾತಾಡ್ತಾನೆ ಗೊತ್ತಾ? ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ, ವಿದ್ಯಾನಾ? ಸರಿ ಹೋಗಿ, ನೀವ್ ಹೋಗ್ಬೇಕಾಗಿರೋ ಮನೆ ಇದೆ, ನನ್ನ ಕೆಲ್ಸ ಇದೆ, ಆಮೇಲೆ ಬರ್ತೀನಿ. ಅಲ್ಲ, ಮನೇಲಿ ನಾಯಿಗೆ ಇಲ್ಲ ತಾನೆ? ಇಲ್ಲ, ಹೋಗ್ರಿ. ನಿಮಗ್ ಮಾತ್ ಬರುತ್ತಾ? ಅದೇನ್ ಊರೋ ಏನೋ, ಕಾಡ್ಗಳಲ್ಲಿ ಮನೆ ಕಟ್ಕೊಂಡಿದಾರಪ್ಪ. ಹೆಂಗ್ ವಾಸ ಮಾಡ್ತಾರೋ ಇಲ್ಲಿ, ದೇವ್ರಿಗೆ ಗೊತ್ತು. ಮನೇಲಿ ಬೇರೆ ಯಾರು ಕಾಣಿಸ್ತಾ ಇಲ್ಲ, ಹೊಗೆಗೆ ಹಾಕ್ಸ್ಕೊಂಡಿದ್ದಾರೆ. ಈ ತುಕಾಲಿ ಮನೆಗೆ ಇಷ್ಟೊಂದು ಬಿಲ್ಡಪ್ ಅವ್ರಿಗೆ. ಓ, ಅಳಿಯಂದ್ರು ಈಗ ಬಂದ್ರಾ? ಅಳಿಯಂದ್ರ ಯಾರ್ ಗುರು ಇವನು? ಜೊತೆನೆ ಬಂದವನೇ,
ನೋಡೋಣ ಯಾವ ವಿಕೆಟ್ ಸ್ಟ್ರಾಂಗ್ ಐತೆ ಅಂತ ಬಲ್ಗಾಲಿಟ್ಟು ಒಳಗೋಯ್ತೀನಿ. ಹೇಗಿದ್ದೀರಾ ಮಾವ? ಚೆನ್ನಾಗಿದ್ದೀನಿ ಅಳಿ ಅಂದ್ರೆ. ಹೇಗಿದೆ ಅಳಿ ಅಂದ್ರೆ ಅಮೇರಿಕಾ? ನಮ್ಮೂರಷ್ಟಿಲ್ಲಪ್ಪ, ಆ ಗಜ್ಜಿ ಬಿಜಿ, ಆ ಬಿಸಿ ಲೈಫ್. ಕಷ್ಟ. ಏನ್ ಫ್ಯಾಮಿಲಿ ಗುರು ಇದು, Thank ಮನೆಗ್ you. ಬಂದವ್ರನ್ನ ಯಾರು ಅಂತ ವಿಚಾರಿಸೋದೇ ಇಲ್ಲ. ಮಾವ, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಹಾಕೊಂಡೆ. ಏನಪ್ಪ ಹೇಳೋದು? ಅಯ್ಯೋ, ನಿಮ್ ಜೊತೆ ಬಂದ್ರಲ್ಲ, ನಿಮ್ ಫ್ರೆಂಡ್ ಅಂದ್ಕೊಂಡೆ. ಅಯ್ಯೋ, ನಾನ್ ಇವ್ರು ಯಾರೋ ಮನೆಗ್ ಬಂದಿರೋ ಗೆಸ್ಟು ಅಂತ ಅನ್ಕೊಂಡೆ. ಹೌದಾ? ಯಾರಪ್ಪ ನೀನು? ಅದು ನಾನು ಬಂದಿದ್ದಾನೆ. ನಾನು ಅವಳ ಫ್ರೆಂಡು ಜೀವ ಅಂತ. ವಿದ್ಯನ್ ಫ್ರೆಂಡ್. ಇವಳ ಫ್ರೆಂಡ? ಹಾ ಅಪ್ಪಾಜಿ, ನನ್ ಫ್ರೆಂಡ್ ಬರ್ತೀನಿ ಅಂತ. ಆದ್ರೆ ಸರ್ಪ್ರೈಸ್ ಕೋಣ ಅಂತ ಬಂದ್ಬಿಟ್ಟೆ. ಹಾ ಸರಿ, ನಡೀರಿ ಊಟ ಮಾಡ್ಕೊಂಡ್ ಮಾತಾಡೋಣ. ಅಯ್ಯೋ, ಇಷ್ಟೇನಾ? ನಮ್ಮ ಮಾವ ದೊಡ್ಡನಪ್ಪ. ಫ್ರೆಂಡ್ ಬೇರೆ ಕರೆಸ್ಬಿಟ್ಟಿದ್ಯಾ? ಫೋನ್ ಬಂತು. ಹಲೋ ಅಕ್ಕ, ಮಾಡ್ತೀನಿ. ಮಾವನ್ ಬಂದಿದ್ದೀನಿ. ಏನ್ ನಡೀತಿದೆ ಇಲ್ಲಿ? ದೊಡ್ಡನ ಮಕ್ಳಕ್ಕ ಎಲ್ಲ ಬೇಗ ಪಟಾಯಿಸ್ಕೊಂಡ್ಬಿಡ್ಬೋದು. ಮತ್ತೆ ಅಕ್ಕ, ಇವಾಗ ಸ್ವಲ್ಪ ಹೊತ್ತಾಯ್ತು. ಕ್ಲೈಮೇಟ್ ಓಕೆ. ಏನ್ ಮಾಡೋದು, ಬೋರು. ಆಯ್ತು, ಇಡ್ತೀನಕ್ಕ. ಏನ್ರಿ ಇದು? ಮೊಬೈಲ್ ಫೋನು, ನೋಕಿಯಾ N97. ನಾನ್ ಅದ್ನೆಲ್ಲ ಕೇಳಿದ್ದು. ನಮ್ಮನೆಗ್ ಬಂದು ನನ್ನನ್ನೇ ಫ್ರೆಂಡ್ ಅಂತ ಹೇಳಿದ್ರಾ? ರೀ, ನಿಮ್ಗೆ ಗೊತ್ತು ನಮ್ ಹುಡ್ಗಿ ನನ್ ಬಿಟ್ಟೋಗಿದ್ದಾಳೆ ಅಂತ. ಈ ಮನೇಲಿ ನಿಮ್ ಬಿಟ್ರೆ ನಂಗೆ ಯಾರ್ರೀ ಇದಾರೆ? ಏನಾರು ಹೆಲ್ಪ್ ಮಾಡ್ರಿ. ನಿಮ್ಗೇನಾರು ಅಷ್ಟೊಂದ್ ಪ್ರಾಬ್ಲಮ್ ಇದ್ರೆ ಹೇಳಿ, ನಾ ಹೊಟ್ಟೋಗ್ಬಿಡ್ತೀನಿ. ಸರಿ, ಏನ್ ನಿಮ್ ಪ್ಲಾನ್ ಹೇಳಿ. ಬಂದ್ಲು ಟ್ರ್ಯಾಕ್ಗೆ. ಏನಿಲ್ಲ, ಸ್ವಲ್ಪ ದಿನ ಇದ್ಬಿಟ್ಟು ನಮ್ ಹುಡ್ಗಿನ್ ಪಟಾಯಿಸ್ಕೊಂಡು ಹೊಟ್ಟೋಗ್ಬಿಡ್ತೀನಿ. ಸ್ವಲ್ಪ ಹೆಲ್ಪ್ ಮಾಡ್ರಿ. ಸರಿ, ನಿಮ್ ಲವ್ಗೆ ನಾನ್ ಹೆಲ್ಪ್ ಮಾಡ್ತೀನಿ. 15 ದಿನ ನಮ್ಮ ಮನೇಲಿ ಇರೋ ಮಾಡ್ತೀನಿ. ಆಮೇಲೆ ನಂಗೆ ಗೊತ್ತಿಲ್ಲ. ಅಯ್ಯೋ, ಅಷ್ಟ್ ಮಾಡ್ರಿ, ಉಳ್ದಿದ್ ನಾನ್ ನೋಡ್ಕೋತೀನಿ. ಸರಿ ಬನ್ನಿ. ಸರಿ ಬನ್ನಿ, ಎಲ್ಲ ಕಾಯ್ತೀರ, ಬನ್ನಿ. ಊಟಕ್ಕೆ ಹೋಗೋಣ. ಹೆಂಗಿದೆಯಪ್ಪ ಊಟ? ಸೂಪರ್ ಮಾವ. ಅಪ್ಪ ಇವ್ರಾಗ್ಲೇ ಹೋಗ್ತೀನಿ ಅಂತಿದ್ದಾರೆ. ನಾನೆಲ್ಲ ಹೇಳ್ದೆ? ಅದ್ಯಾಗ ಆಗತ್ತಪ್ಪ, ಅಪರೂಪಕ್ ನಮ್ ಊರಿಗೆ ಬಂದಿದ್ಯಾ, 1-2 ದಿವಸ ಇದ್ದು ಹೋಗುವಂತೆ. ಬನ್ನಿ ಊಟ ಮಾಡಿ. ಹೇಗಿದ್ರು ತನು ಎಂಗೇಜ್ಮೆಂಟ್ ಇದೆ, ಹಾಗೆ ಊರ್ ಹಬ್ಬ ಬೇರೆ ಇದೆ. ಮುಗಿಸ್ಕೊಂಡ್ ಹೋಗಿ ಅಂದೆ. ಕರೆಕ್ಟ್. ನಮ್ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗ್ಬೋದಲ್ಲ? ನಂಗ್ ಸ್ವಲ್ಪ ಕೆಲ್ಸ ಇತ್ತು. ಅಪ್ಪ, ಅವ್ರಿಗೇನ್ ಕೆಲ್ಸ ಇದೆಯೋ ಏನೋ? ಅಂತದೇನ್ ಕೆಲ್ಸ ಅಲ್ಲ ಬಿಡಿ. ಆದ್ರೂ ಈ ಮನೆಯಲ್ಲಿ ಇದೇನ್ ಬೇರೆ ಮನೆ ಅಲ್ಲಪ್ಪ. ದಿವ್ಯಾ ನನ್ ಮಗಳಿದ್ದ ಹಾಗೆ. ನಿಮಗೆ ಸಂಕೋಚ ಇಲ್ದೇನೆ ಇನ್ನೂ 2 ದಿನ ಇದ್ದು ಹೋಗಿ ಊಟ ಮಾಡಪ್ಪ. ನಂಗೂ ಕಂಪ್ನಿ ಸಿಕ್ದಂಗಿರುತ್ತೆ. ಆರಾಮಾಗಿ 2 ದಿವಸ ಇದ್ಬಿಟ್ಟು ಹೋಗಿ. ನೀವೆಲ್ಲ ಇಷ್ಟೆಲ್ಲ ಹೇಳ್ತಾ ಇರ್ಬೇಕಾರೆ ಇರ್ತೀನಿ ಬಿಡಿ. ತನು, ಅವ್ರಿಗೂ ಬಡ್ಸು. ಪಲ್ಯ ಸಖತ್ತಾಗಿದೆ ಅಲ್ವಾ? ಲೇ, ಯಾರೇ ಅವನು? ನನ್ ಲವ್ವರು. ಆ ಲೋಫರು ನಿನ್ ಲವ್ವರಾ? ನಿಂಗ್ ಹೆಂಗಮ್ಮ ಗೊತ್ತು? ನೋಡಕ್ಕೆ ಕಾಣಿಸ್ತಿಲ್ವಾ? ಕಳ್ರು ನೋಡಕ್ಕೆ ಯಾವತ್ತೂ ಹಂಗ್ ಕಾಣಿಸಲ್ಲ. ಅವನು ನನ್ ಕ್ಲಾಸ್ಮೇಟು. ಇಲ್ಲಿಗೆ ಯಾಕೆ ಬಂದಿದ್ದಾನೆ? ನಿಮ್ಮಿಬ್ಬರಿಗೆ ಹೇಗಮ್ಮ ಪರಿಚಯ? ಒಂದ್ಸತಿ ಮೈಸೂರಿಂದ ಕಾಲ್ ಮಾಡಿದ್ದ. ಹೋ, ನಂಗ್ ಗೊತ್ತಿಲ್ದೆ ಇಷ್ಟೆಲ್ಲ ನಡೆದಿದೆ. ಕಾಲ್ ಮಾಡಿ ಫ್ರೆಂಡ್ ಆಗಿ ಲವ್ ಆಗಿದೆ. ಓಹ್, ಏನಾದ್ರೂ ಮಾಡ್ಕೊಂಡ್ ಹಾಳಾಗೋಗಿ. ನನ್ ಸಹವಾಸಕ್ ಮಾತ್ರ ಬರ್ಬೇಡಿ. ಅಲ್ಲ ತನು, ಅವ್ನ್ ಬಂದಿರೋದ್ ನಿನಗೋಸ್ಕರ. ನನ್ ವಿಷಯಕ್ ಬರ್ಬೇಡಿ. ವಿದ್ಯಾ ಇದಳ? ಇದ್ದಾಳೆ, ಹೋಗ್ ಸಾಯಿ. ಥ್ಯಾಂಕ್ ಯು. ನಿನ್ನಿಂದ ನಾನ್ ಬೈಸ್ಕೊಳ್ತಾ ಇದ್ದೀನಿ. ಸಾರಿ ವಿದ್ಯಾ, ಅಡ್ಜಸ್ಟ್ ಮಾಡ್ಕೋ. ಆಮೇಲೆ ಬಡ್ಡಿ ಸೇರ್ಸ್ ಬೈವಂತೆ. ಅಲ್ಲ, ತನ್ನು ರೂಮಲ್ಲಿ ಯಾಕೆ?
ಮಲ್ಕೋಬೇಕಿತ್ತು. ಪಕ್ಕ ಶಕ್ತಿ ರೂಮ್ ಇದೆ, ಹೋಗಿ ಮಲ್ಕೋ ಹೋಗು. ಕಣ್ಸ್ ಮಲಗಿದ್ರೆ ಏನ್ ಚೆನ್ನಾಗಿರುತ್ತೋ. ಏನಪ್ಪ ಇವ್ರ ಮನೇಲಿ ಇಷ್ಟು ಬೇಗ ಎದ್ಬಿಟ್ಟಿದ್ದಾರೆ, ಒಳ್ಳೆ ಗೋರ್ಕರ್ ಫ್ಯಾಮಿಲಿ ತರ. ಐ ನಮ್ ಡಾರ್ಲಿಂಗ್ ಈ ಅಭ್ಯಾಸ ಬೇರೆ ಇದೆಯಾ? ಅಬ್ಬಬ್ಬಾ, ಇವಳೇನಪ್ಪ ಮಾಡ್ತೀವಳೆ? ಏನ್ರಿ ಬೆಳಗ್ಗೆ ದೇವ್ರಿಗೆ ಬುದ್ಧಿ ಹೇಳ್ತೀರಾ? ನಿಮಗ್ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ. ಥ್ಯಾಂಕ್ ಯು. ನೀರ್ ಕಾದಿದೆ, ಹೋಗಿ ಸ್ನಾನ ಮಾಡಿ ಹೋಗ್ರಿ. ಸ್ನಾನನ ನೆನ್ನೆನೆ ಮಾಡದ್ನಲ್ಲ. ಇವತ್ತು ಥೂ, ಡೈಲಿನಾ? ಏನ್ ಅಸಹ್ಯ. ನಾನೇ ನಿಂತರ ಕೊಳ್ಕ ಅನ್ಕೊಂಡ್ರ? ಹೆಂಗಾದ್ರೂ ಹಾಳಾಗ್ ಹೋಗು. ಏನ್ ನೋಡ್ತಿದ್ಯಾ? ನಮ್ ಹುಡುಗಿ ಮುಖ ತೊಳ್ಕೊಳಕ್ಕಿನ್ನ ಮುಂಚೆನೆ ಎಷ್ಟೋ ಚೆನ್ನಾಗಿದ್ದಾಳೆ. ಹಂಗಂತ ಹೋಗಿ ಹೇಳು, ಉಗಿಸ್ಕೋತಿಯಾ? ಓ, ಯಾವನಿಗ್ ಬೇಕು ಬೀದಿ ಬೇತಾಳ ಅಂತ ಬಂದು ಬೆನ್ನು ಕಟ್ಕೊಳ್ಳೋದು? ರೀ, ನೀವ್ ಯಾಕೆ ಬರಕ್ ಹೋದ್ರಿ? ಇಲ್ಲಿ ನಡೀತಾರೋದೆಲ್ಲ ಲೈವ್. ಹೆಂಗೂ ಬಂದಿದ್ದೀರಾ, ನಮ್ಮ ಮಾವನ್ ಮನೆಯೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ. ಬನ್ನಿ ಬನ್ನಿ ಬನ್ನಿ. ಇವರು ನಮ್ಮ ಮಾವ, ಯಾವಾಗ್ಲೂ ಗನ್ನಿಟ್ಕೊಂಡಿರ್ತಾರೆ. ಇವ್ರ ಹೆಂಡತಿ ಸತ್ತೋದ್ಮೇಲೆ ಇವ್ರಿಗೆ ಹೊಡೆಯಕ್ ಏನು ಸಿಕ್ಲಿಲ್ಲ, ಅದಕ್ಕೆ. ಈತ ಯಾರು ಏನಂತ ಗೊತ್ತಿಲ್ಲ, ಸುಮ್ನೆ ನಿಂತ್ಕೋತಾ ಇರ್ತಾನೆ ಹೋಗ್ತಾ ಇರ್ತಾನೆ. ಬನ್ನಿ ಹೋಣ. ಈತ ಒಬ್ಬ ಪರಿಸರ ಪ್ರೇಮಿ, ಸೀಮೆಣ್ಸಿನ್ಕಾಯಿ. ನನ್ ಲೈಫಲ್ಲಿ ಏನು ಅಂತ ಗೊತ್ತಾಗಿಲ್ಲ, ಬನ್ನಿ ಹೋಣ. ಇವರು ನಮ್ ಗಾಡ್ ಫಾದರು. ಈ ಮನೇಲಿ ಒಂದೇ ಒಂದು ಹೆಲ್ಪ್ ಮಾಡೋ ಬಾಡಿ, ಡೆಡ್ ಬಾಡಿ. ರೀ, ಇದ್ ಬೇಡ ಬನ್ರಿ. ಬನ್ನಿ ರೀ, ಇದ್ ಬೇಡ ಬನ್ರಿ. ಸರಿ, ಹಾಳಾಗೋಗಿ. ಹಾಯಿಳು ಇವಳು ನನ್ ಮಗಳು ತನು ಅಂತ. ಹಿಂಗಾರ ಧೈರ್ಯ ಮಾಡಿ ಮಾತಾಡ್ಸ್ಬಿಡ. ರೀ ಮೇಡಮ್, ನಿಮ್ನೆಲ್ಲೋ ನೋಡ್ದಂಗಿದ್ಯಲ್ಲ. ಅಲ್ಲ, ಮೈಸೂರ್ ಹತ್ರ ಏನಾದ್ರು ಬಂದಿದ್ರಾ? ಎಲ್ಲೋ ಹತ್ರದಿಂದ ನೋಡ್ದಂಗಿದೆ. ಹಾಳವಲಿ ಹೋಗೇ ಬಿಟ್ಲ. ಅಲ್ಲ ರೀ, ನಿಮ್ ಫ್ರೆಂಡ್ಗೆ ಫೋನ್ ಮಾಡಿ ಟ್ರೈ ಮಾಡಿ ಲವ್ ಆಗಿದೆ ಅಂದ್ರೂ ನನಗ್ ಬೈಬೇಕು ಅನಿಸ್ತಿಲ್ವಾ? ಅಲ್ಲ, ಇನ್ನೂ ನೀವು ನಂಗೆ ಬೈಯೋದು ತುಂಬಾ ಬ್ಯಾಲೆನ್ಸ್ ಇದೆ ರೀ. ಪ್ಲೀಸ್ ಬೈರಿ ರೀ. ನಿಮ್ ಹತ್ರ ಬೈಸ್ಕೊಂಡ್ ನಂಗೂ ತುಂಬಾ ದಿನ ಆಗೋಯ್ತು ರೀ. ಏನೋ ಕಳ್ಕೊಂಡ್ ನಂಗೆ ಫೀಲ್ ಆಗ್ತಾ ಇದೆ. ಅಲ್ಲ, ನೀವು ಬೈಬೇಕಾದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಬಿಟ್ರೆ ಸೂಪರ್ ಆಗಿರುತ್ತೆ. ಒಂದ್ ನಿಮಿಷ. ಶುರು ಹಚ್ಕೊಳ್ಳಿ. ನಿನ್ ಜನ್ಮಕ್ಕಿಷ್ಟು ಅಲ್ಲಿ ತೊಂದರೆ ಕೊಟ್ಟಿದ್ ಸಾಲ್ದು ಅಂತ ಇಲ್ಲಿಗ್ ಬಂದ್ಯಾ? ಅಂತೂ ಇಂತೂ ನನ್ ಸಾಯೋವರ್ಗು ನನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ ಅನ್ಸುತ್ತೆ. ಆಕ್ಚುಲಿ ನಾ ಇನ್ನ ನಿಮಗ್ ಪ್ರಪೋಸ್ ಮಾಡಿಲ್ಲ ಅಲ್ಲ. ಏನಾದ್ರು ಮಾಡ್ಕೊಂಡ್ ಹಾಳಾಗೋಗು. ನನ್ ಸವಾಸಕ್ಕೆ ಏನಾದ್ರು ಬಂದ್ರೆ ಇಲ್ಲಿ ಬಿದ್ದಿರೋ ಕಲ್ಲೆತ್ಕೊಂಡು ತಾನೇ ಕೆಚ್ಚಾಕ್ಬಿಡ್ತೀನಿ ನೋಡು. ರೀ, ಹೊಸದಾಗ ಏನಾರ ಬೈರಿ, ಖುಷಿ ಆಗೋತರ. ಅಲ್ಲ, ಇಂಗ್ಲಿಷ್ಗೆ ಒತ್ತಕ್ಷರ ಹಾಕೊಂಡ್ ಬೈದ್ರೆ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ಸ್ವಲ್ಪ. ನಿನ್ ಹತ್ರ ಮಾತಾಡೋದೇ ವೇಸ್ಟ್. ಏನ್ ಹೆಣ್ಮಕ್ಳು ಏನೋ, ಬೈದ್ರೂನು ಒಂಚೂರು ಮಜಾನೇ ಸಿಗಲ್ಲ. ಯಾವ್ದಾರ ಬುಕ್ ಓದ್ಕೊಂಡು ಹೆಂಗ್ ಚೆನ್ನಾಗ್ ಬೈಯೋದು ಅಂತ ಕಲ್ತ್ಕೊಳ್ಳೋಣ ಅನ್ನೋದಲ್ವಾ? ಅದು ಮಾಡಕ್ ಬರಲ್ಲ. ಏನ್ ಮಾವ, ಈ ಸಲ ಮಳೆ ಕಡಿಮೆ ಇರೋಂಗಿದೆ, ಇಲ್ಲೆಲ್ಲ ನೀರೇ ಹರಿತಾ ಇಲ್ಲ. ಇದು ಕಲಿಯುಗನಪ್ಪ, ಯಾವ ದೇವ್ರುಗಳು ಕಣ್ಬಿಟ್ಟಿಲ್ಲ. ಇನ್ನೂ ಈ ದೇವ್ರು ದಿಂಡ್ರು ಅನ್ನೋದನ್ನ ಬಿಟ್ಟಿಲ್ವಾ ನೀವು? ಹೆಂಗ್ ಬಿಡಕ್ಕಾಗತ್ತಪ್ಪ? ಹಲೋ, ಹಾಯ್. ಹೇಗಿದೆಯಪ್ಪ ನಮ್ಮೂರು, ತೋಟ ಎಲ್ಲ? ಒಳ್ಳೆ ಭೂಮಿಗೆ ಹಸಿರು ಬಣ್ಣ ಹೊಡೆದಂಗಿದೆ ಅಂಕಲ್. ಅದಕ್ಕೆ ಅಮೆರಿಕಾ ಬಿಟ್ಟು ನಮ್ ತವ್ರ ಮನೆಗ್ ಬಂದಿರೋದು. ತವ್ರ ಮನೆ ಅಲ್ಲ ರೀ, ಮಾವನ್ ಮನೆ.
ಮಾವನ್ ಮನೆ ಅಲ್ಲಪ್ಪ. ಕಾರ್ ಆಕ್ಸಿಡೆಂಟ್ ಅಲ್ಲಿ ನನ್ನ ಹೆಂಡತಿ ಜೊತೆ ಇವ್ರ ತಾಯಿನೂ ತೀರ್ಕೊಂಡ್ಬಿಟ್ರು. ಅವತ್ತಿಂದ ಇವನೇ ಅಳಿಯನು ಮಗನು ಈ ಮನೆಗೆ. ಸರಿ ಮಾವ, ಸಿಕ್ಕಾಪಟ್ಟೆ ಹೊಟ್ಟೆಸ್ತಾ ಇದೆ, ಬನ್ನಿ ಊಟ ಮಾಡೋಣ. ನಂಗೂ ಹೊಟ್ಟೆ ಹಸಿತಿದೆ, ನಡೀರಿ ಹೋಗೋಣ. ಅಲ್ಲ ನಿಮ್ ಗಡ್ಡ ನಾಟಿ ಹಾಕ್ಸಿರೋದ ನ್ಯಾಚುರಲ್? ಯಾಕ್ರಿ ಜೀವ ನನ್ ಮೇಲೆ ಈ ಡೌಟ್? ಅಲ್ಲ ನಾವು ಗಂಡಸ್ರೇಪ್ಪ, ಅರೆ ನಮ್ಗೆ ಯಾಕೆ ಹಂಗ್ ಬೀಳ್ದಿಲ್ಲ? ಯಾವ ಕಾಲದಲ್ಲಿದ್ದೀರಾ ಮಾವ? 21ನೇ ಶತಮಾನ, ಕಂಪ್ಯೂಟರ್ ಯುಗ ಇದು. ಇನ್ನೂ ಒಳ್ಳೆ ಈ ಆಚಾರ ವಿಚಾರ ಅನ್ಕೊಂಡು ಹೇ ನೋಡಪ್ಪ, ಕಂಪ್ಯೂಟರ್ ಯುಗದಲ್ಲಿ ಏನ್ ಬೇಕಾದ್ರೂ ನೋಡ್ಬೋದು. ಆದ್ರೆ ಇನ್ನೊಂದು ಯುಗನ ಸೃಷ್ಟಿ ಮಾಡಕ್ ಆಗೋದಿಲ್ಲ. ಅದು ದೈವ ಸೃಷ್ಟಿ, ಅದನ್ನ ನೀನು ನಂಬೇಕು. ಹೌದು, ಈ ದೇವ್ರನ್ನ ನಂಬ್ಕೊಂಡು ದೇವಸ್ಥಾನಕ್ಕೆ ಹೋಗೋವಾಗ್ಲೇನೆ ಅಮ್ಮನೂ ಅತ್ತೆನೂ ಆಕ್ಸಿಡೆಂಟ್ ಅಲ್ಲಿ ಸತ್ ಹೋಗಿದ್ದು. ಮನುಷ್ಯರು ಹುಟ್ಟಿದ ಮೇಲೆ ಸಾಯ್ಲೇಬೇಕು, ಎಲ್ಲಾರು ಬದುಕ್ಬೇಕು ಅನ್ಕೊಂಡಿದ್ರೆ ನಮ್ಗೆ ಹುಟ್ಟೋಕೆ ಜಾಗನೇ ಸಿಗ್ತಾ ಇರ್ಲಿಲ್ಲ. ನೋಡಿ ಶಕ್ತಿ, ಮನುಷ್ಯ ಎಷ್ಟೇ ಬೆಳೆದ್ರು ಅನ್ನ ತಿನ್ನದ್ ಬಾಯಿಂದಾನೆ, ಕಕ್ಕ ಮಾಡೋದ್ ಅಲ್ಲಿಂದಾನೆ. ಸಾರಿ, ಆಕ್ಚುಲಿ ಏನ್ ನಡೀತಿದೆ ಇಲ್ಲಿ? ನೋಡಪ್ಪ ಜೀವ, ನಮ್ ಸಂಪ್ರದಾಯ ಪ್ರಕಾರ ನಿಶ್ಚಿತಾರ್ಥಕ್ ಮೊದ್ಲು ನಮ್ ಮನೆ ದೇವ್ರಿಗೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದು ನಮ್ ಮನೆ ಪದ್ಧತಿ. ಇಲ್ಲೇ ಪಕ್ಕದಲ್ಲೇ ಪಾರ್ವತಮ್ಮನ ಗುಡ್ಡ ಅಂತ ಇದೆ. ಗುಡ್ಡಕ್ಕೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಅಲ್ಲಿ ಇವ್ರ ಅತ್ತೆನೂ ಇವ್ರ ಅಮ್ಮನೂ ತೀರೋಗ್ಬಿಟ್ರು. ಅವತ್ತಿಂದ ಇವನ್ ದೇವ್ರು ನಂಬೋದಿಲ್ಲ ಅಂತಾನೆ. ನೀನಾದ್ರೂ ಸ್ವಲ್ಪ ಹೇಳಪ್ಪ ಮಾವಾ. ರೀ ಬಾಸ್, ಕಳ್ಕೊಳ್ಳೋದಾದ್ರೂ ಏನಿದೆ? ನೀವಲ್ಲಿ ಹೋಗೋದ್ರಿಂದ ನಿಮ್ ಮನೆಯವರು ಖುಷಿ ಆಗತ್ತೆ ಅಂದ್ರೆ ಹೋಗ್ಬೇಕಪ್ಪ. ನಿಮ್ಗೇನಾರ ಲಾಸ್ ಇದೆಯಾ? ಬೇಕಾದ್ರೆ ನಂಗೂ ಹೇಳಿ, ನಾನು ಬರ್ತೀನಿ. ಹೇಗಿದ್ರು ಅವ್ರಿಗೆ ಬೇಜಾರಾಗ್ತಿದೆ. ನೀನು ಹೋಗ್ಬಿಟ್ ಬಾಮ್ಮ ವಿದ್ಯಾ. ತರ್ಲೆ ನಡಿಯೋ. ಪರವಾಗಿಲ್ವೇ? ಅಪರೂಪಕ್ಕೆ ನಮ್ಮೂರಲ್ಲೂ ಬಿಸಿಲು ಬಂದ್ಬಿಟ್ಟಿದೆ. ಎಲ್ಲಿ ಜೀವ ಬರ್ತೀನಿ ಅಂದಿದ್ರು, ಕಾಣಿಸ್ತಾನೆ ಇಲ್ಲ. ಎಲ್ಲೋ ಇರ್ಬೇಕಾಗಿತ್ತಲ್ಲ. ಎಲ್ಲೋ ಹೋಗಿರ್ಬೇಕು. ನಡೀರಿ, ನಾವ್ ಹೋಗೋಣ. ಹುಷಾರ್ ಕಣಪ್ಪ. ಅಪ್ಪ ಬಂತಪ್ಪ ನಮ್ಮನೆ ಜೀಪು. ಹಲೋ, ನಿಲ್ಸಿ. ಸ್ಟಾಪ್. ಇದ್ಯಾಕ್ರಿ ಇಲ್ಲಿ ಬಂದ್ಬಿಟ್ಟಿದೀರಾ? ಒಬ್ಬನೇ ಬಿಟ್ಟು ಹೋಗ್ತೀರಾ? ಮನೆ ಹತ್ರ ಎಲ್ಲ ಹುಡುಕಿದ್ವಿ, ನೀವೆಲ್ಲೂ ಕಾಣಿಸ್ಲಿಲ್ಲ, ಅದಕ್ಕೆ ಹೊರಟು ಬಂದ್ವಿ. ಹತ್ತಿ. ಈ ಕಡೆ ಬರ. ಏನ್ ರೋಡ್ಗಳಪ್ಪ, ಹೆಣ್ಮಕ್ಳು ಇರ್ತಾರ, ಒಂದು ನೆಟ್ಗಿಲ್ಲ. ನಮ್ಮೂರಲ್ಲೂ ರೋಡ್ಗಳಿದಾವಪ್ಪ. ಯಾವ್ದು ಬಾಸ್ ನಿಮ್ಮೂರು? ನಮ್ಮೂರು ಶುಗರ್ ಸಿಟಿ, ಹಳ್ಳಿ ಬ್ಯೂಟಿ, ಮಂಡ್ಯ. ನಿಮ್ಮೂರು ಅಷ್ಟೊಂದು ಚೆನ್ನಾಗಿದ್ಯಾ? ಶುರು ಮಾಡ್ದ. ನಮ್ಮೂರಲ್ಲಿ ಒಂದ್ ದೇವಸ್ಥಾನ ಇದೆ ರೀ, ಫುಲ್ಲು ಫೇಮಸ್. ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಕಣ್ ಮುಚ್ಕೊಂಡ್ಬಿಟ್ರೆ ಏನು ಕಾಣಲ್ಲ ಅಂತೀನಿ. ಅಲ್ಲ, ಇನ್ನೊಂದು 10 ಆದ್ಮೇಲೆ ಎಷ್ಟು? 11. 11 ಆದ್ಮೇಲೆ ಅಲ್ಲ, ಮಂಡ್ಯ ಶುಗರ್ ಸಿಟಿ ಯಾಕೆ ಅಂತ ಕೇಳಿದ್ರ? ಮಂಡ್ಯದಲ್ಲಿ ಒಂದ್ ಮೆಣಸಿನ್ಕಾಯಿ ಗಿಡ ಹಾಕಿದ್ರು ಸ್ವೀಟ್ ಆಗಿ ಬೆಳೆದು ಬಿಡುತ್ತೆ. ಅಲ್ಲ, ನಾವಿವಾಗ ಹೋಗ್ತಾ ಇರೋದು ಹೆಣ್ ದೇವ್ರನ್ನ ನೋಡಕೋ ಗಂಡ್ ದೇವ್ರನ್ನ ನೋಡಕೋ? ಅಯ್ಯೋ, ಇಬ್ರು ಇದಾರ ಬಾರಪ್ಪ. ಅವ್ರಿಬ್ರದ್ದು ಲವ್ವಾ ಅಥವಾ ಅರೇಂಜ್ ಮ್ಯಾರೇಜಾ? ನಿನಗೆ ಯಾಕೆ ತಂದೆ ಇಷ್ಟು ಕುತೂಹಲ? ಅಲ್ಲ, ಲವ್ ಮಾಡೋರ್ಗೆಲ್ಲ ತಿಂಗಳ ಸರ್ಕಾರ ಸಬ್ಸಿಡಿ ಕೊಡ್ಬೇಕಪ್ಪ. ಯಾಕಂದ್ರೆ ಮೆಜಾರಿಟಿ ನಾವೇ ಇರೋದು ರೀ. ವೋಟು ನಾವೇ ಕಣ್ರಿ ಜಾಸ್ತಿ ಹಾಕೋದು. ಅಲ್ಲ, ನಾವೇ ಒಂದ್ ಪಕ್ಷ ಕಟ್ಬಿಟ್ರೆ ಹೆಂಗೆ? ಗುರ್ತೇನ್ ಗೊತ್ತಾ?
ಹಸ್ತದಲ್ಲಿ ಕಮಲ ಹಿಡ್ಕೊಂಡು ತಲೆ ಮೇಲೆ ಹೊರೆ ಹೊತ್ತ ಮಹಿಳೆ. ತನ್ನೂರೇ, ನೀವ್ ಯಾವ ಪಕ್ಷ? ಓ, ನೀವ್ ತುಂಬಾ ಸೈಲೆಂಟ್ ಅಂತ ಕಾಣಿಸದಪ್ಪ ನಂತರ. ನೀವ್ ಯಾಕೆ ಭಟ್ರು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬಾರ್ದು? ಅಯ್ಯಪ್ಪ ತುಂಬಾ ಮಾತಾಡಿಸ್ತಾನಪ್ಪ. ಅಲ್ಲ, ನೀವ್ ಯಾಕ್ರಿ ಮಂಡ್ಯ ಅಂದ್ರೆ ಹಿಂಗ್ ಆಡ್ತೀರಾ? ಇಲ್ಲಪ್ಪ, ಈ ಸಿನಿಮಾದವ್ರು ಬಂದು ಮಂಡ್ಯ ಹೆಸರೆಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ ರೀ. ನಾವೆಲ್ಲ ತುಂಬಾ ಒಳ್ಳೆಯವ್ರಿ. ಹಾಲ್ ಕೇಳಿದ್ರೆ ಕಬ್ನಾಲ್ ಕೊಡ್ತೀವಿ, ಹಶ್ವು ಅಂದ್ರೆ ಊಟ ಹಾಕ್ತಿವಿ, ಕಾವೇರಿ ಕೇಳಿದ್ರೆ ಕಲ್ಲಲ್ಲಿ ಹೊಡಿತೀವಿ. ಅಲ್ಲ, ಆಗಿಂದ ನಾನು ಒಬ್ನೇ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಸತ್ಯನಾ? ನೀವ್ ಯಾರು ಮಾತಾಡ್ತಿಲ್ವಾ? ವಿದ್ಯಾ ಅವ್ರೆ, ಅಲ್ಲ, ಈ ಹುಡುಗರು ಏನಕ್ಕೆ ಹುಡುಗಿರ ಜೊತೆ ಮಲ್ಕೋಬಾರ್ದು ಅಂತಾರೆ? ಸಮಾನತೆ ಅಂತ ಬೇರೆ ಅಂತಾರೆ. ಅಲ್ಲ, ಈ ಮಲ್ನಾಡ್ ಹೆಣ್ಮಕ್ಳು ಹೆಂಗ್ ಇಷ್ಟ ಜನ ಇರ್ತಾರಲ್ಲ, ಬೆಳ್ಗೆ ತೆಳ್ಗೆ ಹೊಟ್ಟಿಗೆ ಏನ್ ತಿಂತೀರೋ? ಬಾಮ, ಬಂದ್ ಕೆಲ್ಸ ಮುಗ್ಸೋಣ. ಬೇಕಿತ್ತ ನಮ್ಗಿದು? ವೇಟ್ ಮಾಡ್ತಿದ್ಯಾ? ಶಂಕ್ದಿಂದ ಒಂದ ಬರಕ್ ಸಾಧ್ಯನಾ? ಬರಲ್ಲ ಬಿಡು. ಯಾವ ದೇವ್ರಿ ಇದು ರೀ? ಒಳ್ಳೆ ಬೆಡ್ದಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದೆ. ವಾಪಸ್ ಹೋಗ್ತಾ ಕರ್ಕೊಂಡ್ ಹೋಗ್ಬಿಡ್ಬೇಕಪ್ಪ. ಆಮೇಲೆ ಮದ್ವೆ ಆದ್ಮೇಲೆ ಅವಳಿಗೆ ಇಷ್ಟ ಅಂತ ಮತ್ತೆ ವಾಪಸ್ ಕರ್ಕೊಂಡ್ ಬರಕ್ಕಾಗಲ್ಲಪ್ಪ ನನ್ ಕೈಲಿ. ಕರೆಕ್ಟ್ ಬಾಸ್, ಕಾಲ್ ಬಿದ್ದೋಯ್ತು, ಒಂದ್ ಹೆಜ್ಜೆ ನೋಡಕ್ಕಾಗಲ್ಲ. ಬನ್ನಿ ಎಲ್ಲರೂ ಮೇಲ್ ಹೋಗೋಣ. ಆಗಲ್ಲಮ್ಮ. ಇನ್ನೂ ಮೇಲ? ಹೇ, ನಮ್ ಕೈಲಾಗಲ್ಲಮ್ಮ, ನೀನ್ ಹೋಗ್ಬಾ. ಈಗಾಗ್ಲೇ ಹೆಣ ಆಗೋಗಿದೀವಿ ನಾವು, ಅಲ್ವಾ ವಿದ್ಯಾ? ನನ್ ಕೈಲಾಗಲ್ಲಪ್ಪ. ಏನಂತೀರ ಜೀವ? ರೀ, ಅಂತದೇನ್ ಮೇಲ್ ಬಂದಿದೀವಿ. ಬನ್ನಿ ಬನ್ನಿ ಹೋಣ. ಬನ್ನಿ ಬನ್ನಿ ರೀ. ಬಂದೆ ರೀ ನಾನು. ಅಲ್ಲಿ ಯಾವ್ದ್ರ ಹೆಂಡತಿಯವ್ರುಗಳೈತಾ? ಅಯ್ಯೋ, ಇವನ ನಮ್ಕೊಂಡ್ರೆ ಅಷ್ಟೇ. ಹೋಗ್ಲಿ ಬಿಡು. ಯಪ್ಪ, ಯಾವನಿಗೆ ಬೇಕಿ ಸವಾಸ? ಈ ದೇವ್ರು, ಬೆಟ್ಟ ಗುಡ್ಡ ಎಲ್ಲ ಬಾ. ರೀ, ನಾನು ನಿಮ್ ತರನೇ ಕಣ್ರಿ. ದೇವ್ರಂದ್ರೆ ತುಂಬಾ ಲವ್. ಆದ್ರೆ ನಮ್ ದೇವ್ರು ನಿಮ್ ತರ ಅಲ್ಲಪ್ಪ. ನಮ್ ದೇವ್ರು ಮಾತಾಡತ್ತೆ, ಉಸಿರಾಡತ್ತೆ, ಕೋಪ ಬಂದಾಗ ಸಖತ್ತಾಗಿ ಬೈಯುತ್ತೆ. ಥೂ, ನಿನ್ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ. ಅದೆಷ್ಟು ಮಾತಾಡ್ತೀಯ? ಸ್ವಲ್ಪ ಸೈಲೆಂಟ್ ಆಗಿರಕ ಅಲ್ವಾ? ದೇವ್ರು 2 ಕಿವಿ ಕೊಟ್ಟು 1 ಬಾಯಿ ಕೊಟ್ರದ್ ಯಾಕೆ? ಜಾಸ್ತಿ ಕೇಳಿಸ್ಕೊಳ್ಳಿ, ಕಮ್ಮಿ ಮಾತಾಡ್ಲಿ ಅಂತ. ಅಷ್ಟು ಗೊತ್ತಾ ಅಲ್ವಾ? ಹಿಂಗ್ ಬೈಬೇಕು ಅನ್ಸಲ್ವೇನ್ರಿ? ಅವ್ವಾ, ನಕ್ಕದ್ಲಪ್ಪ. ಹಸೆ ಮನೆ ಬಿಟ್ಟು ಬರ್ತಾಳೆ ಅನ್ಸುತ್ತೆ. ಏನ್ ಬೇಡ್ಕೋತಾರಪ್ಪ ದೇವ್ರ ಹತ್ರ ಅವ್ರಲ್ಲ? ದೇವ್ರೆ, ನಂಗೂ ಬೇಡ್ಕೊಳಕ್ಕೆ ಏನಾದ್ರೂ ವರ ಕೊಡಪ್ಪ. ನಮ್ ಹುಡ್ಗಿ ನೋಡಿ ಎಷ್ಟು ಚೆನ್ನಾಗಿ ಬೇಡ್ಕೊಂತ ಇದ್ದಾಳೆ. ಸದ್ಯಕ್ಕೊಂದ್ ಇಟ್ಕೊಂಡಿರೋ. ಎಲ್ಲಾರ್ನು ನಮ್ ಹುಡ್ಗಿ ತರ ಒಳ್ಳೆಯವ್ರನ್ನ ಮಾಡ್ಸು. ಯಾರ್ ಪ್ರಪೋಸ್ ಮಾಡಿದ್ರು ಒಪ್ಪಿಸ್ಬೇಡ. ಒಂದು ಪರ್ಸನಲ್ ರಿಕ್ವೆಸ್ಟ್, ಹೆಂಗಾರ ಮಾಡಿ ಈ ಎಂಗೇಜ್ಮೆಂಟ್ ನಾನು ನಿಲ್ಲಿಸ್ಬಿಡು. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಜೀವ ನನ್ನನ್ನು ಹುಡ್ಕೊಂಡ್ ಬಂದಿಲ್ಲ, ತನ್ನನ್ನು ಹುಡ್ಕೊಂಡ್ ಬಂದಿರೋದು. ಅವಳು ಕಾಲೇಜಲ್ಲಿ ಇರ್ಬೇಕಾದ್ರೆ ಇಷ್ಟೆಲ್ಲ ಮಾಡಿರೋರ್ನ ಯಾರು ಒಪ್ಕೊಳ್ತಾರೆ? ಇವಳೇ ಒಪ್ಕೊಂಡಿಲ್ಲ? ಗೊತ್ತಿಲ್ಲ. ಆಗ್ಲಿಂದ ಅವಳು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಸರಿ, ಅದೇನು ಅಂತ ನಾನೇ ಒಂದ್ಸಲಿ ಕೇಳಿ ನೋಡ್ತೀನಿ. ಬಾಸ್, ರೆಡಿ ನಾ ಹೋಗೋಣವಾ? ಬಂದೆ ಬಂದೆ. ಯಾಕೋ ಏನು ಹೇಳ್ದೆ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ?
ಸುಮ್ನೆ ನಿನ್ನ ಹೊರಗೆ ಕರ್ಕೊಂಡು ಹೋಗೋಣ ಅಂತ ಅನ್ಸ್ತು. ಇವೆಲ್ಲ ಬೇಡ. ನಿನ್ನ ಚಿಕ್ಕ ವಯಸ್ಸಿಂದ ನೋಡಿದೀನಿ. ನೀನೇನು ಅಂತ ನಂಗ್ ಚೆನ್ನಾಗ್ ಗೊತ್ತು. ನನ್ ಬಗ್ಗೆ ನೀನ್ ತಿಳ್ಕೊಂಡಿದ್ಯಾ, ಬಟ್ ನಿನ್ ಬಗ್ಗೆ ನಾನು ತಿಳ್ಕೊಳಕ್ಕೆ ಆಗ್ಲಿಲ್ಲ. ಇನ್ನು ಹಳೆ ಫಿಲ್ಮ್ ತರ ಡೈಲಾಗ್ ಬಿಡ್ತಿದ್ಯಲ್ಲ, ಅದೇನ್ ವಿಷಯ ಅಂತ ನೇರವಾಗಿ ಹೇಳ್ಬೋದಲ್ಲ. ಜೀವ ನಿನ್ಗೋಸ್ಕರ ಇಲ್ಲಿ ಬಂದಿರೋದಲ್ವಾ? ಅವನೇ ಹೇಳಿದ್ದ? ಇಲ್ಲ, ವಿದ್ಯಾ ಹೇಳಿದ್ದು. ಅವಳೊಂದ್ ಇಡಿಯಟ್ಟು, ಅವನೊಬ್ ಲೋಫರು. ನೀನ್ ಹೋಗಿ ಹೋಗಿ ಅವ್ರ ಮಾತ್ ನಂಬ್ತಿದ್ಯಾ? ಅಪ್ಪ ಹಾಕಿದ ಆಳದ ಮರ ಅಂತ ಅದೇ ಮರಕ್ ನೇಣ್ ಹಾಕೊಳಕಾಗತ್ತಾ? ಏನೋ ಫ್ಯಾಮಿಲಿ ಕಮಿಟ್ಮೆಂಟು ಅಂತ ಅನ್ಕೊಂಡು ಒಪ್ಕೊಂಡೇನೋ ಅಂತ ಕೇಳ್ದೆ. ಅಲ್ಲ, ಚಿಕ್ಕ ವಯಸ್ಸಿಂದ ಮನೇಲೆಲ್ಲಾರು ನಮ್ನ ಗಂಡ ಹೆಂಡತಿ ಅನ್ಕೊಂಡ್ ಮಾತ್ರಕ್ಕೆ ನಾವ್ ಮದ್ವೆ ಆಗ್ಲೇಬೇಕು ಅಂತ ಏನಿಲ್ವಲ್ಲ. ಮನಸ್ಸಿನಲ್ಲಿ ಒಬ್ಬನ ಆಸೆ ಪಟ್ಟು ಆಮೇಲೆ ಯಾವ್ದೋ ಒದಡ್ ಕಟ್ಟಿದ್ದು ನಾವು ಮದ್ವೆ ಆದ್ರೆ ನಾಳೆ ನನಗೂ ಪ್ರಾಬ್ಲಮ್, ನಿನ್ಗೂ ಪ್ರಾಬ್ಲಮ್. ಅದಕ್ಕೆ ಕೇಳ್ತಾ ಇದೀನಿ. ಅಂಡ್ ನಾಳೆ ನಮ್ ಎಂಗೇಜ್ಮೆಂಟ್ ಆಗೋದ್ರೆ ಆಮೇಲೆ ಏನು ಮಾಡಕ್ಕಾಗಲ್ಲ ಅನ್ಸುತ್ತೆ. ಸೊ ಅವನ್ಮೇಲೆ ನಿಂಗೆ ಮನ್ಸಿದ್ರೆ ಹೇಳು, ನಾನೇ ಮನೇಲಿ ಹೇಳಿ ಒಪ್ಪಿಸ್ತೀನಿ. ನಿಂಗೆ ನನ್ ಮದ್ವೆ ಆಗಕ್ ಇಷ್ಟ ಇದೆಯೋ ಇಲ್ವೋ? ಹೇ, ಚಿಕ್ಕ ವಯಸ್ಸಿಂದ ನೀನೇ ನನ್ನ ಹೆಂಡತಿ ಅನ್ಕೊಂಡ್ ಬೆಳೆದಿನಮ್ಮ. ನೋಡು, ಹಾಗಂತ ನಿನ್ ಮನ್ಸಲ್ಲೂ ನಾನೇ ಇರ್ಬೇಕು ಅಂತ ಏನಿಲ್ವಲ್ಲ. ನನ್ ಮನ್ಸಲ್ ಯಾರೂ ಇಲ್ಲ. ನಿನ್ಗಿಷ್ಟ ಇಲ್ಲ ಅಂದ್ರೆ ಹೇಳು, ನಾನೇ ಮನೆಯವ್ರಿಗೆ ಹೇಳಿ ಎಂಗೇಜ್ಮೆಂಟ್ ನ ನಿಲ್ಲಿಸ್ತೀನಿ. ಜನ್ಮ ನೀಡಯ್ಯ ಬ್ರಹ್ಮ, ಒಲವಲ್ಲಿ ನನಗೂ ಪಾಲು ಇದೆ. ಕಣ್ಣೀರ ನದಿಗೆ ಅಣೆಕಟ್ಟು ಕಟ್ಟಿ ಮೀನಾಗಿ ನನ್ನೋಳು ಹರಿದಂತಿದೆ. ನಗುವಾಸೆ ಮನದಿ ನಗಬಾರದೆ, ನಕ್ಕಾಗ ನದಿ ನೀರು ಬರಿದಾಗದೆ. ಎಲ್ ಹೋದ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಎಂಗೇಜ್ಮೆಂಟ್ ಬೇರೆ ನಡೀತಾ ಇದೆ. ಸೂಸೈಡ್ ಏನಾರು ಮಾಡ್ಕೊಂಡ್ಬಿಟ್ನಾ? ಏನ್ ದೊರೆ, ಏನ್ ಮಾಡ್ತಿದ್ಯಾ? ಕಾಣಿಸ್ತಿಲ್ವಾ? ಮದ್ವೆ ಮಾಡ್ತಿದ್ದೀನಿ. ಚಿಕ್ಕ ಮಕ್ಕಳ ತರ ಕಲ್ ಜೋಡಿಸ್ಕೊಂಡ್ ಮದ್ವೆ ಮಾಡೋದ್ ನೋಡಿದ್ರೆ ಮಕ್ಕಳು ನೋಡ್ದಂಗ್ ಆಗತ್ತೆ. ಅದಕ್ಕೆ ನನ್ನ ಹುಡ್ಗಿ ನಾನು ಇನ್ನ ಒಪ್ಕೊಂಡಿಲ್ಲ. ನಾನ್ ದೊಡ್ಡವನಾದ್ಮೇಲೆ ಒಪ್ಕೊಂತಾಳೆ. ಇನ್ನು ನಂಬಿಕೆನಾ ನಿಂಗೆ? ಅವಳ ಎಂಗೇಜ್ಮೆಂಟ್ ನಡೀತಿದೆ ಕಣೋ. ಎಂಗೇಜ್ಮೆಂಟ್ ತಾನೇ, ಮದ್ವೆ ಅಲ್ವಲ್ಲ. ಹಸೆಮಣೆಯಿಂದ ಎದ್ದೋಗೋ ಹುಡುಗಿರ್ನ ನಾ ಎಷ್ಟು ನೋಡಿಲ್ಲ. ನೋಡ್ದಿವ್ಯಾ, ಸೆಕೆಂಡ್ ಹೀರೋಗೆ ಎಷ್ಟು ದಿನ ಈ ಜಾಗ? ಯಾವತ್ತಿದ್ರು ಹೀರೋಗೆ ಒಂದಲ್ಲ ಒಂದಿನ ಈ ಜಾಗ ಖಾಲಿ ಆಗತ್ತೆ. ಹೀರೋ ಬಂದು ಇಲ್ಲಿ ಕೂತ್ಕೊಂತಾನೆ, ನಮ್ಮಿಬ್ರಿಗೂ ಮದ್ವೆ ಆಗತ್ತೆ. ಸೈಡಲ್ಲಿ ಎಲ್ಲೋ ಕೂತಿರೋ ನೀನು ನಮ್ಮಿಬ್ರು ನೋಡಿ ಹೊಟ್ಟೆ ಕಿಚ್ಬಿಟ್ಕೊಂತೀಯ. ಹೆಂಗೆ ಕ್ಲೈಮ್ಯಾಕ್ಸು? ಇಷ್ಟ ದಿನ ನಾನು ಹಂಗೆ ಅನ್ಕೊಂಡಿದ್ದೆ, ಬಟ್ ಇನ್ ಮುಂದೆ ಆಗಲ್ಲ ಅನ್ಸುತ್ತೆ. ಶಕ್ತಿ ಈ ಜಾಗದಲ್ಲಿ ಇಲ್ಲ ಅಂದ್ಮೇಲೆ ತಾನೂ ಈ ಜಾಗದಲ್ಲಿ ಇರಲ್ಲ ಅನ್ಸುತ್ತೆ. ಆಗ ಈ ಜಾಗ ಖಾಲಿ ಆಗತ್ತೆ. ಇಲ್ಲೆಲ್ಲೋ ನಿಂತಿರೋ ನಾನು ಇಲ್ಲಿ ಬಂದು ಕುತ್ಕೊಬೋದಾ? ಅಜ್ಜಿ, ಎಂಗೇಜ್ಮೆಂಟ್ ಅಂತೂ ಆಗೋಯ್ತು. ನಾವಿಬ್ರು ಸೇರಿ ಮದ್ವೆನ ಹೆಂಗ್ ಸ್ಟಾಪ್ ಮಾಡೋದಂತ ಪ್ಲಾನ್ ಮಾಡೋಣವಾ? ನನ್ ಪುಣ್ಯ, ಇಲ್ಲ ಅಂದಿದ್ರೆ ಕೆರ ತಗೊಂಡ್ ಜ್ವರ ಬರೋ ತನಕ ಹೊಡೆದ್ ಬಿಡ್ತಾ ಇದ್ರಿ.
ಅಜ್ಜಿ ವಯಸ್ಸಿಗೆ ಬಂದ್ ಹುಡುಗಿರಿದಾರಲ್ಲ. ನಿನಗೆ ಗೊತ್ತಾಗಲ್ವಾ? ಒಂದ್ ಕಡೆ ಕುತ್ಕೊಳ್ಳೋದೇ ಇಲ್ಲ ಅಂತ್ಯಾ? ಮಂಡ್ಯದವ್ರಾದ್ ನಾವು ಸುಮ್ ಕುತ್ಕೊಳ್ಳೋದೆ. ಹೋಗ್ಲಿ ಬಿಡಿ. ನಿನಗ್ ಸ್ವಲ್ಪನೂ ಬೇಜಾರಾಗ್ತಿಲ್ವಾ? ಕೈ ಸುಟ್ಕೊಂಡಿದ್ದಕ್ ಬೇಜಾರ? ನಾನ್ ಕೇಳ್ತಿರೋದು ತನು ಎಂಗೇಜ್ಮೆಂಟ್ ಆಗ್ತಿದೆ ಅದ್ರ ಬಗ್ಗೆ. ರೀ, ತನು ನನ್ ದುಶ್ಮನ ಅಲ್ಲ ಕಣ್ರಿ, ನನ್ ಲವರ್ ಅವಳು. ಅವಳು ಎಂಗೇಜ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ನಾನ್ ಖುಷಿ ಪಡ್ತೀನಿ. ನಂಗ್ ಗೊತ್ತು ಪ್ರೀತ್ಸವ್ರು ಸಿಗ್ಲಿಲ್ಲ ಅಂದ್ರೆ ಎಷ್ಟ್ ನೋವಾಗುತ್ತೆ ಅಂತ. ನನಗೂ ನೀನ್ ಸಿಗ್ಲಿಲ್ಲ ಅಂದ್ರೆ ಸಾಯ್ಬೇಕನ್ನಿಸ್ತು. ಹೌದು ಜೀವ, ನೀನ್ ನಂಗೆ ಫೋನ್ ಮಾಡ್ದಾಗ್ಲೇ ತುಂಬಾ ಇಷ್ಟ ಆಗ್ಬಿಟ್ಟೆ. ನಿನ್ ತರ್ಲೆ ಮಾತು, ನಿನ್ ತನು ಇಷ್ಟಪಟ್ಟಿದ್ ರೀತಿ ನಂಗೆ ತುಂಬಾ ಇಷ್ಟ ಆಯ್ತು. ಇಂಥ ಹುಡ್ಗ ನನಗ್ ಸಿಗ್ಲಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಹಾಗಂತ ನಂಗೆ ಸ್ವಾರ್ಥ ಅಲ್ಲ. ನೋಡು, ತನು ನಿಂಗೆ ಸಿಕ್ಕಿದ್ರೆ ನಿಂಗಿಂತ ನನ್ ಖುಷಿ ಆಗುತ್ತೆ. ಯಾಕಂದ್ರೆ ನನ್ನನ್ ಪ್ರೀತಿಸೋರ್ಗೆ ಅವ್ರ ಪ್ರೀತಿಸೋ ಪ್ರೀತಿ ಸಿಕ್ತು ಅಂತ ನಂಗೆ ಖುಷಿ ಆಗುತ್ತೆ. ಒಂದ್ ವೇಳೆ ಅವಳು ಸಿಗ್ಲಿಲ್ಲ ಅಂದ್ರೆ ಆ ಜಾಗ ನನಗ್ ಕೊಡ್ತೀಯಾ? ಸಾರಿ ವಿದ್ಯಾ, ತನುನ್ ಬಿಟ್ರೆ ನಂಗೆ ಬೇರೆ ಆಪ್ಷನ್ ಇಲ್ಲ. ಇಷ್ಟಕ್ಕೂ ನಾನು ತುಂಬಾ ಹುಡುಗಿರಿಗೆ ಪ್ರಪೋಸ್ ಮಾಡಿದ್ದೀನಿ. ಆದ್ರೆ ಅವ್ರನ್ನೆಲ್ಲ ನೋಡಿದ್ರೆ ಅವ್ರು ನಂಗೆ ಬೇಕು ಅನಿಸ್ತಿತ್ತು. ಆದ್ರೆ ತನು ನೋಡ್ದಾಗ್ಲೆ ಅವಳು ಸಿಗ್ಲಿಲ್ಲ ಅಂತಂದ್ರೆ ನಂಗೆ ಸತ್ತೋಬೇಕನ್ಸಿದ್ದು. ಸತ್ಯವಾಗ್ಲೂ ತನು ನಂಗೆ ಬೇಡ, ಅವಳು ನೆನಪುಗಳು ಈಗ ಅವಳು ನನ್ನ ಜೊತೆ ಮಾತಾಡಿದ್ರನ್ನ ಲೆಕ್ಕ ಹಾಕಿದ್ರೆ 65 ವರ್ಷ 11 ತಿಂಗಳು 8 ದಿನ ಬದುಕ್ತೀನಿ. ಹೀಗೆ ಕಂಟಿನ್ಯೂಸ್ ಆಗಿ ಮಾತಾಡ್ತಿದ್ರೆ ಅದೆಷ್ಟು ವರ್ಷ ಬದುಕ್ತೀವಿ ನಾವು. ಸರಿ ಬನ್ನಿ. ಎಂಗೇಜ್ಮೆಂಟ್ ಅಂತೂ ಆಗೋಯ್ತು, ಮದ್ವೆ ಸ್ಟಾಪ್ ಮಾಡಕ್ ಪ್ಲಾನ್ ಮಾಡೋಣ. ಎದೆಯಲ್ಲೇ ಒಲವ ಬೇಯಿಸೋ ಬದಲು ಬೇಡಿದ ನನಗೆ ಕೊಡಬಾರದೆ. ಧರೆ ಮೇಲೆ ಕೋಟಿ ಸೂರ್ಯನೇ ಬರಲಿ, ನೀ ಬರದೆ ಬಾಳು ಬೆಳಕಾಗದೆ. ಎಲ್ಲಾನು ಮರೆತೋಗೋ ಮನಸ್ಸಾಗಿದೆ, ಮರೆಯೋಕೆ ಮನಸ್ಸಲ್ಲಿ ನೆನಪಿಲ್ಲವೇ? ಬರ್ತಾ ಬರ್ತಾ ಮನೇಲಿ ಇರೋ ಬರೋರ್ನೆಲ್ಲ ಪಟಾಯಿಸ್ಕೊಂಡ್ಬಿಟ್ಟೆ. ಫಸ್ಟ್ ಅಪ್ಪ, ವಿದ್ಯಾ, ಮನೆ ಕೆಲ್ಸದವರು, ತಗೊಳ್ರಿ. ಹಲೋ ತಗೊಳ್ಳಿ ರೀ. ಹಲೋ, ದೇವ್ರೆ. ಆಮೇಲಿಂದ ಮದ್ವೆ ಆಗಕ್ ಬಂದಿದ್ನಲ್ಲ ಹುಡುಗ, ಅವನು ಬಿಡ್ಲಿಲ್ಲ. ಕೊನೆಗೆ ಸ್ಲೋಲಿ ನಾನು ಒಬ್ಬ ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ಟೆ. ಯಾಕೆ ತನು ನನ್ ಮೇಲೆ ಬೇಜಾರಾ? ಬೇಜಾರ? ನಂಗೆ ಯಾಕೆ ಬೇಜಾರು? ಜೀವನ್ ಜೊತೆಲಿದ್ದೀನಿ ಅಂತ. ನಿನ್ ಲೈಫು ನಿನ್ ಇಷ್ಟ, ಅದ್ರಲ್ಲಿ ನಾನ್ ಬೇಜಾರ್ ಮಾಡ್ಕೊಳ್ಳೋದೇನಿದೆ? ಮತ್ತೆ ಮತ್ತೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬೇಡ. ಜೀವ ತುಂಬಾ ಒಳ್ಳೆಯವನು. ಈಗಿನ ಕಾಲದಲ್ಲಿ ಲವ್ ಮಾಡಿ ಕೈ ಕೊಡೋ ಹುಡುಗರೇ ಹೆಚ್ಚು. ಅಂತದ್ರಲ್ಲಿ ಜೀವ ನಿನ್ನ ತುಂಬಾ ಹಚ್ಕೊಂಡಿದ್ದಾನೆ. ಅವ್ನ್ ಮಾಡಿರೋ ತಪ್ಪಾದ್ರೂ ಏನು? ಅವ್ನ್ ಫ್ರೆಂಡ್ ರೌಡಿ ತರ ಮಾಡಿದಕ್ ತಾನೆ. ಸರಿಯಾಗಿ ಯೋಚನೆ ಮಾಡು. ಅವ್ನ್ ಮಾಡಿರೋದ್ ನಿಂಗೋಸ್ಕರ ಗೊತ್ತಾ? ಬಿಟ್ಟಾಕು ವಿದ್ಯಾ, ನಂಗ್ ಅವ್ನ್ ಕಂಡ್ರೆ ಇಷ್ಟ ಇಲ್ಲ. ಬೇರೇನಾದ್ರೂ ಇದ್ರೆ ಮಾತಾಡು. ಅದನ್ನೇ ಕೇಳ್ತಿರೋದು, ಕಾರಣ ಏನು ಅಂತ. ಒಬ್ಬರನ್ನ ಪ್ರೀತಿಸೋ ಕಾರಣ ಇಲ್ದೇ ಇದ್ರು ದೂರ ಕಾರಣ ಇರುತ್ತೆ. ನಿನ್ನ ನೋಡಿದ್ರೆ ತುಂಬಾ ಅಸೂಯೆ ಬರುತ್ತೆ. ನಾನೇ ಈ ಭೂಮಿಯಲ್ಲಿ ನಿನ್ನ ತುಂಬಾ ಇಷ್ಟಪಡೋದು ಅಂತಿದ್ದೆ. ನನಗಿಂತ ಜಾಸ್ತಿ ಇಷ್ಟಪಡ್ತಾನೆ. ಈಗ ನಾನೇ ಸೆಕೆಂಡ್ ಆಗ್ಬಿಟ್ಟೆ ಗೊತ್ತಾ? ಏನು, ನಿಂಗಿಂತ ಹೆಚ್ಚಾಗಿ ಪ್ರೀತಿಸ್ತಾನ? ಹೌದು, ನನಗಿಂತ 1000 ಪಟ್ಟು ಇಷ್ಟಪಡ್ತಾನೆ.
ಹಾಗಾದ್ರೆ ಇನ್ನೊಂದ್ 4-5 ದಿವಸದಲ್ಲಿ ನಾನು ಸತ್ತೋಗ್ತೀನಿ ಅಂದ್ರೆ ಹೇಗನ್ಸುತ್ತೆ ನಿಂಗೆ? ಏಯ್, ಏನೇ ಮಾತಾಡ್ತಿದ್ಯಾ? ಸಾಯೋಂತದ್ದೇನಾಗಿದೆ ನಿಂಗೆ? ನೀವೆಲ್ಲ ಅನ್ಕೊಂಡಿರೋ ಹಾಗೆ ನನ್ ಜೀವದ ಮೇಲೆ ಕೋಪ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ. ಅವತ್ತು ಅವ್ರ ಮನೆಗೆ ಹೋದಾಗ ಉಪೇಂದ್ರನ್ ಜೊತೆ ಅವನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಯಾಕೆ ಅಂದ್ರೆ ನನಗೋಸ್ಕರ ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡಿದ್ದಾನಲ್ಲ ಅಂತ ಅನ್ನಿಸ್ತು. ಅದೇ ಖುಷಿಯಲ್ಲಿ ನಾನು ವಾಪಸ್ ಬರ್ಬೇಕಾದ್ರೆ ಹಾಸ್ಟೆಲ್ ಡಾಕ್ಟ್ರು ನನಗೆ ಫೋನ್ ಮಾಡಿದ್ರು, ಅರ್ಜೆಂಟಾಗಿ ಮಾತಾಡ್ಬೇಕು ಅಂತ. ಮೊದಲನೇ ಸತಿ ನೋಡಿದಾಗ ನನಗೂ ನಂಬಿಕೆ ಬರಲಿಲ್ಲ. ಅದಕ್ಕೆ ಇನ್ನೊಂದು ಸತಿ ಬ್ಲಡ್ ಟೆಸ್ಟ್ ಮಾಡಿಸಿದ್ದು. ಇದು ಮೆಡಿಕಲ್ ಟರ್ಮ್ಸಲ್ಲಿ ನಾವು ಎಂಡೋಫಾರ್ಮಟಿನಾ ಅಂತ ಹೇಳ್ತೀವಿ. ಅಪರೂಪದ ಕಾಯಿಲೆ, ಜೀನ್ಸಿಂದ ಬರೋವಂಥದ್ದು. ಇದು ಗೊತ್ತಾಗೋದೇ ಫೈನಲ್ ಸ್ಟೇಜಲ್ಲಿ. ಮೆಡಿಸಿನ್ ಕೊಟ್ಟಷ್ಟು ಆರೋಗ್ಯ ಅತಿ ಹದಗೆಡ್ತಾ ಹೋಗುತ್ತೆ. ಬ್ಲಡ್ ರಿಪೋರ್ಟ್ ಒನ್ ಟೈಮ್ ಒಂದೊಂದು ಥರ ಇರುತ್ತೆ. ಏನೂ ಎದುರೋ ವಿಚಾರ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಸ್ವಲ್ಪ ದಿನದಲ್ಲಿ ಸಾಯೋದ್ ಗ್ಯಾರಂಟಿ. ಹಾಗಂತ ಯಾವ ಲಕ್ಷಣಗಳು ಇರಲ್ಲ. ಕೊನೆ ವಾರ ದೇಹದ ನರಗಳೆಲ್ಲ ಎಕ್ಕಟ್ತಾ ಹೋಗುತ್ತೆ. ದೇಹ ತನ್ನ ಸ್ವಾಧೀನ ಕಳ್ಕೊಳುತ್ತೆ. ಡಾಕ್ಟರ್, ನನ್ ಜೀವಂತವಾಗಿರ್ಬೇಕು. ನಂಗೋಸ್ಕರ ಅಲ್ಲ, ನನ್ ಜೀವಗೋಸ್ಕರ. ಅದಕ್ಕೆ ವಿಸ್ಮಯನೇ ನಡಿಬೇಕಷ್ಟೆ. ಏನೇ ಹೇಳ್ತಾ ಇರೋದು? ಸತ್ಯ, ಯಾರಿಗೂ ಗೊತ್ತಿಲ್ಲದೆ ಇರೋ ಸತ್ಯ. ಈಗ ಹೇಳು, ನಾನು ಏನ್ ಮಾಡ್ಲಿ ಅಂತ? ಅವನನ್ನ ಪ್ರೀತಿಸ್ಲಾ? ಅಷ್ಟೊಂದ್ ಪ್ರೀತಿ ಮಾಡೋ ಮನ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ದ್ವೇಷ ಇದ್ದೇ ಇರುತ್ತೆ. ಈಗಾಗ್ಲೇ ಅವ್ನು ನನ್ಗೋಸ್ಕರ ಊರ್ ಬಿಟ್ಟು ಬಂದಿದ್ದಾನೆ. ನಾನೇನಾದ್ರೂ ನಾಳೆ ದಿವಸ ಸತ್ತೋಗ್ತೀನಿ ಅಂತ ಗೊತ್ತಾದ್ರೆ ಬದುಕ್ತಾನ? ಮನೆಯವರು ನನ್ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ. ಸ್ವಲ್ಪ ದಿವಸದ ಆಸೆಗೋಸ್ಕರ ಅವ್ರ ಮನ್ಸಿಗೆ ನೋವು ಮಾಡಕ್ ನನ್ಗಿಷ್ಟ ಇಲ್ಲ. ಮತ್ತೆ ಇಷ್ಟೆಲ್ಲ ಆದ್ರೂ ಶಕ್ತಿನ ಯಾಕೆ ಒಪ್ಕೊಂಡೆ? ಅವನು ಮೋಸ ಮಾಡ್ತಿದ್ಯಾ? ಇಲ್ಲ, ಅವ್ನು ನನ್ ಬಗ್ಗೆ ಯಾವ ರೀತಿ ಸೆಂಟಿಮೆಂಟು ಇಟ್ಕೊಂಡಿಲ್ಲ. ಯಾವನೋ ಲವ್ ಮಾಡ್ತಾ ಇದ್ದಾನೆ, ಅವನ ಮದ್ವೆ ಆಗು ಅಂತ ನನ್ನ ಹತ್ರ ಬಂದ್ ಹೇಳ್ದ. ಅವ್ನ್ ನನ್ ಮೇಲೆ ಡಿಪೆಂಡೇ ಆಗಿಲ್ಲ ಕಣೆ. ನಾನ್ ಸತ್ರಿ ಏನು, 1-2 ದಿನ ಅಳ್ತಾನೆ, ಆಮೇಲೆ ಸರಿ ಹೋಗ್ತಾನೆ. ಈ ವಿಷಯನ್ ಯಾರಿಗೂ ಹೇಳ್ಬೇಡ ಪ್ಲೀಸ್. ಎಲ್ಲ ಸೆಟ್ಲ್ ಆಗಿದೆ ಮಗ. ಎಂಗೇಜ್ಮೆಂಟ್ ಸ್ಟಾಪ್ ಮಾಡೋಣ ಅನ್ಕೊಂಡಿದ್ದೆ, ಆದ್ರೆ ಮಿಸ್ ಆಗೋಯ್ತು. ಮದ್ವೆಗೆ ಮುಂಚೆ ತಾಕೊಂಡ್ ಬರ್ತೀನಿ, ಎಲ್ಲ ರೆಡಿ ಮಾಡ್ಕೊ ಮಗ. ಅವಳು ಓಡ್ ಬರಕ್ ರೆಡಿ ಇದ್ದಾಳೆ. ನಾವು ಓಡಿಸ್ಕೊಂಡ್ ಬರೋದು ಅಷ್ಟೇ. ಸರಿ ಮಗ, ಬಾಯ್. ನಂಗ್ ಗೊತ್ತಿತ್ತು, ನೀನ್ ಹುಡ್ಕೊಂಡ್ ಬಂದಾಗ್ಲೇ ಅನ್ಕೊಂಡೆ ಇಂಥದ್ದೇನಾದ್ರೂ ಮಾಡಿರ್ತೀಯ ಅಂತ. ಸ್ವಲ್ಪನಾದ್ರೂ ಮರೆದೇ ಬಿಡ್ವಾ ನಿಂಗೆ? ರೀ, ಏನೋ ಹುಡುಗಿ ಹಳೆ ಬ್ಯಾಲೆನ್ಸ್ ಅಂದ್ರೆ ನಿಮ್ ಜಾಸ್ತಿ ಆಯ್ತು. ಬೇಕಾರೆ ಸ್ಟಾಕ್ ಇಟ್ಕೊಂಡಿರಿ, ಏನಾರ ಮಾಡ್ದಾಗ ಬೈಯೋರಂತೆ. ಈಗೇನಾಯ್ತಂತ ಹಿಂಗ್ ಆಡ್ತಿದ್ದೀರಾ? ಫೋನಲ್ಲಿ ಏನ್ ಮಾತಾಡಿದೀವಾಗ? ಅದಾ, ನಾನ್ ಕರೆದ್ರೆ ನೀ ಬಂದ್ಬಿಡ್ತೀಯಾ ಅಥವಾ ನಾನ್ ನಿನ್ ಕರ್ಕೊಂಡು ಹೋಗ್ಬಿಡ್ತೀನ? ಕರ್ಕೊಂಡು ಹೋಗಕ್ಕೆ ಅಲ್ಲಿವರೆಗೂ ನೀ ಬದುಕಿರ್ಬೇಕಲ್ಲ. ನಂಗೇನಾಗಿದೆ? ನಾನ್ ಯಾಕೆ ಸಾಯ್ಲಿ? ನಿನ್ಗೂ ಸಾಯಕ್ ಇಷ್ಟ ಇಲ್ಲ, ಆದ್ರೆ ದೇವ್ರಿಗೆ ನೀನ್ ಬಿಟ್ಟಿರಕ್ ಆಗ್ತಾ ಅಲ್ವಲ್ಲ. ಯಾರಿಗೂ ಏನು ಗೊತ್ತಿಲ್ಲ, ಎಲ್ಲ ಆರಾಮಾಗಿದ್ದಾರೆ ಅನ್ಕೊಂಡಿದ್ಯಾ? ನಿಂಗ್ ಡಾಕ್ಟರ್ ಹತ್ರ ಹೋದಾಗ ಆ ವಿಷಯ ಗೊತ್ತಾಯ್ತು. ನನಗೆ ನಿನ್ಗಿಂತ 2 ದಿನ ಮುಂಚೆನೆ ಗೊತ್ತಾಯ್ತು. ನೀನ್ ಟ್ರೀಟ್ ಮಾಡಕ್ ನನ್ನ ಫ್ರೆಂಡ್ ಡಾಕ್ಟರ್ ಬಂದಿದ್ನಲ್ಲ. ನೆನ್ನೆ ತನುನ ಟ್ರೀಟ್ ಮಾಡೋಕ್ಕೆ ಹಾಸ್ಟೆಲ್ಗೆ ಹೋಗಿದ್ನಲ್ಲ, ಅವಳ ರಿಪೋರ್ಟ್ ಹೇಳೋ ಪ್ರಕಾರ ಅವಳು ಜಾಸ್ತಿ ದಿನ ಬದುಕಲ್ಲ ಅನ್ಸುತ್ತೆ. ಪ್ರಪಂಚದಲ್ಲಿ ಕೋಟಿಗೊಬ್ಬರಿಗೇನೆ ಈ ರೋಗ ಬರೋದು. ಇದು ಅವ್ರ ಜೀನ್ಸಿಂದ ಬರೋದು. ಇದಕ್ಕೆ ಟ್ರೀಟ್ಮೆಂಟ್ ಕೂಡ ಇಲ್ಲ. ಒಂದ್ಸರಿ ಬಂದ್ ಬ್ಲಡ್ ರಿಪೋರ್ಟು ಇನ್ನೊಂದ್ಸರಿ ಬರೋಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ.
ಅದಕ್ಕೆ ಯಾವ ಮೆಡಿಸನ್ನು ವರ್ಕೌಟ್ ಆಗಲ್ಲ. ಇನ್ನೊಂದು ವಿಷಯ ಅಂದರೆ ಈ ಕಾಯಿಲೆ ರೋಗಿಯ ಸಾಯೋ ಡೇಟ್ನ ಫಿಕ್ಸ್ ಮಾಡುತ್ತೆ. 2-3 ದಿನ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ, ಸಾಯೋದು ಗ್ಯಾರಂಟಿ. ಅವತ್ತೇ ನಾನು ಮಾಡಿದ ನಾಟಕ ಎಲ್ಲ ಹೇಳ್ಬಿಡ್ಬೇಕಂತ ಅನ್ಕೊಂಡೆ. ಅಷ್ಟರಲ್ಲಿ ನೀನೇ ಇಲ್ಲಿಗೆ ಬಂದ್ಬಿಟ್ಟಿದ್ದೆ. ಇಷ್ಟಕ್ಕೂ ನಾ ಇಲ್ಲಿ ಬಂದಿದ್ದು ನೀನು ಪಟಾಯಿಸ್ಕೊಂಡು ಮದುವೆ ಆಗ್ಬೇಕಂತಲ್ಲ. ನನಗೆ ನೀನು ನೆನಪುಗಳು ಬೇಕು. ನನ್ನ ಲೈಫಲ್ಲಿ ನಾ ಹಿಂದೆ ತಿರುಗಿ ನೋಡಿದ್ರೆ ನೀನು ನೆನಪುಗಳೇ ನನ್ನ ಕೊನೆಯವರೆಗೂ ಕಾಣ್ತಾ ಇರಬೇಕು. ಹಂಗೋ ಹಿಂಗೋ ಕೊನೆಯವರೆಗೂ ಬದುಕ್ಬೋದು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಎಲ್ಲರೂ ಈ ಭೂಮಿ ಮೇಲೆ ಉಸಿರಾಡ್ಕೊಂಡು ಬದುಕ್ತಾರೆ. ನಾನು ನಿನ್ನ ನೆನಪಲ್ಲಿ ಬದುಕ್ತಿದ್ದೀನಿ. ಆಶ್ಚರ್ಯ ಆಗ್ತಿದ್ಯಾ? ನೀನು ನಂಗೆ ಬೈದಿರೋದು ಮಾತಾಡ್ಸಿರೋದು ಸೇರಿಸಿದ್ರೆ 98 ವರ್ಷ 24 ದಿನ 3 ಗಂಟೆ ಬದುಕ್ತೀನಿ ಅನ್ಸುತ್ತೆ. ಇನ್ನು ಸ್ವಲ್ಪ ದಿನ ನೀನು ನನ್ನ ಹತ್ರ ಮಾತಾಡ್ಬಿಟ್ರೆ 100 ವರ್ಷ ಬದುಕ್ಬಿಡ್ತೀನಿ. ಪ್ರಳಯ ಆದರೂ ಸಾಯಲ್ಲ. ಜೀವ, ನನ್ ಕ್ಷಮಿಸ್ಬಿಡು. ಈ ಜನ್ಮದಲ್ಲಿ ನಿನ್ ಪ್ರೀತಿ ಕೊಡಕ್ ಆಗ್ಲಿಲ್ಲ. ನೀ ಕೊಟ್ಟಿರೋ ಭಿಕ್ಷೆ ತಾನ ಈ ಪ್ರೀತಿ. ಕೋಟ್ಯಾಂತ ಜನರ ಸಾವನ್ನು ಬರೆವೆ, ಹೇಗಯ್ಯ ಎಲ್ಲಾನು ನೆನಪು ಇದೆ. ಸಾಯುವವರೆಗೂ ನಾ ಕೈಯ ಮುಗಿವೆ, ದಯಮಾಡಿ ಸಾವ ಮರಿಬಾರದೆ. ಎದುರಲ್ಲಿ ಏಕಾಂತ ಎಲ್ಲ ಇದೆ, ಎದೆಯಲ್ಲಿ ನೂಕಾಟ ಯಾರಿಲ್ಲದೆ. ಸೀರೆ ಗಿರೆ ಉಟ್ಕೊಳ್ಳೋದಲ್ವಾ, ದೇವ್ರಿಗೆ ಒಳ್ಳೇದಾಗ್ತಿತ್ತು. ಅಂಗಾಲ ಸುಡುವ ಮರುಭೂಮಿಯಲ್ಲಿ ಮಳೆಯನ್ನು ಏನೆಂದು ಬಣ್ಣಿಸಲಿ. ಶವಯಾತ್ರೆಯಲ್ಲಿ ಕಣ್ಣೀರ ಬರೆಸಿ ಸುಖವನ್ನು ಹೇಗೆ ಚಿತ್ರಿಸಲಿ. ಮಳೆಗೆ ಕೊಯ್ದು ಬಾಯಾರಿಕೆ, ರವಿ ಊರಿನಲ್ಲೂ ಇರುಳೇತಕೆ. ಅಂತೂ ಇಂತೂ ನಾ ಕೇಳಿದ ಭಾರ ಕೊಟ್ಬಿಟ್ಟೆ.
ಪಾಪ ಚಿಕ್ಕ ಹುಡುಗಿ ಅವಳು, ಮಗು ತರ. ಅವಳಿಂದ ನನ್ನನ್ನು ದೂರ ಮಾಡಬೇಡ. ಅಲ್ಲ, ನನ್ ಬೈಯೋರು ಯಾರು, ನನ್ ಗೋಳಿಕೊಳ್ಳೋರು ಯಾರು? ಪಾಪ ನಿಂಗೋಳ್ ಬೇಕು ಅನ್ಸುತ್ತೆ. ಯಾರ್ ತಾನೇ ಅವಳು ಇಷ್ಟಪಡಲ್ಲ? ಹೋಗ್ಲಿ, ಕರ್ಕೊ, ನಗ್ನಗ್ತಾ ಕಳ್ಸ್ಕೊಟ್ಬಿಡ್ತೀನಿ. ನಾನ್ ಮಾತ್ರ ಅಳಲ್ಲ. ಕಣ್ಣೀರ ಇಂಕಿಂದ ಕಾವ್ಯಾನಗೀಚಿದ ಕಣ್ಣೀರ ಕವಿಯು ಯಾರಯ್ಯನೀ? ಕಣ್ಣೀರ ಕೊಟ್ಟಾರೋ ನೋವೆಲ್ಲ ನನಗೆ, ನನ್ನೋಳ ಕೊಟ್ಟಿಲ್ಲ ಯಾಕಯ್ಯನೀ? ದಾರೀಲಿ ಹೋಗುವಾಗ ಸಿಗಬೇಡ ನೀನು, ಸಿಕ್ಕಾರೆ ನಾನು ನಿನ್ನ ಸುಟ್ಟು ಹಾಕುವೆ. ಸುಟ್ಟಾರೋ ನಿನ್ನ ಸಿಕ್ಕೊಲ್ಲವಳು. ಅಯ್ಯೋ, ಎಲ್ಲರೂ ಯಾಕೆ ಹಿಂಗಿದ್ದೀರಾ? ಎಷ್ಟೋ ಜನ ಎಷ್ಟ್ ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ತಾರೆ ಗೊತ್ತಾ? 15 ವರ್ಷ, 20 ವರ್ಷ. ಪಾಪ ಎಷ್ಟೋ ಮಕ್ಕಳು ಹುಟ್ಟದಾಗ್ಲೇ ಸತ್ತೋಗ್ತಾರೆ. ನಾನು 25 ವರ್ಷ ಬದುಕಿದ್ದೀನಿ. ಸಿಲ್ವರ್ ಜೂಬ್ಲಿ. ನಿಮ್ಗೆಲ್ಲ ನನ್ನೊಬ್ಬಳನ್ನೇ ನೋಡಿ ಬೇಜಾರಾಗ್ತಿರಲ್ವಾ? ನಂಗಂತೂ ಬೇಜಾರಾಗ್ತಿದೆ ನಿಮ್ ಮುಖಗಳನ್ನೇ ನೋಡಿ. ಹೇ ಜೀವ, ನೀನ್ ಯಾಕೋ ಹಿಂಗಿದ್ಯಾ? ಮಂಡ್ಯದವನ್ ಕಣೋ ನೀನು. ಅಳೋದ? ಮಂಡ್ಯಕ್ಕೆ ಅವಮಾನ. ಸರಿ ಹೋಗ್ಲಿ, ಅಂಬರೀಷ್ ಅಣ್ಣನ್ ಬಗ್ಗೆ ಏನಾದ್ರೂ ಹೇಳು. ನೀನು ಸುಮ್ನಿರೋದು ಗುಡ್ಗಿಗೆ ಸೈಲೆನ್ಸರ್ ಹಾಕ್ದಂಗೆ. ಮಾಮೂಲಾಗಿರೋ. ನಂಗೆ ಒಂದ್ ಹೆಲ್ಪ್ ಮಾಡ್ತೀಯಾ? ಕೊನೆ ಆಸೆ ಕೂಡ. ನಂಗೆ ಒಂದೇ ಒಂದ್ಸಾರಿ ಪ್ರಪೋಸ್ ಮಾಡ್ತೀಯಾ? ರೀ ನೋಡ್ರಿ, ನಾನು ಪ್ರಪೋಸ್ ಮಾಡ್ತಿರೋ 100ನೇ ಹುಡುಗಿ ನೀವು. ರಿಜೆಕ್ಟ್ ಮಾಡಿ ಪ್ಲೀಸ್ ನನ್ನ ಸೆಂಚುರಿ ಮಿಸ್ ಮಾಡಬೇಡ್ರಿ. ಪ್ಲೀಸ್ ಒಪ್ಕೊಳ್ರಿ. ಥ್ಯಾಂಕ್ಸ್. ಐ ಲವ್ ಯು ಟು. ಸೆಂಚುರಿ ಆಯ್ತಲ್ಲ, ಖುಷಿಯಾಗಿರೋ. ಜೀವ, ನಾನ್ ಸಾಯ್ತೀನ ಬದುಕ್ತೀನ? ಕಣ್ಣೀರ ಇಂಕಿಂದ ಕಾವ್ಯಾನಗೀಚಿದ ಕಣ್ಣೀರ ಕವಿಯು ಯಾರಯ್ಯನೀ? ಕಣ್ಣೀರ ಕೊಟ್ಟಾರೋ ನೋವೆಲ್ಲ ನನಗೆ, ನನ್ನೋಳ ಕೊಟ್ಟಿಲ್ಲ ಯಾಕಯ್ಯನೀ?
ಸಿಗುವಾಗ ಸಿಗಬೇಡ ನೀನು, ಸಿಕ್ಕಾರೆ ನಾನು ನಿನ್ನ ಸುಟ್ಟು ಹಾಕುವೆ. ಸುಟ್ಟಾರೋ ನಿನ್ನ ಸಿಕ್ಕೊಲ್ಲವಳು.